ನಾರಾಯಣಗುರು ಅನುದಾನಿತ ಕೈಗಾರಿಕಾ ತರಬೇತಿ ಕೇಂದ್ರ ಮಧ್ಯ, ಶ್ರೀ ನಾರಾಯಣಗುರು ಅನುದಾನಿತ ಪದವಿ ಪೂರ್ವ ಕಾಲೇಜು ಕಾಟಿಪಳ್ಳ, ಶ್ರೀ ನಾರಾಯಣಗುರು ಅನುದಾನಿತ ಪ್ರೌಢಶಾಲೆ ಕಾಟಿಪಳ್ಳ, ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ ಕಾಟಿಪಳ್ಳ, ಶ್ರೀ ನಾರಾಯಣಗುರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಹೆಮ್ಮರವನ್ನಾಗಿ ಬೆಳೆಸಿ ಬಡ ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಪೂಜ್ಯನೀಯ ಪಿ ಸಾಧು ಪೂಜಾರಿಯವರ 4ನೇ ವರ್ಷದ ಪುಣ್ಯ ಸ್ಮರಣೆ ಸ್ಥಾಪಕರ ದಿನಾಚರಣೆಯ ಸಭಾ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಿ ದಯಾಕರ್ ಸರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರು ಎಂ ರಮೇಶ್, ಅಧ್ಯಕ್ಷರು ಶಂಕರ ನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಕುಳಾಯಿ, ಮುಖ್ಯ ಅತಿಥಿಯವರಾದ ಎಚ್ ಶ್ರೀಧರ್, ತೆರಿಗೆ ಸಲಹೆಗಾರರು ಹೊಸಬೆಟ್ಟು, ಚಿಣ್ಣರ ಆಟದ ಉದ್ಯಾನವನದ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀಮತಿ ಸೇಸಮ್ಮ ದೊಡ್ಡಮನೆ ಕೂಳೂರು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಹಿರಿಯ ಟ್ರಸ್ಟಿಯವರಾದ ಭೋಜಾಂಚನ್ ಮಧ್ಯ, ಸಂಸ್ಥೆಯ ಹಿತೈಷಿಯವರಾದ ಮೋನಪ್ಪ ಶ್ರೀಮಂಜು, ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯವರಾದ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ಸರ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಉಮೇಶ್ ಎಂ ಕರ್ಕೇರ ಸರ್, ಐಟಿಐನ ಪ್ರಾಂಶುಪಾಲರಾದ ಶ್ರೀಯುತ ಹೇಮಂತ್ ಸರ್, ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯಸ್ಥರಾದ ಶ್ರೀಮತಿ ಗುಣವತಿ ರಮೇಶ್, ಶ್ರೀಯುತ ಮಹಾವೀರ್ ಜೈನ್, ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಸ್ಥೆ ಶ್ರೀಮತಿ ಸುರೇಖಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇವರೆಲ್ಲರೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಾರ್ಥನೆ ಎಂಬುದು ದೇವರೊಡನೆ ಮಾಡುವ ಸಂವಾದ. ಇಂದು ನಮಗೆ ಮನಃಶಾಂತಿ, ಧೈರ್ಯ ಹಾಗೂ ಶಕ್ತಿಯನ್ನು ತುಂಬುತ್ತದೆ. ಇಂತಹ ಶಕ್ತಿಯುಳ್ಳ ನಾರಾಯಣ ಗುರುಗಳ ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು. ಶ್ರೀ ಗುರು ನಾರಾಯಣ, ಸ್ವಾಮಿ ನಾರಾಯಣ, ಶ್ರೀ ಗುರು ನಾರಾಯಣ. ಒಂದೇ ಜಾತಿ ಒಂದೇ ಮತವು ಒಂದೇ ದೇವರು, ಒಂದೇ ಜಾತಿ ಒಂದೇ ಮತವು ಒಂದೇ ದೇವರು. ಮಾನವರೆಲ್ಲರೂ ಬಂಧುಗಳೆಂದು ಸಾರಿದ ಸದ್ಗುರು, ಮಾನವರೆಲ್ಲರೂ ಬಂಧುಗಳೆಂದು ಸಾರಿದ ಸದ್ಗುರು. ಸ್ವಾಮಿ ನಾರಾಯಣ, ಶ್ರೀ ಗುರು ನಾರಾಯಣ, ಸ್ವಾಮಿ ನಾರಾಯಣ, ಶ್ರೀ ಗುರು ನಾರಾಯಣ. ಮಾನವ ರೂಪಿಂದ ಬಂದಿಹ ಓ ದೇವ, ಜ್ಞಾನದ ಜ್ಯೋತಿಯನ್ನು ಚೆಲ್ಲಿದ ಮಹನೀಯ. ಜ್ಞಾನದ ನೀನ ಗುರು, ವರದಾನವ ನೀಡಮಗೆ ದೀನದಯಾಳು ಪ್ರಭು ಶ್ರೀನಾರಾಯಣ ಗುರುವೇ. ಸ್ವಾಮಿ ನಾರಾಯಣ, ಶ್ರೀ ಗುರು ನಾರಾಯಣ, ಸ್ವಾಮಿ ನಾರಾಯಣ, ಶ್ರೀ ಗುರು ನಾರಾಯಣ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತದ್ದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯ ಮಹನೀಯರನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯವರಾದ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸರ್ ಅವರು. ನಾರಾಯಣ ಗುರುಗಳನ್ನು, ಸಾಧು ಪೂಜಾರಿ ಅವರನ್ನು, ಎಲ್ಲ ಹಿರಿಯರನ್ನ ನೆನಪಿಸ್ತಾ, ಕಟೀಲಿನ ತಾಯಿ ಉಳ್ಳಾಲ್ದಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಇಂದು ನೆಲೆಯಾದಂತಹ ಒಂದು ಪುಣ್ಯ ದಿನ, ಮಹತ್ವದ ದಿನ, ನಮಗೆಲ್ಲರಿಗೂ ಸಂತೋಷದ ದಿನ. ಇವತ್ತು 3 ಕಾರ್ಯಕ್ರಮಗಳು
ಒಟ್ಟಿಗೆ ನಡೀತಾ ಇದೆ. ಒಂದು ಎಷ್ಟೋ ವರ್ಷಗಳ ನಮ್ಮ ಆಸೆ ಕೈಗೂಡಿದಂತಹ ದಿನ, ಸುಮಾರು 14 ವರ್ಷಗಳ ಹಿಂದೆ ಹೇಳಿದಂತಹ ದೇವಿಯ ಹರಕೆ ಇವತ್ತಿನ ದಿನಕ್ಕೆ ಅದು ನಮಗೆ ಕೈಗೂಡಿದೆ. ಆ ತಾಯಿ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಸಂಜೆ 6:30 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಆ ಗೆಜ್ಜೆ ಸೇವೆ ನಿಮ್ಮಿಂದ, ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದಿಂದ ಇವತ್ತು ನಡೆಯುತ್ತದೆ. ವೇದಿಕೆಯಲ್ಲಿ ಹಿರಿಯರಿದ್ದಾರೆ. ಒಂದು ಕಾರ್ಯಕ್ರಮ ಯಕ್ಷಗಾನ ಬಯಲಾಟ, ಇನ್ನೊಂದು ಕಾರ್ಯಕ್ರಮ ಕಳೆದ 41 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನ ಈ ಪ್ರದೇಶದಲ್ಲಿ ಸ್ಥಾಪಿಸಿ ಹಿಂದುಳಿದ ಬಡ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಶಾಶ್ವತವಾದಂತಹ ಶೈಕ್ಷಣಿಕ ನೆಲೆಯನ್ನು ಮಾಡಿಕೊಟ್ಟಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿದ್ದಂತಹ ಶ್ರೀಯುತ ಪಿ ಸಾಧು ಪೂಜಾರಿ ಅವರನ್ನು ನಾವು ಅಗಲಿ ಇವತ್ತಿಗೆ 4 ವರ್ಷಗಳಾಗಿದೆ. ಅವರನ್ನ ನೆನೆಯುವಂತಹ, ಅವರ ನೆನಪು ಮಾಡುವಂತಹ ಒಂದು ಆ ಪುಣ್ಯ ದಿನ, ನಮ್ಮ ಕರ್ತವ್ಯದ ದಿನ. ಮೂರನೇದಾಗಿ, ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಆಡುವಂತಹ ಒಂದು ಉದ್ಯಾನವನ ಇರಲಿಲ್ಲ. ಇತ್ತೀಚೆಗೆ ನಮ್ಮನ್ನಗಲಿ ಹೋದಂತಹ ಎಲ್ಲ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳ ಒಂದು ಸ್ಫೂರ್ತಿಯ ಸೆಲೆಯಾದಂತಹ ಲಲಿತ ಪದ್ಮಿನಿಯವರ ಒಂದು ಕನಸಿತ್ತು. ಆ ಕನಸಿನ ಒಂದು ಕೂಸಾಗಿ ಇವತ್ತು ಚಿಣ್ಣರ ಉದ್ಯಾನವನವನ್ನ ಯಾರು ಮಾಡಬೇಕಾಗಿತ್ತ ಅವರೇ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಇರುವಂತಹ ಅದನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ಸೇಸಮ್ಮ ಇವರು ನಮ್ಮ ಸಾಧು ಪೂಜಾರಿಯವರ ಅಕ್ಕ ಎನ್ನುವಂಥದ್ದು ಇಲ್ಲಿಯ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ. ಅಂತಹ ನಮ್ಮೆಲ್ಲರಿಗೆ ತಾಯಿಯಾಗಿ, ನಮ್ಮನ್ನು ತಾಯಿಯಾಗಿ ನೋಡ್ತಾ ಇದ್ದಂತಹ ಆ ಶ್ರೀಮತಿ ಸೇಸಮ್ಮ ಅವರು ಇವತ್ತು ಆರೋಗ್ಯಪೂರ್ಣವಾದಂತಹ ಒಂದು ಹಿರಿತನದಲ್ಲಿ ಇವತ್ತು ನಮ್ಮೊಂದಿಗೆ ಬಂದು ಚಿಣ್ಣರ ಉದ್ಯಾನವನವನ್ನ ಉದ್ಘಾಟನೆ ಮಾಡಿ ಎಲ್ಲ ಮಕ್ಕಳಿಗೆ ಟಾಟಾ ಮಾಡ್ತಾ ಇವತ್ತು ಅವರಾಗಿಯೇ ವೇದಿಕೆ ಏರಿ ಕುಳಿತಿದ್ದಾರೆ. ಇದಕ್ಕಿಂತ ದೊಡ್ಡ ಒಂದು ಭಾಗ್ಯ ನಮಗೆ ಇಲ್ಲ. ಅಂತಹ ಆ ತಾಯಿ ನಮ್ಮ ಜೊತೆ ಇದ್ದಾರೆ. ಆ ಚಿಣ್ಣರ ಉದ್ಯಾನವನದ ಉದ್ಘಾಟನೆ, ಸಾಧು ಪೂಜಾರಿ ಅವರ ನೆನಪು, ಯಕ್ಷಗಾನ ಬಯಲಾಟ, ಈ 3 ಕಾರ್ಯಕ್ರಮಗಳು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಗುತ್ತದೆ. ನಾನು ಆ ಮಕ್ಕಳಲ್ಲಿ ಒಂದು ಕ್ಷಮೆಯನ್ನ ನಾನು ಕೇಳ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ಮಕ್ಕಳನ್ನು ನಮಗೆ ಈ ಕಾರ್ಯಕ್ರಮದಲ್ಲಿ ಕೂರಿಸಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಮಗೆ ಈ ಇವತ್ತಿನ ದಿನ ನಮಗೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಕ್ಷಗಾನ ಬಯಲಾಟದ ಕಾರಣವಾಗಿ ಎಲ್ಲ ಇಲ್ಲಿನ ಹಾಲುಗಳು ಎಲ್ಲ ಅದಕ್ಕೆ ನಿಯೋಜನೆಗೊಂಡ ಕಾರಣ ಇವತ್ತು ಕೆಲವು ವಿದ್ಯಾರ್ಥಿಗಳನ್ನ, ಒಂದು 500 ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ಸಂಯೋಜನೆ ಮಾಡಲಿಕ್ಕೆ ಆಯಿತು. ನಿಮಗೂ ಕೂಡ ನಾವು ಹೆಚ್ಚು ದೀರ್ಘಕಾಲದಲ್ಲಿ ಈ ಕಾರ್ಯಕ್ರಮ ಇರುವುದಿಲ್ಲ. ಇನ್ನು 12 ಗಂಟೆಯ ಒಳಗಡೆ ಅಲ್ಲಿ ಪೂಜೆಗೆ ನಾವು ಹೋಗಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಮುಗಿಸ್ತೇವೆ ಎನ್ನುವಂತಹ ಒಂದು ಆಶಯವನ್ನ ಇಟ್ಟುಕೊಂಡು ಇವತ್ತು ಸಮಾರಂಭದಲ್ಲಿ ಸಾಧು ಪೂಜಾರಿಯವರ ಆತ್ಮೀಯರು, ಸಾಧು ಪೂಜಾರಿ ನೆನಪು ಮತ್ತು ಸ್ಥಾಪಕರ ದಿನಾಚರಣೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು, ಸಾಧು ಪೂಜಾರಿಯವರ ಒಡನಾಡಿಯಾಗಿದ್ದು, ಸಮಾಜ ಸೇವಾ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವಂತಹ ಸಮಾಜಮುಖಿ ಚಿಂತಕ ಎಂ ರಮೇಶ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿಕೊಂಡು ನಾನು ಸಂಸ್ಥೆಯ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಶ್ರೀ ಪಿ ದಯಾಕರ್ ಅವರು ರಮೇಶ್ ಅವರನ್ನ ಸ್ವಾಗತಿಸ್ತಾರೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿ ಎಚ್ ಶ್ರೀಧರ್ ಇವರು ಹೊಸಬೆಟ್ಟಿನ ನಿವಾಸಿ, ತೆರಿಗೆ ಸಲಹೆಗಾರರು, ಸಮಾಜಮುಖಿ ಚಿಂತಕರು, ಶಿಕ್ಷಣ ಚಿಂತಕರು ಆಗಿರುವಂತಹ ಎಚ್ ಶ್ರೀಧರ್ ಇವರು ಇವತ್ತು ಮುಖ್ಯ ಅತಿಥಿಯ ಸ್ಥಾನದಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿಕೊಂಡು ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗುಣವತಿ ರಮೇಶ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಾಧು ಪೂಜಾರಿಯವರ ಜೊತೆಯಲ್ಲಿ 1984ರ ಸಂದರ್ಭದಿಂದ ಮೊನ್ನೆಯವರೆಗೂ ಕೂಡ ಇದುವರೆಗೂ ಕೂಡ ಈ ಸಂಸ್ಥೆಗೆ ಮಾರ್ಗದರ್ಶನ ನೀಡುತ್ತಾ ಇರುವಂತಹ ಸಂಸ್ಥೆಯ ಹಿರಿಯ ಟ್ರಸ್ಟಿಯಾಗಿದ್ದುಕೊಂಡು ಈ ಸಂಸ್ಥೆಯನ್ನು ನಡೆಸಿದಂತಹ ಕುಳಾಯಿಯ ಶ್ರೀಯುತ ಮೋನಪ್ಪ ಶ್ರೀಮಂಜು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿಕೊಂಡು ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಟ್ರಸ್ಟಿಯಾಗಿರುವ ಶ್ರೀಯುತ ಬೋಜ ಅಂಚನ್ ಮಧ್ಯ 84ರ ಸಂದರ್ಭದಿಂದಲೂ ಕೂಡ ಇದುವರೆಗೂ ನಮ್ಮ ಜೊತೆ ಸಾಧು ಪೂಜಾರಿಯವರಿಗೆ ತನ್ನ ಸಂಪೂರ್ಣವಾದಂತಹ ಆ ಬೆಂಬಲವನ್ನ ನೀಡುತ್ತಾ ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣರಾದವರು ಎತ್ತರದ ವ್ಯಕ್ತಿ, ಎತ್ತರದ ಯೋಚನೆಯ ವ್ಯಕ್ತಿ ಶ್ರೀಯುತ ಬೋಜ ಅಂಚನ್ ಮಧ್ಯ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಮಹಾವೀರ್ ಜೈನ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಉಮೇಶ್ ಕರ್ಕೇರ ಅವರನ್ನ ನಮ್ಮ ITI ಪ್ರಾಂಶುಪಾಲರಾದ ಹೇಮಂತ್ ಅವರು ಸ್ವಾಗತಿಸ್ತಾರೆ. ನಮ್ಮಲ್ಲಿ 4 ಅನುದಾನ ಪಡೆದಂತಹ ಶಿಕ್ಷಣ ಸಂಸ್ಥೆಗಳಿವೆ. ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಆಗಿನ ಸಂಚಾಲಕರು ನಮ್ಮ ಸಂಸ್ಥೆಗೆ ಅನುದಾನ ಬರುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಹರಕೆ ಇವತ್ತು ನಾವು ಅದನ್ನು ತೀರಿಸುವುದಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ಈ 4 ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರನ್ನು ಮತ್ತು ಆ ಶಿಕ್ಷಕ ಬಂಧುಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ITIಯ ಪ್ರಾಂಶುಪಾಲರಾದ ಹೇಮಂತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತೆ ನಮ್ಮ ಸಂಸ್ಥೆಯಲ್ಲಿ ದುಡಿತಾ ಇರುವಂತಹ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗುಣವತಿ ರಮೇಶ್ ಅವರನ್ನ, ಅದೇ ರೀತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಚಿದಾನಂದ ಅವರನ್ನ, ಇತ್ತೀಚೆಗೆ ನಿವೃತ್ತರಾದಂತಹ ಕುಮಾರಿ ಪುಷ್ಪಲತಾ ರಾವ್ ಮತ್ತು ಶ್ರೀಮತಿ ತಾರಾಬಾಯಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅಲ್ಲಿ 9ನೇ ವಿಭಾಗದ ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಿಕ್ಷಕ ಬಂಧುಗಳನ್ನು, ಇಲ್ಲಿಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕ ಬಂಧುಗಳನ್ನು, ಶಿಕ್ಷಕೇತರ ಬಂಧುಗಳನ್ನ, ಹಳೆ ವಿದ್ಯಾರ್ಥಿಗಳನ್ನು, ನಮ್ಮ ಸಂಸ್ಥೆಯ ಜೊತೆಗೆ ಕೈಗೂಡಿಸ್ತಾ ಇರುವಂತಹ ನಾರಾಯಣಗುರು ಬಿಲ್ಲವ ಸಮಾಜ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳನ್ನು, ಅಲ್ಲಿಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದಂತಹ ಆನಂದ್ ಅಮೀನ್ ಅವರನ್ನ, ಮತ್ತೆ ಎಲ್ಲ ನಮ್ಮ ಇದರ ಸಂಸ್ಥೆಯ ಅಭಿಮಾನಿಗಳನ್ನು, ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಮ್ಮ ಸಂಸ್ಥೆಯನ್ನ ಮುನ್ನಡೆಸ್ತಾ ಇರುವಂತಹ ಅಧ್ಯಕ್ಷರಾದ ದಯಾಕರ್ ಅವರ ಶ್ರೀಮತಿಯವರು ಮಮತಾ ದಯಾಕರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನಮ್ಮ ITIಯಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಾಗಿದ್ದುಕೊಂಡು ಅದನ್ನು ಮುನ್ನಡೆಸಿದಂತಹ ಶ್ರೀನಿವಾಸ್ ಅವರು, ನಿವೃತ್ತ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೋನಪ್ಪಣ್ಣ ಇದ್ದಾರೆ, ಆನಂತರ ಪದ್ಮನಾಭರು ಇದ್ದಾರೆ, ಮತ್ತೆ ಎಲ್ಲ ಛಾಯಾಚಿತ್ರಗಾರರನ್ನು ಮತ್ತು ವಿಡಿಯೋಗ್ರಾಫರ್ಗಳನ್ನು
ಮತ್ತು ಮಾಧ್ಯಮ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನ ಸುಂದರವಾಗಿ ನಡೆಸಿಕೊಡುವಂತಹ ಜವಾಬ್ದಾರಿ ಅದು ನಿಮ್ಮದು. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೆಸಿಕೊಡ್ಬೇಕು ಅಂತ ನಾನು ಕೇಳಿಕೊಂಡು ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಪ್ರಸ್ತಾವನೆಯಿಂದ ವಿರಮಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಸರ್. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಎಂ ರಮೇಶ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿ. ದಾನಿಗಳಾಗೋಣ, ದಾರಿದ್ರ್ಯತೆಯ ತೊಲಗಿಸಿ ಸದೃಢತೆಯೊಂದಿಗೆ ಬೆಳೆಯೋಣ, ದೇವರನ್ನು ಬೇಡುತ್ತಾ ತಮೋಜ್ಞರಾಗೋಣ, ದುಃಖದಾಗೋಣ. ಸಾಧನೆಯ ಉತ್ತುಂಗಕ್ಕೇರಿ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡವರು ಪೂಜ್ಯನೀಯ ಸಾಧು ಪೂಜಾರಿಯವರು. ಮಕ್ಕಳೇ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎನ್ನುವ ರೀತಿಯ ಕಾರ್ಯಕ್ರಮ ಇವತ್ತಿದ್ದು. ತುಂಬಾ ಸಂತೋಷ ಏನು ಅಂತ ಹೇಳಿದ್ರೆ, ಸಾಧು ಪೂಜಾರಿಯವರ ಕುಟುಂಬದ ಹಿರಿಯರೊಂದಿಗೆ ಕುಟುಂಬದ ಸದಸ್ಯರೆಲ್ಲ ನಮ್ಮ ಜೊತೆ ಇದ್ದಾರೆ. ಅವರ ಕುಟುಂಬದ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಇದು ಒಂದು ಈ ಸಮಾರಂಭಕ್ಕೆ ಹೊಸ ಕಳೆಯನ್ನ ತಂದಿದೆ. ಅಷ್ಟು ಮಾತ್ರ ಅಲ್ಲ, ಇದರ ಒಂದು ಅಂದವನ್ನ ಸವಿಯುವ ಯೋಗ ನಮಗೆ ಬಂದಿದೆ. 90 ವರ್ಷ ಕಳೆದಂತಹ, ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅವರ ಪ್ರಾಯ, ಆದರೆ ನಾನು 35 ವರ್ಷಗಳ ಹಿಂದೆ ಸೇಸಮ್ಮರನ್ನ ಇವತ್ತು ನಿಮ್ಮ ಎದುರು ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ನೀವು ಮಕ್ಕಳು ಇವತ್ತಿನ ಯುವ ಜನಾಂಗ ನಾಚಿಕೊಳ್ಳಬೇಕು. ಏನಿಲ್ಲ, ಸಂಜೆ ಆಗುವಾಗ ಬಾಗಿಕೊಂಡು ಮನೆಗೆ ಹೋಗುವಂತಹ ಸ್ಥಿತಿ 20, 25, 15 ವರ್ಷದ ಮಕ್ಕಳಿಗೆ, ಯುವಕರಿಗೆ ಇವತ್ತು ಬಂದಿದೆ. ಆದರೆ ಶ್ರೀಮತಿ ಸೇಸಮ್ಮ ಅವರ ಆ ಒಂದು ದೇಹ ಸ್ಥಿತಿಯನ್ನ ನಾವು ನೋಡಿ, ಅದು ದೇವರು ಕೊಟ್ಟಂತಹ ನಮಗೆ ಒಂದು ವರ ಅಂತ ಹೇಳ್ತಾ, ಅವರ ಕುಟುಂಬದ ಎಲ್ಲ ಸದಸ್ಯರನ್ನು 90 ಸರಿಯಾಗಿ 90 ಅಂತೆ, ಆದರೆ 91ಕ್ಕೆ ಕಾಲಿಟ್ಟಿದ್ದಾರೆ. 19ರ ರೀತಿಯ ಅವರ ಮುಖ ನೋಡಿ ಮನುಜನಿಗೆ ಮಗು ತಂದೆ ಹೇಳುವುದಕ್ಕೆ ಅವರು ನಮಗೆ ಸಾಕ್ಷಿಯಾಗಿದ್ದಾರೆ. ಮತ್ತೊಮ್ಮೆ ನಾನು 35 ವರ್ಷಗಳ ಹಿಂದಿನ ಅವರ ಮನೆಯಲ್ಲಿ ಅವರು ನಮಗೆ ಗಂಜಿ ಊಟ, ಬಸಳೆ ಪದಾರ್ಥದಲ್ಲಿ ಕೂಳೂರಿನ ದೊಡ್ಡ ಮನೆಯಲ್ಲಿ ಗಂಜಿ ಊಟ ಮಾಡಿದ ನೆನಪು ನನಗೆ ಇವತ್ತು ಅವರನ್ನು ನೋಡಿದಾಗ ಆಗಿದೆ. ಅಂತಹ ಸೇಸಮ್ಮ ಅಂತ ಹೇಳಿದ್ರೆ ಶೇಷಮ್ಮ, ನಮಗೆ ನಾಗರ ಹಾವಿನ ನೆನಪು ಅದಕ್ಕೆ ಆಗಬೇಕು. ಅಂತಹ ಸತ್ವ ಉಳ್ಳಂತಹ ಈ ನಾಗ ಮಣ್ಣಿನ ತುಳುನಾಡಿನಲ್ಲಿ ಹಿರಿತನವನ್ನ ಹೊಂದಿದಂತಹ ದೊಡ್ಡ ಮನೆಯ ಹಿರಿತನದ ಒಂದು ಮಹಿಳೆ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇವಾಗ ಸಾಧು ಪೂಜಾರಿಯವರ ನೆನಪನ್ನ ಮಾಡಲಿಕ್ಕಿದ್ದಾರೆ ಶ್ರೀಯುತ ರಮೇಶ್ ಅವರು. ಹಾಗೂ ಈ ಶಾಲೆಯ ಪ್ರಾಧ್ಯಾಪಕ ವೃಂದದವರೇ, ಎದುರಿನಲ್ಲಿ ಕುಳಿತಂತಹ ಪ್ರೇಕ್ಷಕ ವರ್ಗದವರೇ, ವಿದ್ಯಾರ್ಥಿಯೇನೆ,
ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇಂದು ನನಗೆ ಈ ಇನ್ಸ್ಟಿಟ್ಯೂಷನಿಗೆ ಬಂದು ಇದನ್ನು ನೋಡುವಾಗ ಬಹಳಷ್ಟು ಆನಂದವಾಗ್ತದೆ. ಯಾಕೆಂದರೆ ಸಾಧು ಪೂಜಾರಿಯನ್ನು ನಾನು ಈಗಲ್ಲ, ನಾನು ಶಾಲೆ ಹೋಗುವಾಗ ಅವರನ್ನು ನಾನು ತಿಳಿದವ. ನನಗಿಂತ ದೊಡ್ಡವರು ಅವರು, ಆದರೂ ಅವರ ಗುಣ, ಅವರ ಒಂದು ಒಡನಾಟ ಅದು ಎಂದಿಗೂ ನಾನು ಮರೆಯುವುದಿಲ್ಲ. ನನ್ನ ತಂದೆ ಅವರ ಪ್ರೊಫೆಸರ್ ಆಗಿದ್ದರು ವಿದ್ಯಾದಾನಿ ಹೈಸ್ಕೂಲಲ್ಲಿ. ಆದ ಕಾರಣ ನನ್ನ ತಂದೆಗೂ ಅವರ ಮೇಲೆ ಒಂದು ಥರದ ಸೋ ಮಚ್ ಆಫ್ ಕ್ಲೋಸ್ ರಿಲೇಷನ್ ಇತ್ತು. ಅದೇ ಮುಂದೆ ಮುಂದೆ ಬೆಳೆದು ಅವರು ಪಡಂಬೂರಿನಿಂದ ಕುಳಾಯಿಗೆ ಬಂದು ಗೋಕರ್ಣನಾಥ ಸ್ವಾಮಿಲ್ ಮಾಡಿ, ಅದರ ನಂತರ ಕುಳಾಯಿಯಲ್ಲಿ ಪ್ರತಿಯೊಬ್ಬರಿಗೂ ಅವರ ಮಿಲ್ ಎಂಬುದೇ ಒಂದು ಸೋರ್ಸ್ ಆಫ್ ಇದು. ಏನು ಬೇಕಾ, ಮನೆ ಕಟ್ಟಬೇಕಾ, ಸಾಧು ಪೂಜಾರಿ ಹೋದರೆ ಸಾಕು, ಅವರು ಏನು ಬೇಕು ಕೊಂಡೋಗಿ ಅಂತ ಹೇಳಿ ಅಂತ ಉದಾರ ಮನುಷ್ಯರವರು. ಎಷ್ಟೋ ಜನ ಅವರದ್ದು ಕೊಂಡೋಗಿದ್ದಾರೆ, ಹಿಂದೆ ಫುಲ್ ಹಣ ಕೊಟ್ಟವರಿಲ್ಲ. ಆದರೂ ಅವರ ಸಾಧು ಸ್ವಭಾವ ಯಾರಿಗೂ ಅವರು ದುಃಖ ಮಾಡಿದವರಲ್ಲ. ಅದೇ ರೀತಿ ನನ್ನ ತಾಯಿ, ಅವಳು ಕುಳಾಯಿ ಮಹಿಳಾ ಮಂಡಳದಲ್ಲಿ 25 ವರ್ಷ ಪ್ರೆಸಿಡೆಂಟ್ ಆಗಿದ್ದಳು, ಸುಮತಿ ಎಂಬವಳು. ಸೊ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಸಾಧು ಪೂಜಾರಿ ಅವರ ಮಿಸ್ಸಸ್ ಕೂಡ ಯಾವಾಗಲೂ ಏನು ಬೇಕು ತಾವಿದ್ದೇವೆಂದು ಹೇಳಿ ನನ್ನ ತಾಯಿ 25 ವರ್ಷ ಆ ಮಹಿಳಾ ಮಂಡಲವನ್ನು ನಡೆಸಿದ್ರು. ಇದು ಯಾಕೆ ಹೇಳುವುದೇನೆಂದರೆ, ಸಾಧು ಪೂಜಾರಿ ಮತ್ತು ಅವರ ಮನೆ ನಮ್ಮ ಮನೆ ಒಂದು ಅಷ್ಟು ಆತ್ಮೀಯತನ ಇತ್ತು. ನಾನು ಊರಲ್ಲಿದ್ದದ್ದು ಕಮ್ಮಿ, ನಾನು ಗೋವಾದಲ್ಲಿದ್ದೆ, ಬಾಂಬೆಯಲ್ಲಿದ್ದೆ. ಆದರೂ ಬಂದಾಗ ಸಾಧು ಪೂಜಾರಿಯನ್ನು ಹೋಗಿ ನೋಡ್ತಿದ್ದೆ. ಈ ಮಧ್ಯದಲ್ಲಿ 99ನಲ್ಲಿ ನಮ್ಮ ತಂದೆಯ ಹೆಸರಿನಲ್ಲಿ ನಾವು ಟ್ರಸ್ಟ್ ಮಾಡಿದೆವು, ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟ್. ಇದರಲ್ಲಿ ಸ್ಥಾಪಕ ಒಂದು ಟ್ರಸ್ಟಿಯಾಗಿ ಪಿ ಸಾಧು ಪೂಜಾರಿ ಇದ್ದರು. ನಾವು ಎಲ್ಲಿ ಹೋಗುವುದು, ಏನು ಮೀಟಿಂಗ್ ಮಾಡೋದಾರು ಅವರು ನಮ್ಮೊಟ್ಟಿಗೆ ಬರ್ತಿದ್ದರು. ಅವರ ಸಜೆಷನ್ ನಮಗೆ ಯಾವಾಗಲೂ ಸಿಗ್ತಿತ್ತು. ಅವರು ಕಡೆಯವರೆಗೂ ಕೂಡ ನಾವು ಕರೆದಾಗ ಬರ್ತಿದ್ರು. ಸೊ ಇವತ್ತು ಈ ಇನ್ಸ್ಟಿಟ್ಯೂಷನ್ ನೋಡುವಾಗ ಅವರು ಮಾಡಿದ ಕೆಲಸ ಒಂದಿಷ್ಟಲ್ಲ. ಇಲ್ಲದಿದ್ದರೆ ಇಂಥ ರೂರಲ್ ಪ್ಲೇಸಲ್ಲಿ ಇಷ್ಟು ದೊಡ್ಡ ಜೈಜಾಂಟಿಕ್ ಇನ್ಸ್ಟಿಟ್ಯೂಷನ್ ಇದು ಎಲ್ಲಿಯೂ ಇಲ್ಲ. ಅದಲ್ಲದೆ ಇವತ್ತು ಪುಟಾಣಿ ಮಕ್ಕಳು ಇಲ್ಲಿನ ಒಂದು ಸಿಸ್ಟಮ್ ನೋಡುವಾಗ ಬಹಳ ಖುಷಿ ಆಯಿತು. ಇನ್ನೇನು ಹೇಳಲು ಬಯಸುವುದಿಲ್ಲ. ಥ್ಯಾಂಕ್ ಯು. ಉದ್ಘಾಟಕರ ಮಾತುಗಳನ್ನಾಡಿದ ಎಂ ರಮೇಶ್ ಇವರಿಗೆ ವಂದನೆಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಎಚ್ ಶ್ರೀಧರ್, ತೆರಿಗೆ ಸಹಾಯಕರು, ಹೊಸಬೆಟ್ಟು, ಇವರಿಂದ ಒಂದೆರಡು ಮಾತು. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಹೊರಮಾಡುತ್ತಾ, ಹಾಗೆ ನಾರಾಯಣ ಗುರುಗಳನ್ನು ಮನಸ್ಸ ಧ್ಯಾನಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾಧು ಪೂಜಾರಿಯ ಕುಟುಂಬ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಶಾಲಾ ಎಲ್ಲ ಅಧ್ಯಾಪಕ ವೃಂದದವರಿಗೂ ನನ್ನ ನಮಸ್ಕಾರಗಳು. ಇಂದು ನನಗೆ ಬಹಳ ವಿಶೇಷವಾದ ದಿನ ಅಂತ ಕಾಣ್ತಾ ಇದೆ ಮತ್ತು ನನಗೆ ಒಂದು ಪ್ರೀತಿಯ ದಿನ ಆಗಿದೆ. ಯಾಕೆಂದರೆ ನನ್ನ ವೃತ್ತಿ ಜೀವನದಲ್ಲಿ ನನ್ನ ವೃತ್ತಿಯ ಯಶಸ್ವಿಗೆ ಮುಖ್ಯ ರೂವಾರಿಯಾದಂತಹ ಹಾಗೂ ಈ ಶಾಲೆಯ ಸ್ಥಾಪಕರಾದಂತಹ ಪಿ ಸಾಧು ಪೂಜಾರಿಯವರನ್ನು ನೆನಪಿಸುವುದು ಒಂದು ಪುಣ್ಯದ ಕೆಲಸ ಅಂತ ನಾನು ಎಣಿಸ್ತಾ ಇದ್ದೇನೆ. ಸಾಧು ಪೂಜಾರಿಯವರು ಒಂದು ವ್ಯಕ್ತಿಯಾಗಿ ಹುಟ್ಟಲಿಲ್ಲ, ಅವರು ಒಂದು ಶಕ್ತಿಯಾಗಿ ಸಮಾಜಕ್ಕೆ ತನ್ನ ಶಕ್ತಿಯನ್ನು ತೋರಿಸಿದಂತಹ ಮಹಾನ್ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ. ಒಬ್ಬ ಹುಟ್ಟುವುದು ಮತ್ತು ಸಾಯುವುದು ಯಾವುದೋ ಒಂದು ಕಾರಣ ಇರಬಹುದು, ಅದರ ಮಧ್ಯದ ಬದುಕಿನಲ್ಲಿ ತಾನು ಸಮಾಜಕ್ಕೆ ಏನು ಕೊಟ್ಟಿದ್ದ, ಏನು ಮಾಡಿದ್ದಾನೆ ಎಂಬುದರ ಮೇಲೆ ಅವನ ನೆನಪುಗಳು ನಮ್ಮ ಜೀವನದಲ್ಲಿ ಶಾಶ್ವತವಾಗಿರುತ್ತದೆ. ಅವರ ಹೆಜ್ಜೆಯ ಗುರುತುಗಳು ನಮ್ಮನ್ನು ಆ ಸನ್ಮಾರ್ಗಕ್ಕೆ ನಡೆಸಿಕೊಂಡು ಹೋಗ್ತದೆ ಎಂಬುದಕ್ಕೆ ಪಿ ಸಾಧು ಪೂಜಾರಿಯವರೇ ಸಾಕ್ಷಿ ಅಂತ ಹೇಳ್ಕೊಂಡು ನಾನು ನಂಬಿದ್ದೇನೆ. ಯಾಕೆಂದರೆ ನಂದು ಮತ್ತು ಸಾಧು ಪೂಜಾರಿಯ ಒಡನಾಟ ಸಾಧಾರಣ 20-25 ವರ್ಷದ ಮೇಲ್ಪಟ್ಟಿರ್ಬೋದು. ನಾನು ವಿದ್ಯಾರ್ಥಿ ಜೀವನದಿಂದ ಹೊರಬಂದ ಕೂಡಲೇ ನನ್ನನ್ನು ಪ್ರಥಮವಾಗಿ ಕರೆದು ಅವರ ಮಕ್ಕಳಿಗೆ ಟ್ಯೂಷನ್ ಕೊಡಿ ತೆಗೆದುಕೊಂಡು ನನ್ನನ್ನು ಟ್ಯೂಷನ್ಗೆ ಆಹ್ವಾನ ಮಾಡಿ, ಆನಂತರ ಅವರ ಲೆಕ್ಕಪತ್ರವನ್ನು ನಿರ್ವಹಣೆಗೆ ನನ್ನನ್ನೇ ನೇಮಕ ಮಾಡಿ
ಅವರು ಮಿಲ್ಲು ನಿಲ್ಲಿಸುವವರೆಗೂ ನಾನು ಲೆಕ್ಕಪತ್ರವನ್ನು ಮಾಡಿಸ್ತಾ ಇದ್ದೆ. ಅಷ್ಟು ಸಮಯದಲ್ಲಿಯೂ ನನಗಾಗಲಿ ಅವರಿಗಾಗಲಿ ಯಾವುದೇ ಒಂದು ಬೇಸರ ಸಂಗತಿ ಆಗಲಿ ಅಥವಾ ಯಾರು ಬಂದ ಕಸ್ಟಮರ್ ಹತ್ರ ಆಗಲಿ ಅವರು ಸಿಟ್ಟು ಮಾತಾಡೋದಾಗಲಿ ಬೇಸರ ಮಾಡೋದಾಗಲಿ ಇನ್ನೊಬ್ಬರನ್ನು ದೂಷಿಸಿದಾಗಲಿ ನಾನು ಕಂಡಿರಲಿಲ್ಲ. ಎಲ್ಲರಿಗೂ ಸಾಧಣ್ಣನಾಗಿಯೇ ಬದುಕಿದರೆ ಹೊರತು ಸಾಧು ಪೂಜಾರಿಯಾಗಿ ಬದುಕಲಿಲ್ಲ. ಅವರು ಯಾರು ಕೇಳಿದ್ರು ಸಾಧಣ್ಣ ಸಾಧಣ್ಣ ಅಂತ. ಹಾಗೆ ಅವರು ಈ ರೂಪಿಸಿದಂಥ ಈ ಶಾಲೆ ಅವರ ಮಕ್ಕಳು ಇದನ್ನು ಮುಂದುವರಿಸಿ ಇವರ ಮಕ್ಕಳ ಕಾಲದಲ್ಲಿ ಅವರ ಚಿಂತನೆ ಅಂತೆ ಏನಂದರೆ ನಾರಾಯಣ ಗುರುಗಳ ಚಿಂತನೆ ಏನಂದರೆ ಶಿಕ್ಷಣದಿಂದ ಜ್ಞಾನವಂತರಾಗಿ ನಿಂತ ಅದೇ ಧ್ಯೇಯವನ್ನು ಹೊತ್ತಂತಹ ಸಾಧು ಪೂಜಾರಿಯವರು ಇನ್ನೂ ಚಿಂತನೆ ಇತ್ತು. ಆ ಚಿಂತನೆಯನ್ನು ಅವರ ಮಕ್ಕಳು ನೆರವೇರಿಸಿಕೊಡಲಿ. ಅದರ ಅಧ್ಯಕ್ಷ ವಹಿಸಿದ ದಯಾಕರ್ರವರ ಕಾಲದಲ್ಲಿ ಇದು ಒಂದು ದೊಡ್ಡ ಬ್ರಹ್ಮಶ್ರೀ ನಾರಾಯಣ ಗುರು ಯೂನಿವರ್ಸಿಟಿ ಆಗಲಿ ಅಂತ ತಗೊಂಡು ನಾನು ಆಶಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಂಸ್ಥೆಯ ಹಿತೈಷಿಯವರಾದ ಮೋನಪ್ಪ ಶ್ರೀ ಮಂಜು ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಲಿದ್ದಾರೆ. ವೇದಿಕೆಡಿತ್ತಿನ ಮಾನ್ಯರ್ನಗಲೇ, ಅಧ್ಯಾಪಕ ವೃಂದದಕಲೆ, ವಿದ್ಯಾರ್ಥಿಗಳೇ, ಎದುರು ಕುಲ್ದಿನಂಚಿನ ಮಹನೀಯರೇ, ಯಾನ್ ತುಲ್ಟೆ ಬಾತವ್ರೆ ಯಾನ್ ತುಲ್ತೆ ಅಂಚದು ಪುನಗ ಯಾನ್ ಸಾಧು ಪೂಜಾರ್ಲ ಯಾನ್ನ ಬಾಲ್ಯ ಸ್ನೇಹಿತರು ಎಂಕ್ಲಿ ಬಾಲ್ಯ ಸ್ನೇಹಿತರು ಏತು ಪಂಡ ಎನ್ನ ವಿದ್ಯಾಭ್ಯಾಸೋಡ್ದು ಪಂಡ 5ನೇ ಕ್ಲಾಸ್ ಬೊಕ್ಕ ಹೈಸ್ಕೂಲ್ ಲೇಕ್ ಯಾನ್ನ ಅರ್ಲ ಒಡನಾಟ ಅಂಚನೆ ಅರ್ನ ಜೀವನೋಡು ಯಾನು ಒಡನಾಡಿ ಅದು ಪಿಂಜ ಕೆಲಸ ಮಲ್ತದೆ. ಆರು ವಿದ್ಯಾಸಂಸ್ಥೆಯನ್ನು ನಾರಾಯಣ ಗುರು ಟ್ರಸ್ಟನ್ನು ದುಂಬು ಸ್ಥಾಪನೆ ಮಲ್ತೇರಿ ಅಲ್ತು ಬೊಕ್ಕ ವಿದ್ಯಾಸಂಸ್ಥೆಗೆ ಕೈಪಾಡಿ ಆ ವಿದ್ಯಾಸಂಸ್ಥೆಗೆ ಕೈಪಾಡಿನಾಗ ವಿದ್ಯಾಸಂಸ್ಥೆದ ಅಡಿಪಾಯವಾದ ಆಯ್ತ ಕೆಲಸ ಮಲ್ತಿದ್ದೀನಿ ಯಾನ್ ದಯವಂಡ ಅರೆಗೆ ಮೇನ್ ಅಡ್ವೈಸರ್ ಯಾನೇ ಆದಿತ್ತು ಆ ಕಾಲೋಡು ದಯಬಂಡ ಏನನ್ನು ನಂಬುದಿತ್ತೀರಿ ಏನದ ಅಂಚಿನ ದುರ್ಬುದ್ಧಿಲ ಇತ್ತಜಿ ಆ ರೀತಿ ಯಾನು ಎಡ ರೀತಿಲಿ ಅರೆಗೆಲ್ಲ ಎಂಕೆಲ್ಲ ಸಂಬಂಧ ಇತ್ತು ಅಂಚದು ಪುನಃ ಆ ವಿದ್ಯಾಸಂಸ್ಥೆ ಸ್ಥಾಪನೆ ಮಲ್ಪನ ಅಂಚಿನ ಸಮಯಡು ಯಾನ್ ದಿಂಜ ಕೆಲಸ ಮಲ್ದೆ ಅಂಡವು ಪನೀರವಲ್ಲಿ ಸುರುತ ವಿದ್ಯಾಸಂಸ್ಥೆದ ಅಡಿಪಾಯವು ಪಂಡ ನಾರಾಯಣ ಗುರು ಕೈಗಾರಿಕಾ ಸಂಸ್ಥೆ ಅವಲಿ ಎಂಕುಲು ದೈ ನಡೆದು ಶಾಲೆನ ಉದ್ಘಾಟನೆ ಮಲ್ತದ್ದು ಗುಯಲು ಅವು ಇನ್ನು ಮಾತ್ರ ಮಲ್ತದಿ ನಕಲು ಅಂದ ಮಲ್ತ ಅಲ್ತು ಪಕ್ಕ ಮೂಲು ಎಂಕ್ಲಿ ಬಹುಶಃ ನಪದಾರ ಮರತೀನಿ ಎಂಕ್ ಮಿನಿಸ್ಟರ್ ಆದಿತ್ಯರು ಸಾಯ್ಬೇರು ಆರು ಈ ಜಾಗೆಯನ್ನು ಚರ್ಚಿದ ಕೈಟಿರ್ದು ಎಂಕಲಿಗೆ BMI ಇದ್ದೇನೆ ಕರೆಕ್ಟ್ ಆರು ಚರ್ಚ್ ಇರ್ದು ಬೊಕ್ಕ ಈ ಶಾಲೆನ ಎಂಕಲಿಗೆ ಒಂಜಿ 2 ಎಕರೆ ಚಿಲ್ಲರೆ ಶಾಲೆನು ಅಂತ ದುಡ್ಡು ಕಟ್ಟದು ಎಂಕಲಿಗೆ ಕೊಡ್ತೀರಿ ಅಂಚದು ಪುನಃ ಈ ಶಾಲೆಗೆ ಎಡ್ಡೆ ಸೊತ್ತು ಪಂಡ ಈ ಜಮೀನು ಇನಿ ಮಲ್ಪೆರ ಸಾಧ್ಯ ಇಜ್ಜಿ ಈ ಕಾಟಿ ಬರಲ ಹಿರಿಯಡು ದಯಬಂಡ ಆತ ಲಾಯಕದ ಜಾಗೆ ಅವೇನು ಸಾಧು ಪೂಜಾರ್ಲು ನಾನು ಬೆಳಗಾಯರು ಕಷ್ಟ ಬೈದೇರು ಆರ್ಲ ಬೈದರು ಎಂಕುಲ್ಲ ಬೈದ ಬಿರಿಯ ಇತ್ತ ಕೆಲಸ ಆತಂಡು ಅಂಡ್ ವಿದ್ಯಾಸಂಸ್ಥೆಯನ್ನು ಪೊರ್ಲುಡು ನಲಪ ಒಂದು ಪೋಪಿನ ಕೆಲಸ ಅದನ್ನ ಜೋಕುಲಿಗೆ ಸೇರಿನ ಜೋಕುಲು ಪಂಡ ಇತ್ತೆ ದಯಕರ ಆಯ್ತ ಪ್ರೆಸಿಡೆಂಟ್ ಆದಿತ್ತೀರಿ ದಯಕರ ಬೇರೆ ತಟದು ದುಂಬು ಪೋಲ ಒಂದು ಪಂತನ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂಚ ಅದು ಪುನಗ ಈ ಸಾಧು ಪೂಜಾರಿ ಇಜ್ಜೇರಿ
ಅಂಚೆನೆ ಎನ್ನ ಸ್ನೇಹಿತರ್ಲ ಏರ್ಲ ಇಜ್ಜೇರಿಂಗ್ ಇತ್ತಯ್ಯನು ಒರಿಯಾದುಲ್ಲದೆ ಬಂಡ ಎನ್ನ ಒಡನಾಡಿನಗಳು ಭಾರಿ ಸ್ನೇಹಿತರು ಇತ್ತೇರು ಅಕಲು ಪೂರ ನಾನು ಬಿಡುದು ಪೋತೇರು ಇತ್ತೆ ಯಾರ್ಲ ಇಜ್ಜೇರು ಅದನ್ನ ಒಡನಾಟ ಎಂಕ್ ನೆನವರಿಕೆ ಮಾತ್ರ ಬೊಕದಾಲಜ್ಜಿ ಇತ್ತೆಯನ ಒಬ್ಬಂಟಿಗೆ ಅದು ಎನ್ನ ಸ್ನೇಹಿತರನ್ನ ಕಲೆ ಒಂದು ಯಾನು ಬದುಕೊಂದಿಲ್ಲ ಇತ್ತೆಂಕ್ 87 ವರ್ಷ ಅಂಚ ಅದು ಪುನಗ ಯಾನು ಅಂತೆ ಬರ್ಪೂಜಿ ಬಂದುತ್ತೆ ದಯಕರು ಒತ್ತಾಯ ಮಲ್ತೀನಿ ಹತ್ರ ಯಾನು ಬರುಡಾಂಡು ಮೇಯ್ ಮಾಲುಡು ಅಂಚಾದು ಪುನಗ ನಿಖಿಲಿ ಎನ್ನ ಒಂಜಿ ಹಿತ ನುಡಿ ನಿಖಿಲ್ನ ಸೌಭಾಗ್ಯ ಒದಗದ ಪನ್ಪಿನ ಎನ್ನ ಅಭಿಪ್ರಾಯ ದಯದೀದಿ ಈ ಶಾಲೆಗೆ ಅಪಚಾರ ಬಗೆವಡೆ ಶಾಲೆಯ ಅಭಿವೃದ್ಧಿಗೆ ದಯದೀದು ಕಲ್ಪನ ಜೋಕುಲ್ಲ ಕಲ್ತದ್ದು ಪೊಯ್ಬೇಕ ನಿಖಲು ಉದ್ಯೋಗ ಮಲ್ತಿಬೇಕ ಶಾಲೆನ ಮರಪಡಿ ನಿಖಿಲದು ದಾಲ ಸಹಾಯ ಮಲ್ಪರ ಇತ್ತಂದ ಈ ಶಾಲೆ ಕೊರ್ದು ನಿಖಲ ಗುಣ ಸಂದಾಲಿ ಬಂದೆನ್ನ ರಡ್ಡು ಪಾತ್ರೆಯನ್ನು ಮುಗಿತು. ಧನ್ಯವಾದಗಳು ಸರ್. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಪಿ ದಯಾಕರ್ ಸರ್ ಇವರಿಂದ ಅಧ್ಯಕ್ಷೀಯ ನುಡಿ. ಉಪಸ್ಥಿತರಿರುವ ನಮ್ಮ ತಂದೆಯ ಸ್ಥಾನದಲ್ಲಿರುವಂತಹ ಶ್ರೀ ಮೋನಪ್ಪ ಶ್ರೀ ಮಂಜು ಅವರೇ, ನನ್ನ ಗುರುಗಳು, ನನಗೆ ಟ್ಯೂಷನ್ ಹೇಳಿಕೊಟ್ಟು ನನಗೆ ಮಾರ್ಗದರ್ಶನ, ನಮ್ಮೊಂದಿಗೆ ಶಿಕ್ಷಕರಲ್ಲದಿದ್ದರೂ ಒಂದು ಒಳ್ಳೆಯ ಒಡನಾಟ, ನನ್ನನ್ನು ಆ ಸಂದರ್ಭದಲ್ಲಿ ನಿಮ್ಮಷ್ಟು ದೊಡ್ಡದಿರುವಾಗ ಮೈಸೂರು ಅಲ್ಲಿಗೆ ಎಲ್ಲ ತಿರುಗಾಡಲಿಕ್ಕೆ ನನಗೆ ಮಾರ್ಗದರ್ಶನ. ಇವನ್ ಸ್ಪೀಚ್ ಬರೆಯುವಾಗಲೂ ನಾನು ಅವ್ರ ಹತ್ರ ಕೇಳುವಾಗ ನನಗೆ ಜೋರು ಮಾಡ್ತಾ ಇದ್ರು, ನೀನೇ ಬರಿಬೇಕು, ನಾನು ಹೇಳಿಕೊಡ್ತೇನೆ ಅಂತ. ಆದ್ರಿಂದ ಇವತ್ತು ಮಾತಾಡೋದು ಅಥವಾ ಬರೆಯುವುದಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ನಮ್ಮ ಶ್ರೀಧರ್ ಅವರಿಗೆ. ನಮ್ಮಲ್ಲಿ ತಂದೆಯೊಟ್ಟಿಗಿದ್ದು ನಮ್ಮೆಲ್ಲರಿಗೂ 5 ಜನರಿಗೂ ಟ್ಯೂಷನ್ ಹೇಳಿಕೊಟ್ಟು ನಮ್ಮನ್ನು ಈ ಒಂದು ಸ್ಥಾನದಲ್ಲಿ ಗುರುಗಳ ಸ್ಥಾನದಲ್ಲಿ ಇರುವ ಶ್ರೀಧರ್ ರವರೇ, ರಮೇಶ್ ರವರೇ, ನಮ್ಮ ತಂದೆ ಒಡನಾಡಿ, ಅವರ ತಂದೆ ಮಾಸ್ಟರ್ ಆಗಿದ್ದು ನಮ್ಮ ಮಿಲ್ಲಿನಲ್ಲಿ ಲೆಕ್ಕ ಪರಿಶೋಧಕರಾಗಿದ್ದು ತಂದೆಯೊಟ್ಟಿಗೆ ಒಡನಾಟದಲ್ಲಿದ್ದರು. ಹಾಗೂ ನಮ್ಮ ತಂದೆಯ ಅಕ್ಕ ಶ್ರೇಸಮ್ಮನ ಮಾಮಿ ಯಾವಾಗಲೂ ನಮಗೆ ಬುದ್ಧಿ ಹೇಳ್ತಾ ನಮ್ಮೊಟ್ಟಿಗಿದ್ದು ನಮ್ಮನ್ನು ಸಹಕರಿಸಿದವರು. ಮೋನಪ್ಪಣ್ಣ, ನಾನಿವತ್ತು ಇಲ್ಲಿ ಇರಬೇಕಾದ್ರೆ ನನಗೆ ಹಿಂದಿಂದ ಶಕ್ತಿಯಾಗಿ ನಿಂತು ನಾನಿದ್ದೇನೆ, ಏನಾದರೂ ಹೆದರಬೇಡ, ನಾನಿದ್ದೇನೆ ಅಂತ ಹೇಳಿ ಒಂದು ಧೈರ್ಯ ತುಂಬಿ ಎಲ್ಲ ಸಮಯದಲ್ಲೂ ನನಗೂ ಬೆನ್ನು ತಟ್ಟಿ ಎದೆಗುಂದಬೇಡ, ನಾವಿದ್ದೇವೆ ನಿನ್ನೊಟ್ಟಿಗೆ ಅಂತ ಹೇಳಿ ತಂದೆಯ ಸ್ಥಾನವನ್ನು ತುಂಬಿದ್ದಾರೆ. ಎಲ್ರಿಗೂ ಈ ಸಂಸ್ಥೆಗೆ ಸ್ವಾಗತಿಸುತ್ತಾ ಅವರನ್ನು ನೆನೆಸುತ್ತಾ, ಇವತ್ತಿನ ದಿನ ಒಂದು ನನ್ನ ಜೀವನದಲ್ಲಿ ಅಪೂರ್ವ ದಿನ, ಮರೆಯಲಾಗದ ದಿನ. ಯಾಕೆಂದ್ರೆ ಈ ಒಂದು ವರ್ಷದಲ್ಲಿ ನಮಗೆ ನಾವು ಯಾವುದೆಲ್ಲ ಎಣಿಸಿದೆವು ಎಲ್ಲವನ್ನೂ ಆ ತಾಯಿ ಕೈಗೂಡಿಸಿ ಕೊಟ್ಟಿದ್ದಾರೆ. ಎಷ್ಟೋ 25-30 ವರ್ಷದ ನಂತರ ನಮ್ಮ ಎಲ್ಲ ಸಂಸ್ಥೆಗಳು 100% ಫಲಿತಾಂಶ, ನಾವು ಹೋದಲ್ಲಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ನಾವು ನೆನೆಸಿದ ಕಾರ್ಯಗಳು ಕೈಗೂಡಿದೆ. 14 ವರ್ಷಗಳ ಹಿಂದೆ ಕಷ್ಟದ ಸಮಯದಲ್ಲಿ ಹೇಳಿದ ಆ ತಾಯಿಯ ಹರಕೆ ಇವತ್ತು ಈಡೇರಿದೆ. ಆ ತಾಯಿಯು ನಮ್ಮ ಸಂಸ್ಥೆಗೆ ಬಂದು ಇವತ್ತು ನೆಲೆಸಿದ್ದಾಳೆ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇಲ್ಲ. ತಂದೆಯ ವರ್ಷದ ದಿನ, ಅದನ್ನು ನೆನೆಸುವಂತ ದಿನ. ಪದ್ಮಿನಿಯವರು ಯಾವಾಗಲೂ ನನ್ನ ಹತ್ರ, ಸರ್ ಒಂದು ಮಕ್ಕಳಿಗೆ ಆಟದ ಇದಾಗಬೇಕು, ನಾನು ಆಯ್ತು ಮಾಡುವ, ಇದೊಂದು 10-14 ವರ್ಷದಿಂದಲೂ ಅವರು ಹೇಳ್ತಾ ಇದ್ರು, ಒಂದು ಆಟದ ಮೈದಾನ ಆಗ್ಬೇಕು ಸರ್, ಒಂದು ಸಣ್ಣದೆಲ್ಲಿ ಆದ್ರೂ ಮಾಡಿ, ಅಟ್ಲೀಸ್ಟ್ ಒಂದು ಸಣ್ಣದೆಲ್ಲಿ ಆದ್ರೂ ಮಾಡಿ ಅಂತ ಹೇಳಿ ಯಾವಾಗಲೂ ಕೇಳ್ತೇನೆ. ನಾನು ಆಯ್ತು ಆಯ್ತು ಅಂತ ಹೇಳಿ ಮಾಡ್ಲಿಕ್ಕೆ ಆಗ್ಲಿ. ಬಟ್ ಇವತ್ತು ಅದು ಎಲ್ಲ ಕೈಗೂಡಿದೆ. 1-2 ಪ್ರಾಜೆಕ್ಟ್ಗಳು ಮುಗಿಬೇಕಿತ್ತು, ಆಗ್ಲಿಲ್ಲ. ಬಟ್ ಇವತ್ತಿನ ಒಂದು ದಿನ ಅಪೂರ್ವ. ಅದನ್ನು ನೆನೆಸಿದ್ರೆ ಭಾವುಕನಾಗ್ತೇನೆ. ಯಾಕೆಂದ್ರೆ ಆ ತಾಯಿ ನನ್ನನ್ನು ಹರಸಿ ಈ ಒಂದು ಸಂಸ್ಥೆಯನ್ನು ನಾನು ಏನು ನೆನೆಸಿದ್ದೇನೆ ಅದನ್ನು ನನಗೆ
ಅವರು ಮಾಡಿಕೊಟ್ಟಿದ್ದಾರೆ. ಏನೋ ಒಂದು ಎಂತ ಒಂದು ಕಷ್ಟದ ಸಂದರ್ಭದಲ್ಲಿಯೂ ಆ ತಾಯಿಯನ್ನು ನೆನೆಯುವಾಗ ಆಗದ ಕೆಲಸಗಳನ್ನು ಮಾಡಿಕೊಟ್ಟ ಆ ತಾಯಿಯನ್ನು ಯಾವತ್ತೂ ಸ್ಮರಿಸುತ್ತಾ ಇವತ್ತು ಆ ಒಂದು ಪುಣ್ಯದ ಅವರ ಗೆಜ್ಜೆ ಸೇವೆಯನ್ನು ಮಾಡುವ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಅದರಲ್ಲಿ ಎಲ್ಲ ಭಾಗ್ಯ ಆಗ ನಿಮಗೂ ಆ ತಾಯಿ ಹರಸಲಿ, ಈ ಸಂಸ್ಥೆಗೆ ಇನ್ನಷ್ಟು ಒಳ್ಳೆಯದಾಗಲಿ, ಆ ಹಿರಿಯರ ಆಶೀರ್ವಾದ ಇರಲಿ, ಈ ಒಂದು ಸಂಸ್ಥೆ ಅತ್ಯುತ್ತಮ ಒಂದು ಸಂಸ್ಥೆಯಾಗಿ ಬೆಳಗಲಿ, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದವನ್ನು ಕೇಳುತ್ತಾ ನಮ್ಮ ಹಿರಿಯರು SS ಭಟ್ ಇನ್ನೊಬ್ರು ನನ್ನ ಮಾರ್ಗದರ್ಶಕರು, ಯಾವಾಗಲೂ ನಾನೊಂದು ಗಾಡ್ ಫಾದರ್ ಇದ್ದು ಹೇಳ್ತೇನೆ, ನನ್ನ ಕಷ್ಟದ ಸಮಯದಲ್ಲಿಯೂ ಯಾವಾಗಲೂ ಶನಿವಾರ ಭಟ್ರಿಗೆ ಫೋನ್ ಮಾಡ್ಲಿಕ್ಕೆ ಉಂಟು, ಭಟ್ರೆ ಹಣ ಉಂಟಾ ಅಂತ. ನನಗೆ 5-10 ಸಾವಿರವನ್ನು ಕವರಲ್ಲಿ ಹಾಕಿ ಪ್ರತಿ ಶನಿವಾರ ಆ ಇಂಡಸ್ಟ್ರಿ ಇರುವ ಟೈಮಲ್ಲಿ ನನಗೆ ಒಂದು ದೇವರ ಹಾಗೆ ಅವರು ನನಗೆ ಯಾವಾಗಲೂ, ನನ್ನ ಮಗ ಹಾಸ್ಪಿಟಲ್ ಇರುವಾಗಲೂ ರಾತ್ರಿ ಬಂದು ನಾನಿದ್ದೇನೆ, ಅದು ಯಾವತ್ತೂ ನಾವು ಮರೆಯುವುದಿಲ್ಲ ಅಂತ ಅವರು ಇವತ್ತು ನಾವು ಕರೆದಕ್ಕೆ ಬಂದಿದ್ದಾರೆ. ತುಂಬಾ ಸಂತೋಷ ಸರ್. ಎಲ್ರಿಗೂ ಮೊನ್ನೆ ITIಗೆ ಅವರ ಫ್ಯಾಕ್ಟ್ರಿಗೆ ಆಟೋ ಪ್ಯಾಕ್ಗೆ ನಾವು ಕರ್ಕೊಂಡು ಹೋದ ಒಳ್ಳೆಯ ನಮ್ಮ ಮಕ್ಕಳಿಗೆ ಅಲ್ಲಿ ಅವರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ರಮೇಶ್ ಅಣ್ಣ ಇದ್ದಾರೆ, ನಮ್ಮ ತಂದೆಯ ಅಜ್ಜರ ಅಣ್ಣನ ಮಕ್ಕಳಿದ್ದಾರೆ, ಮತ್ತೆ ನಮ್ಮ ಮಾಮೆ ಎಲ್ಲ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ ಹಾಗೂ ಸಂತೋಷ. ಆನಂದ ಮೀನ್ ಇದ್ದಾರೆ, ಉಮ್ಮನಾಥ್, ಶ್ರೀನಿವಾಸ್, ನನ್ನ ಇನ್ನೊಬ್ರು ಮಿತ್ರರು ಆನಂದಣ್ಣ, ಸಾರಿ ಅಶೋಕಣ್ಣ, ಎಲ್ಲಿ ಹೋದ್ರು ನನ್ನೊಂದಿಗಿದ್ರು. ಅದು ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಗಲಾಟೆಗಾಗ್ಲಿ ಯಾವುದಕ್ಕೂ ರೆಡಿ. ಯಾವಾಗ ಫೋನ್ ಮಾಡಿದ್ರು ಯಾನುಲ್ಲ ಬೋಯ್ ಇಂತ ಒಂದೇ, ಎರಡು ಮಾತಿಲ್ಲ. ಎಲ್ಲ ನಮ್ಮ ಒಂದು ಎಲ್ಲರೂ ಇವತ್ತು ಬಂದಿದ್ದಾರೆ. ರಿಕ್ಷಾ ಮೋನಪ್ಪಣ್ಣ ಇದ್ದಾರೆ, ಯಾವತ್ತು ಮರಿಲಿಕ್ಕಿಲ್ಲ. ಯಾವಾಗಲೂ ಯಾನುಲ್ಲ ಈ ದಾಲ ಬೋಡಿ ಅಂಕುಲುಲ್ಲ ಅಂತ ಹೇಳಿ. ಜಗ್ಗಣ್ಣ ಇದ್ದಾರೆ, ನಮ್ಮ ಟೀಮಿನವರು, ಪದ್ಮಣ್ಣ. ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಇಡೀ ನಮ್ಮ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಎಲ್ಲರೂ ಸೇರಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಆ ತಾಯಿ ಎಲ್ಲರನ್ನೂ ಒಳ್ಳೇದು ಮಾಡಲಿ, ಎಲ್ರಿಗೂ ಶುಭವಾಗಲಿ ಅಂತ ಆಶಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಮನದಾಳದ ವಂದನೆಗಳು ಸರ್. ಇದೀಗ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಶ್ರೀಯುತ ಜಮಾಲುದ್ದೀನ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಲೆ ಬಲೆ ಇವರು ನಿಂತು, ಆದಿತ್ಯ ಅವರ ನಿಂತು ಎಲ್ಲ ಕೆಲಸ, ಅದು ಪೇಂಟರ್ ಇರಲಿ, ಮೇಸ್ತ್ರಿ ಇರಲಿ, ಹೊರುದಿರ್ಲಿ, ಕ್ಲೀನ್ ಮಾಡುದಿರ್ಲಿ, ಎಲ್ಲವನ್ನು ಮಾಡಿ ಆ ಮಕ್ಕಳ ಒಂದು ಕೆಲಸವನ್ನು ಅವರಿಗೆ ನಾನೆಲ್ಲ ಸಂಸ್ಥೆಯ ಪರವಾಗಿ ಎಲ್ರಿಗೂ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಫಲ ಪುಷ್ಪವನ್ನು ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರ ಭೇಟಿ ಒಂದು ಆಕಸ್ಮಿಕ. ಕೊರೋನಾ ಟೈಮಲ್ಲಿ ಅರ್ಧ ದಿನದ ನಮ್ಮ ಮನೆಯ ಕೆಲಸಕ್ಕೆ ಬಂದವರು 1 ವರ್ಷ ಕೆಲಸವೇ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಶಾಲೆಗೆ ಬಂದ್ರು. ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಚಿಣ್ಣರ ಆಟದ ಮೈದಾನದ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀಮತಿ ಸೇಸಮ್ಮ ದೊಡ್ಡಮನಿ ಕೂಳೂರು ಇವರಿಗೂ ಸಂಸ್ಥೆಯ ಅಧ್ಯಕ್ಷರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಫಲ ಪುಷ್ಪವನ್ನು ನೀಡಿ ಸನ್ಮಾನಿಸ
ಅಭಿನಂದನೆಗಳು. ಸನ್ಮಾನಿಸಿದ ಎಲ್ಲರಿಗೂ ವಂದನೆಗಳು. ಇನ್ನೋರ್ವ ಕಿರಿಯ ಪ್ರತಿಭೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಧೃತಿ ಸುವರ್ಣ. ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರ ಭಾವಚಿತ್ರವನ್ನು ಚಿತ್ರಕಲೆಯ ಮೂಲಕ ಅತ್ಯಂತ ಸುಂದರವಾಗಿ ಬಿಡಿಸಿರುವ ಈಕೆಗೆ ಅಭಿನಂದನೆಗಳು. ಇವಳ ಪ್ರತಿಭೆಯನ್ನು ಗುರುತಿಸಿ ಇನ್ನು ಮುಂದೆಯೂ ಇಂತಹ ಉತ್ತಮ ಚಿತ್ರಗಳು ಇವಳ ಕೈಯಲ್ಲಿ ಮೂಡಿಬರಲಿ ಎಂಬುದು ನಮ್ಮ ಆಶಯ. ಇದು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರಲಿ ಎಂದು ಅಧ್ಯಕ್ಷರು ಈಕೆಗೆ ಒಂದು ಬಹುಮಾನವನ್ನು ನೀಡಿರುತ್ತಾರೆ. ಕುಮಾರಿ ಧೃತಿ ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಶ್ರೀಯುತ ಎಂ ರಮೇಶ್ ಇವರಿಗೆ ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀ ಪಿ ದಯಾಕರ್ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿಯವರಾದ ಹಾಗೆ ಆಗಮಿಸಿದಂತಹ ಶ್ರೀಯುತ ಎಚ್ ಶ್ರೀಧರ್ ಇವರಿಗೂ ಸಂಸ್ಥೆಯ ಅಧ್ಯಕ್ಷರು ಸ್ಮರಣಿಕೆ ಮತ್ತು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಸಂಸ್ಥೆಯ ಹಿತೈಷಿಯಾಗಿರುವಂತಹ ಮೋನಪ್ಪ ಶ್ರೀ ಮಂಜು ಇವರಿಗೂ ಕೂಡ ಸಂಸ್ಥೆಯ ಅಧ್ಯಕ್ಷರು ಸ್ಮರಣಿಕೆ ಮತ್ತು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮನೆಂಬ ಪ್ರೀತಿ ಇಟ್ಟು ಆಗಮಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಉಮೇಶ್ ಎಂ ಕರ್ಕೇರ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಕುಮಾರಿ ಧೃತಿ ಅವರು ಆಗಮಿಸಿದ್ದಾರೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ವಂದನಾರ್ಪಣಾ ಕಾರ್ಯಕ್ರಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಉಮೇಶ್ ಎಂ ಕರ್ಕೇರ ಸರ್ ಇವರಿಂದ. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಂಸ್ಥೆ ಹಿತೈಷಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಕಾರ್ಯಕ್ರಮ ಮುಗಿಸುವ ಅವಸರದಲ್ಲಿ ಇದ್ದೇವೆ. 12 ಗಂಟೆಗೆ ಸರಿಯಾಗಿ ಪೂಜೆ ಇರುವುದರಿಂದ ನಾವಲ್ಲಿ ತೆರಳಬೇಕಾಗಿದೆ. ಆದ್ದರಿಂದ ಧನ್ಯವಾದ ಕಾರ್ಯಕ್ರಮವನ್ನು ಅತ್ಯಂತ ಸುಲಭದಲ್ಲಿ ಮುಗಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ದಯಾಕರ್ ಪಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿರಿಯರಾದ ಶ್ರೀಯುತ ರಮೇಶ್ ಎಂ, ಹಾಗೆ ಶ್ರೀಯುತ ಎಚ್ ಶ್ರೀಧರ್, ಹಾಗೆ ಹಿರಿಯರಾದ ಶ್ರೀಮತಿ ಸೇಸಮ್ಮ ದೊಡ್ಡಮಣೆ ಅವರಿಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅವರ ಮಕ್ಕಳು, ಅವರ ಕುಟುಂಬಸ್ಥರು ಎಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಹಿತೈಷಿಗಳು ಹಿರಿಯರು ಆಗಿರುವಂತಹ ಶ್ರೀಯುತ ಮೋನಪ್ಪ ಶ್ರೀ ಮಂಜು ಇದ್ದಾರೆ, ಶ್ರೀಯುತ ಭೋಜ ಅಂಚನ್ ಮಧ್ಯ ಇದ್ದಾರೆ, ಹಾಗೆ
ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯಸ್ಥರುಗಳು ವೇದಿಕೆಯಲ್ಲಿದ್ದಾರೆ. ಮತ್ತೆ ವಿಶೇಷವಾಗಿ ಆಟೋಪ್ಯಾಕ್ನ ಮ್ಯಾನೇಜರ್ ಶ್ರೀಯುತ ಎಸ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳು, ಶ್ರೀಯುತ ನಮ್ಮ ಸಮಾಜ ಸೇವಾ ಸಂಘದ ಮಾಜಿ ಅಧ್ಯಕ್ಷರುಗಳು ಶ್ರೀಯುತ ಪದ್ಮನಾಭ, ಶ್ರೀಯುತ ಉಮನಾಥ ಕೋಟ್ಯನ್, ಶ್ರೀಯುತ ಆನಂದ್ ಅಮೀನ್, ಶ್ರೀಮತಿ ಮಮತಾ ದಯಾಕರ್, ಹಾಗೆ ಶ್ರೀಯುತ ಶ್ರೀನಿವಾಸ್, ಎಲ್ಲರಿಗೂ ಒಂದೇ ಮಾತಲ್ಲಿ ಆತ್ಮೀಯವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳು, ಹಿತೈಷಿಗಳು ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಆದದ್ದಕ್ಕಾಗಿ ಮತ್ತೊಮ್ಮೆ ತಮ್ಮನ್ನು ಸ್ಮರಿಸುತ್ತಾ ಆತ್ಮೀಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಈಗ ನೇರವಾಗಿ ನಾವು ಧನ್ಯವಾದ. ಇದೀಗ ಇನ್ನೊಂದು ಸನ್ಮಾನ. ಶ್ರೀಯುತ ಸತೀಶ್ ಮಾಲಕರು, SR ಇಂಜಿನಿಯರಿಂಗ್ ವರ್ಕ್ಸ್ ಸುರತ್ಕಲ್. ಇವರು ನಮ್ಮ ಹಳೆಯ ಆಟದ ಪರಿಕರಗಳನ್ನು ದುರಸ್ತಿಗೊಳಿಸಿ ಹೊಸ ರೂಪ ನೀಡಿ ಕ್ಲಪ್ತ ಸಮಯಕ್ಕೆ ಸಂಸ್ಥೆಗೆ ಒದಗಿಸಿರುತ್ತಾರೆ. ಶ್ರೀಯುತ ಸತೀಶ್ ಇವರನ್ನು ವೇದಿಕೆಗೆ ನಾನು ಬರಮಾಡಿಕೊಳ್ಳುತ್ತೇನೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿಗೆ ಸ್ಥಾಪಕರ ದಿನಾಚರಣೆಯ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು.
मङ्गलनीराजनं समर्पयामि स्वस्ति मार्गेण महेशं महेश काले वर्षपर्जन्या पृथिवी सस्यशालिनी ಮತ್ತೆ ಆ ತಟ್ಟೆಯನ್ನು ನೀವು ನನ್ನ ಕಾಯ್ಕೊಡಿ ಆ ಲೋಕ ಸಮಸ್ತ ಸಮಸ್ತ ಸಮಂಗಲಾನಿ ಭವಂತು ಕಾಲೇ ವರ್ಷपर्जन्या पृथिवी सस्यशालिनी जगत्सर्वं तस्मै श्री गुरवे नमः श्री गुरुभ्यो नमः दत्तांबरो दत्तधनो दत्तमाल्यानुलेपना महोदरो घटमुख पाशदन्ताङ्कुशादयोः विप्रत्ययो विघ्नहरकामदस्फलया प्रभुश्री विघ्नाधीशाय नमः विद्युत्थामसमप्रभां मृगपतिं स्कन्दस्थिताङ्गेषणां कन्याविकरवालकीटविरसत्नस्ताभिरासेवितां हस्ते चक्रं कदाचिदेतविशिखां शापं गुणं दध्यनीं विप्रान् अनलात्मिकां शशिधरामते दुर्गां त्रिनेत्रां भजे ध्याये धरिमणिनिभं जगदेकवन्द्य सौन्दर्यसारवरिशङ्कभराभयानि दोर्भिर्ददान् जगतां तदञ्च वैष्णवीं तस्याधमेतमखिलप्रदमिन्दिरेशं ध्येयपञ्चमुखोदत्तस्फटिकामलकान्तिमां बरಬೇಕು ಪ್ರಾರ್ಥನೆ ಆ ಸೇವಾ ಕಲ್ಪನೆ ಆ ವಿದ್ಯಾ ಸಮುಚ್ಚಯದ ಪರವಾಗಿ ಸೇವಾ ಪರಮೇಶ್ವರಿ ಮಹಾಗಣಪತಿ ದೇವರನ್ನು ಇವತ್ತಿನ ದಿವಸ ವಿದ್ಯಾ ಸಮುಚ್ಚಯದ ಪರವಾಗಿ ಆಗತಕ್ಕಂಥ ಯಕ್ಷಗಾನ ಸೇವಾ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಿಮ್ಮ ಈ ವಿದ್ಯಾ ಕೇಂದ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸ್ವಚ್ಛತಾ ಮಧ್ಯದಲ್ಲಿ ಬಿಂಬ ಮಧ್ಯದಲ್ಲಿ ದೇವತಾ ಸನ್ನಿಧಾನವನ್ನು ಪ್ರತಿಷ್ಠಾಪನೆ ಮಾಡಿಸಿ ಅರ್ಘ್ಯಪಾದ್ಯ ಆಚಮನ ಮಧುವರ್ಗ ಪುನರಾಚಮನ ಸ್ನಾನ ಗಂಧ ಪುಷ್ಪ ಧೂಪದೀಪ ನೈವೇದ್ಯ ಮಂಗಳ ನೀರಾಜನ ಮಂತ್ರ ಪುಷ್ಪಾದಿ ಷೋಡಶೋಪಚಾರ ಪೂಜೆಗಳಿಂದ ಪ್ರಸನ್ನ ಪೂಜೆಯನ್ನು ಸಲ್ಲಿಸಿ ವಿಧಿಗಳಿಂದ ಪ್ರಸನ್ನ ಪೂಜೆ ಸಲ್ಲಿಸಿದಂತಾಗಿ ಪ್ರಸನ್ನ ಪೂಜೆಯನ್ನು ದಿವ್ಯಚಿತ್ತ ರೂಪಿಯಾಗಿ ಸ್ವೀಕಾರ ಮಾಡಿಕೊಳ್ಳುವಂತೆ ಉದ್ದೇಶಿತ ಯಕ್ಷಗಾನ ಸೇವಾ ಕಾರ್ಯಕ್ರಮಕ್ಕೆ ಅಧಿಕಾರ ಯೋಗ್ಯತಾ ಸಂಪ್ರಾಪ್ತಿ ವಿಶೇಷವಾಗಿ ಅನುವು ಮಾಡಿಕೊಡುವಂತೆ 4 ಗಂಟೆಯ ನಿಶ್ಚಿತ ಮುಹೂರ್ತದಲ್ಲಿ ವೈಯಾರದಿಂದ ಆ ರಂಗಮಂಟಪದ ಬಳಿ ನಿರ್ಮಾಣಗೊಂಡಂತಹ ಪ್ರಾಕಾರಕ್ಕೆ ಗಮಿಸುತ್ತಾ 6:15 ಗಂಟೆಯ ನಿಶ್ಚಿತ ಮುಹೂರ್ತದಲ್ಲಿ ಮಂಡಳಿ ಮುಖಾಂತರ ಶುಭ ಸೇವಾರಂಭ ಪುರಸ್ಸರ ಆ ಕಲಾವಿದ ಮಂಡಳಿಗೆ ವಿಜ್ಞಾನ 55 ಮಂದಿ ಕಲಾವಿದರು ಪರಿಕರ್ಮಿಗಳಿದ್ದಾರೆ. ಅವರೆಲ್ಲರಿಗೂ ಸುಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಪ್ರದಾನ ಮಾಡಿ ಅದೇ ಮಾರ್ಕಾಂಡೆ ಪುರಾಣದ ದೇವಿ ಕಥಾಭಾಗವನ್ನು ಆ ರಂಗಮಂಟಪದಲ್ಲಿ ಒಳ್ಳೆ ರೀತಿ ಪ್ರಸ್ತುತಪಡಿಸುವಂತೆ ಪರಿಪೂರ್ಣಗೊಳಿಸುವಂತೆ ಪರಿಗ್ರಹಿಸುವಂತೆ ಅನುಗ್ರಹ ವಿಶೇಷ ಪ್ರಸಾದವನ್ನು ನಿಮಗೆಲ್ಲರಿಗೂ ವಿಶೇಷವಾಗಿ ಈ ವಿದ್ಯಾ ಸಮುಚ್ಚಯಕ್ಕೆ ದಯಪಾಲಿಸುವಂತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ದಯಪಾಲಿಸುವಂತೆ ಆಧ್ಯಾತ್ಮಿಕ ತಾಪತ್ರೆ ನಿವೃತ್ತಿ ಸಮಸ್ತ ಗ್ರಹಚಾರ ಪರಿಹಾರ ಸರ್ವ ರೋಗಮೂಲ ನಿವಾರಣೆ ಸರ್ವ ಬಾಧ ಶಮನ ಪುರಸ್ಸರ ಈ ಸ್ಥಳದಲ್ಲಿ ಇರತಕ್ಕಂತಹ ಸ್ಥಳದೋಷ ನಿವೃತ್ತಿ ಭೂತ ಪ್ರೇತ ಪಿಶಾಚ ಮಹಾಮಾಯ ಬಾಧಾ ನಿವೃತ್ತಿ ವಿಶೇಷವಾಗಿ ಸರ್ವ ದೋಷರಹಿತವಾಗಿ ನಿಮ್ಮ ಕಾರ್ಯಕ್ಷೇತ್ರವನ್ನು ನಿಮಗೆ ಪ್ರಾಪ್ತಿಗೊಳಿಸುವಂತೆ ನೀವು ಮಾಡಿಸುವಂತಹ ಆ ವ್ಯವಹಾರ ವಿದ್ಯಾದಾನ ಆಗಲಿ ಇತರ ಯಾವುದೇ ನಿಮ್ಮ ಪ್ರಕ್ರಿಯೆಗೆ ದೇವರು ಅನುಗ್ರಹ ವಿಶೇಷ ಪ್ರಯತ್ನ ಆ ಪ್ರಸಾರವಿತ್ತು. ದಿನೇ ದಿನೇ ಅಭಿವೃದ್ಧಿಯನ್ನು ದ್ರವ್ಯ ಲಾಭವನ್ನು ಕೀರ್ತಿ ಲಾಭವನ್ನು ಶತ್ರು ಪರಾಜಯ ಸಕಲ ಸನ್ಮಂಗಲವನ್ನು ವರ್ಷ ಅತ್ಯಧಿಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ದಯಪಾಲಿಸಿ ನಿಮಗೆ ದ್ರವ್ಯ ಲಾಭ ಪುರಸ್ಸರ ಕೀರ್ತಿ ಲಾಭವನ್ನು ಸಂಪ್ರಾಪ್ತಿಗೊಳಿಸುತ್ತಾ ಯಾವ ದೇವರು ತಾಯಿ ಮಕ್ಕಳೋಪಾದಿಯಲ್ಲಿ ಮಕ್ಕಳು ಅಂತ ಮಹಾಸರಸ್ವತಿ ರೂಪಿಯಾಗಿ ನಿಮ್ಮನ್ನು ತಾಯಿ ಮಕ್ಕಳೋಪಾದಿಯಲ್ಲಿ ಕಾಪಾಡಿಕೊಂಡು ಬರುವಂತೆ ನೆರೆದ ಸಮಸ್ತ ಭಕ್ತ ಸ್ತೋಮದ ಪರವಾಗಿ ಪುಷ್ಪಾಂಜಲಿ ಪ್ರದಾನ ಮಾಡಿ ಗ್ರಾಮ ದೇವರನ್ನು ಚಿಂತನೆ ಮಾಡಿ ವಿದ್ಯಾ ಸರಸ್ವತಿಯ ಸನ್ನಿಧಾನಕ್ಕೆ ದುರ್ಗಾ ಗಣಪತಿಗೆ ಪುಷ್ಪಾಂಜಲಿ ಪ್ರದಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಣತಾನ ಪ್ರತಿ ಇಲ್ಲಿಗೆ ಸೂರ್ಯನ ದೇವರದ್ದು ಒಂದು ಲಿಂಕ್ ಇರ್ಬೋದು. ಇದು ಗಣಪತಿ ಬಂದದ್ದು ಸೂರ್ಯನ ಚಿಂತನೆ ಮಾಡಿಕೊಳ್ಳಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಮನವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ದೇವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಲಿಂಗೇಶ್ವರ ದೇವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ದೇವರ ಕೃಷ್ಣಾಪುರ ಮಠಾಧೀಶರ ಪಾದ ಆ ಮಠಾಧಿಪತಿ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಅದಷ್ಟು ನಮಸ್ಕಾರ ಮಾಡಿ. ಯಾನಿ ಕಾನಿ ಪಾಪಾನಿ ಜನ್ಮಾಂತರಾನಿ ರಾಜಿ ಮಾಂ ಕೃಪಯಾದೇವಿ ಶರಣಾಗತ ವಸ್ತರಂತೇಳಿ ಆ ವಿದ್ಯಾ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಗೆ ನಮಸ್ಕಾರ. ವಿದ್ಯಾ ಸಮುಚ್ಚಯಸ್ಯ ಬದಿ ದ್ವಾರ ನಿಶಾಂಕೆ ಕಾರ್ಯಶ್ರಮಾಣ
नर्तन सेवा अधिकारी योग्यता संपत्ति प्रसन्न दुर्गा परमेश्वरी महागणपति बिंबच्छाय शंकर ब्राह्मण ತಂದೆ ಓಂ ಲಂ ಲಕ್ಷ್ಮೀ ನಮಃ ಓಂ ಓಂ ವಾಯ ವೇದ ಕಾಯೇ ಮಾತಾ ಮನಸೇ ದೇವಾಧ್ಯಾತ್ಮಕಂ ಯಜ್ಞ ಸಕಂದು ಶ್ರೀಮಂತಂ ಯಜಮಾನ ಸರ್ವೇ ಜನಾನುದ್ದೇಶ ವಿದ್ಯಾರ್ಥನ ಸಮುದ್ದೇಶ ನಿಶಾಮುಖೆ ಕಾರ್ಯಶ್ರಮಾಣ ನರ್ತನದೇವ ಅಧಿಕಾರಿ ಯೋಗ್ಯದ ಸಂಪರ್ಕಕ್ಕೆ ಅದೇ ಆಚರಿತ ಪ್ರಸನ್ನ ಷೋಡಶೋಪಚ ಪೂರಂ ಪೂಜಾಂ ದುರ್ಗಾಂತರ ಲಕ್ಷ್ಮೀ ನಾರಾಯಣ ನಮಃ ಸ್ನಾಪನಮಸ್ತು पूजा का मंत्र तंत्र सर्वरूप प्राय यथाशक्ति नामत्रे फलदायक शास्त्र विचार दुर्गा विनायक देवताराधना उपक्रम पुराण पुण्य भागಗಳ ಸೇವಾ ವ್ಯವಸ್ಥೆಗೆ ಪೂರಕವಾಗಿ ಸಹವಾಗಿ ಪ್ರಸಾದ ಸ್ವೀಕಾರ ಮಾಡಿ ನಿಮ್ಮ ದುರಿತ ದೋಷಗಳನ್ನೆಲ್ಲ ದೂರೀಕರಿಸಿ ನಿಮಗೆಲ್ಲ ಆಯುರಾರೋಗ್ಯ ಭಾಗ್ಯ ಕಾಪಾಡುವಂತೆ ದೇವತಾ ತಂದೆ ಅಲ್ಲಿರಾಮವನ್ನು ಪ್ರಾರ್ಥನೆ ಪುಣ್ಯ ಪ್ರಸಾದ ಬ್ರಹ್ಮ ಆಯುರಾರೋಗ್ಯ ಭಾಗ್ಯ ನಿಮ್ಮನ್ನೆಲ್ಲ ಮನ ಸಂತೋಷಪಡಿ ನೀವು ನೈಟಿಯಲ್ಲಿ ಆರೋಗ್ಯ ಭಾಗ್ಯ ದಿವ್ಯಾಲಂಕಿತ ಪೂಜೆಗಳಾದ ಈ ಬ್ರಹ್ಮ ಶ್ರೀ ನಾರಾಯಣ ಗುರು ವಿದ್ಯಾಸಂಸ್ಥೆಯ ವಿದ್ಯಾಸಂಸ್ಥೆಯ ಕಾರ್ಯವ್ಯವಸ್ಥೆಗೆ ಎಂಬ ಸಹಭಾಗಿ ವಿಶೇಷವಾಗಿ ಮಾತೆಗೆ ಕೈಗಾರಿಕೆ ದೇವರು ಆರೋಗ್ಯಮಾನ ದುರುಪಯೋಗ ಜ್ಞಾನ ಭಕ್ತಿ ವೈರಾಗ್ಯಾತಿಶೇಖರ ಮೇಲ್ಕಾಲ ಅತಿಶೇಷ ಸೇವಾ ಭಾಗ್ಯವನ್ನು ಒದಗಿಸಾದೆ ರಾಮ ರಾಜ್ಯ ಧರ್ಮ ಉದ್ಧಾರ ಮಹಾಕಾರಿ ಅರ್ಪಣೆ ಸೇವಾ ಬಣದಾನ ಬಂದಿದೆ ದೇವಿ ವಿಶ್ವಾಸ ಗುರುವಾದ ಉದ್ಯೋಗ ಗ್ರಾಮ ಬರನಾಡು ಮಹಾಕಾಯ ಮಹಾಲಕ್ಷ್ಮಿ ಮಹಾಕಾರಿ ಗ್ರಾಮೀಣ ದುರ್ಗಾಯ ಮಹಂತ ಸಮರ್ಪಣ ದುರ್ಗಾಯ
ಮಲ್ಲಿಕಾ ಪುಷ್ಪಮಾಲಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿದ್ಯೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ಓಂ ಚಾಮುಂಡಾಯಿ निजपदां श्रीमन्तदारात्मका भक्तानां कृपया कराज्यविरतं दिव्यायुधे संयुता क्रूरा विग्रह भूत भीति निमः सर्वाशु वांक्षणात् संहृत्यादि सतीशदामि इति महालक्ष्मी सदा अन्यरीत महाकाली महा रामजी दुर्गा नावान ओम पूर्णेन्द्र प्रतिमा निजपदां श्रीमन्तदारा भक्तानां राज्यव्यापी पूरादिग्रह भूत भीति निवहान् सर्वाशु भक्षणात् संहृत्यादि सतिष्ठदां महालक्ष्मी नवानवः कारणविधि गायत्री तत्र रामजी नवानव यथकाले मंत्रतं स्वरवर्ण सर्वरूपत्ताय यथाशक्ति नामत्रय जपं करिष्ये क्षम्यतां गणनाय हेमप्रज्ञां खण्डात्ममुनि शङ्कादिष्टाम् अभयहति सावत्रिनेत्रां हेमाभ्यस्तां पीतवल्लां प्रसन्नां देवी दुर्गां दिव्यरूपां नमः श्रीदेवी दुर्गां दिव्यरूपां नमः श्रीदेवी दुर्गां दिव्यरूपां नमः श्रीदेवी दुर्गां दिव्यरूपां नमः प्रकाशमन्यस्वरूपां वराभये सन्धजतीं त्रिनेत्रां सिन्दूरवर्णामति कोमलाङ्गी मायामी तत्त्वमें नमः मातर्गे मधुकैटभग्निमहिष प्राणापहरोध्यं
ದೇವಾನಿತ್ಯದ ಕುಂಭಲೋಚನವದೇ ಮುಂದಾಗ್ನಿ ನಿಶ್ಚೇಷೀಕೃತ ರಕ್ತಬೀಜದಂ ಯೇ ನಿತ್ಯೇ ನಿಶುಂಭಾತೆ ಶುಂಭತ್ವಂ ಸಿನಿ ಸಂಹರಾಜು ಅಷ್ಟೌಭುಜಾಂಗೀ ಪಂಚಶ್ರಮರ್ದಿನಿ ಶಶಂಕಚಕ್ರಾಂ ಶರಶೂಲಧಾರಿಣಿ ತಾಂ ದಿವ್ಯಯೋಗಾಂ ಪ್ರಜಾತ ವೇದಸಿ ದುರ್ಗಾಂ ಸದಾ ಪ್ರಪದ್ಯೆ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಸ್ಪಂತಿ ದಿತಿಷ್ಟಮಿ ವೇಗೈ ಸಾಂಗಪದಕ್ರಮೋಪನಿಷದಿ ಗಾಯಂತಿ ಯಂ ಸಾಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತು ಯಂ ಯೋಗಿನ್ ಯಸ್ಯಾಂತಂ ನ ವಿದುರಾಸುರಗಣಾಸ್ಮಿ ದೇವಾಯ ತಸ್ಮೈ ನಮಃ ಯಸ್ಯಾಂತಂ ನ ವಿದುರಾಸುರಗಣಾ ದೇವಾಯ ತಸ್ಮೈ ನಮಃ ಯಸ್ಯಾಂತಂ ನ ವಿದುರಾಸುರಗಣಾ ದೇವಾಯ ತಸ್ಮೈ ನಮಃ ಮಾತರ್ಮೇ ಮಧುಕೈಟವಹಿ महिष प्राणापहारोद्यमि श्रीरागिचितं कुम्भलोचनवदेहि चण्डमुण्डार्थिनि निःशेषीकृतरक्तबीजदनुजे नित्ये निशुम्भापहि शुम्भध्वंसिनि संहराधिं दुर्गे नमस्तेमि जय दुर्गे विरूपाक्षे जयातीके निरञ्जनि जय फालेन्दुतिलके अम्बिके जय रुद्रिजे शैलपुत्री नमस्ते ब्रह्मचारिणि नमोस्तुते कालरात्रि नमस्ते नारायणी नमोस्तुते मधुकैटवहारिणी नमो महिषमर्दिनि विनाशिनी रक्तबीजवदे देवी शुम्भासुरहारिणि नमः शुम्भसंहारिणि त्रैलोक्यवरदे नमः नमः शुम्भसंहारिणि त्रैलोक्यवरदे नमः त्रैलोक्यवरदे नमः देवदेवताये नमः शरीर जाति औषधं जानवी स्वयं वैद्यो आपादपर्यन्तं सर्वव्याधि निवारणं सर्वदुरितोपशमनं श्री दुर्गा गणेश पादोदनं शुभम् अरिष्टानि प्रणश्यन्ति दुरितानि भयानि च शान्तिरस्तु शुभं चास्तुते पावनि कृष्णे महागणपति क्षेत्राधीश्वरा क्षेत्राधीश्वर गुरुवंतमं पार्वती परमेश्वर गणेश कंदन देवान प्रोचरे मुषिं महासरस्वती ब्राह्मणी दुर्गा यजमान सर्वे जनाः अद्य विद्यासमुच्चये उद्दिश्य साधनसेवां गत्वेन पुस्तिका मध्ये ज्ञानोद्धारादिकं शिरोमनुष्यकालीन सर्वे महागणपति नमस्तेभ्यो आवरणदेवताभ्यो नमस्ते ध्यान गन्धपुष्पाक्षतां समर्पयामि धूपं माग्रापयामि दीपं दर्शयामि नैवेद्यास्ते पुरतस्तापिता नानाविधफलोपहारमहं समर्पयामि सुवर्णपुष्पं समर्प्य मङ्गलनीराजनं करिष्ये
ಶಾಂತಿರಸ್ತು ಶುಭಂ ಶಾಂತು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ಕ್ಷೇತ್ರಾಧೀಶ್ವರ ಸದಾಶಿವ ಗಣೇಶ ಕೊನ್ನಗಿರಿ ಕೊಂದ ದೂರನ ಕೊನ್ನಗಿರಿ ದೂರನ ಈಗ ಮಾಲಿಂಗೇಶ್ವರ ವಿದ್ಯಾ ದೂರ ವಿದ್ಯಾನೆ ಬರ್ತದೆ ವಿದ್ಯಾ ಮಹಾಲಿಂಗೇಶ್ವರ ಗುರುವಂತ ಮಂಗಲಂ ಏಕರಂತಾಯ वसुदेव दुर्गा प्रसन्न चतुर्भुजं जामोजं जीवं ज्ञानोद्धार दुर्गा परमेश्वरी महाबिंबंचाय दोष परिहारार्थ शंख प्रमणं रमाप्रमयो देव सनकादि शुक्रादयः लक्ष्मी सर्वे गृह्णन्तु वैष्णवा सर्वे गृह्णन्तु वैष्णवा सर्वे ओम नमः ओम वायवे नमः कायेन वाचा मनसेन्द्रियेण बुद्ध्यात्मना सकलं यजमान ब्रह्मश्री नारायण गुरु मंदिर समूह विद्या समुच्चय उद्देश्य रत्नदेवन ज्ञानोद्धार मंत्र तंत्र स्वर वर्ण सर्वलोकप्रायश्चित्ते यथाशक्ति नामत्रय जपमं करिष्ये ओम अच्युताय नमः अनंताय नमः गोविंदाय नमः अच्युताय नमः गोविंदाय नमः गोविंदाय नारायण कटीर से दुर्गा परमेश्वरी मनोहर पादारविंदಕ್ಕೆ ಗೋವಿಂದಾನಿ ಗೋವಿಂದ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವಿದ್ಯಾ ಸಿಂಹಾಲಿಂಗೇಶ್ವರಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗಣೇಶವರ ಮಹಾಗಣಪತಿಯವರ ಪಾದಾರ
ಗೋವಿಂದ ಗೋವಿಂದಾನಿ ಗೋವಿಂದ ರಮಣ ಗೋವಿಂದ. ಕಿತ್ತಳೆಯನ್ನು ಕೊಡ್ತೀಯಾರು
ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಗಳ ಸಂತ ಜಗಪತಿ ವಾಗನ
ವಿಘ್ನೇಶ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘ್ನಾ ಪ್ರಕುಲ ಪ್ರಚಂಡ ಪವನು ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ವಗೆ ಗಣಪಗೆ ಚೆಲ್ವ ತ್ರಿಜಗವಂತನಿಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ವಗೆ ಗಣಪಗೆ ಕರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆರೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮನಮೂರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ತೊಂದನ ದಿನ ಜೈ ದಿನ ಜೈ ದಿನ್ನದ ದಿನ ದಿನ ಜೈ ದಿನ ಜೈ ದಿನ ದಿನ ದಯ್ಯದ ತೊಂದನ ದಯ್ಯದ ಕುಂದನ ದಯ್ಯದ ದಿನ ದಯ್ಯದ ನಿಂದನ ದಯ್ಯದ ಸದೈ ದಯದ ಸಿದೈ ದಯದ ಸದೈ ದಯದ ಸದೈ ದಯದ ಸದೈ ದಯದ ದೈ 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 ಗಜಮುಖನ ನಿನ್ನ ಪಾದವನನೆ
ಗಜಮುಖನ ನಿನ್ನ ಪಾದವಾನವೇ ನಿಜವಾಗಿ ಕರುಣಿಸುವರಗಣ ಪ್ರಭುವೇ ನಿಜವಾಗಿ ಕರುಣಿಸುವರಗಣ ಪ್ರಭುವೇ ಗಜಮುಖನ ನಿನ್ನ ಪಾದವಾನವೇ ನಿಜವಾಗಿ ಕರುಣಿಸುವರಗಣ ಪ್ರಭುವೇ ಮೂಷಿಕ ವಾಗನ ಮೋದಕರಸ್ತ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿತ್ತ ಗಿಡ ದಯ್ಯತ್ತ ನತ್ತ ಗಿಡ ದಯ್ಯತ್ತ ನತ್ತ ಗಿಡ ದಯ್ಯತ್ತ 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 ನತ್ತ ಗಿಡ ದಯ್ಯತ್ತ ದಯ್ಯತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಯಲ ಪಾಲನೆ ನಿಜೆ ಬಾಲಗಿರಿಯಲ ಪಾಲನೆ ನಿಜೆ ವಿಪುಜಾಲವ ನಿಜ ಜಯಶೀಲ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತತೋ ತತೋ ತುತನ ದಯ್ಯತ ಅಚಿನ್ನ ದೇವಿತನ ದಯ್ಯತ ತಿತನ ದಯ್ಯತ ತುತನ ದಯ್ಯತ ತುತನ ದಯ್ಯತ ತಿತನ ದಯ್ಯತ ತೈ ದಯ್ಯತ ತೈ ದಯ್ಯತ ತೈ ದಯ್ಯತ ತೈ ದಯ್ಯತ
ತುಂಗ ತುಂಗದಿಂದ ಚಿಕ್ಕ ಪ್ರಾಯದ ಬಾಲೆ ಚತುರ ನಿನ್ನಂಗವ ಆ ಮದವು ಬರುತ್ತಲಿದೆ ಮಾರನ ಮದದನೆ ಒರೆಯಲೇನೆ ವಾರಿಜದಲ್ಲಿ ವಾರಿಜಲೋಚನೆ ಒರೆಯಲೇನೆ ಒರೆಯಲೇನೆ ವಾರಿಜದಲ್ಲಿ ವಾರಿಜಲೋಚನೆ ಒರೆಯಲೇನೆ ಬಂಗಾರದ ಕಂಡಿ ಕೈ ಬಳಸರ ಪಣಿಗಳ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನರಾಂತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ
ಬಲು ಸಾಮರ್ಥ್ಯನು ಇವ ಪ್ರೇಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವಿಪನ ಪ್ರೇಮದಿ ಕರೆದರೆ ಕಾಮಿತ ವಿಪನ ಪ್ರೇಮದಿ ಕರೆದರೆ ತಕತ ದಿನತೈ ನಿಮಿತ್ತ ದಿನತೈ ತಯತ ದಿನತೈ ತಕತ ದಿನತೈ 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 ತಕತ ದಿನತೈ ನಿಮಿತ್ತ ದಿನತೈ ತಯತ ದಿನತೈ ತಕತ ದಿನತೈ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಶ್ರೀ ಮಹಾಲಿಂಗೇಶ್ವರ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ ಕೊಡೆತೂರು ಗುತ್ತಿನಲ್ಲಿ ವಾಸವಾಗಿರುವ ಸನತ್ ಮರುಶೆಟ್ರು ಕೊಡೆತ್ತೂರು ಗುದ್ದು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಪಟ್ಟೇಶ ನೀಡು ಪ್ರಸಾದವನೋ ಮಹಾದೇವಿ
ಮಹಾದೇವಿಗೆ ಪಾಡುತ್ತ ಬೇಡುವೆನೋ ಆ ಆ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನೋ ಬೇಡಿದ ಇಷ್ಟಾರ್ಥಗಳ ನೀಡುವ ನಾಡಿನ ಒಡತಿಯೇ ನಿನ್ನ ಪಾದವ ಪಾಡಿ ಪೊಗಳುವೆಗೆ ಸುಖದಾತವ ನೀಡು ಚಿನ್ಮಯ ಮಹಿಷಾಮರ್ದಿನಿ ಬೇಡಿದಾತಗಳ ನೀಡುವ ನಾಡಿ ನಡದಿಯ ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯ ಮಹಿಷಾಮರ್ದಿನಿ ನೀಡು ಪ್ರಸಾದವನು ಮಹಾದೇವಿ ಪಾಡುತ್ತ ಬೇಡುವೆನೋ ಸುರಾಬಿ ಚಂದನ ಪಾಮೈಗಳೇ ಸುರಾಬಿ ಚಂದನ ಪಾಮೈಗಳೇ ಮೇರೆ ವಾಕತ್ತೋರೆ ತಿಲಕ ಪಡೆಯಲೇ ದರಿದ್ರಾರಾಧಿಸುವ ದೇವಿಯೇ ಸುಪ್ರಸಾದವ ನೀಡು ಚಿನ್ಮಯೇ ಹೂವಿನ ಪೂಜೆಯುಗ ಪ್ರಸನ್ನಳುಂಟಿ ಬದುಕು ಸುಮಗಂಧ ಆ ಹೂವಿನ ಪೂಜೆಯುಗ ಪ್ರಸನ್ನಳುಂಟಿ ಬದುಕು ಸುಮಗಂಧ ಹೂವಿನ ಪೂಜೆಯಿಂದ ಪ್ರಸನ್ನಳು ಬದುಕು ಸುಮಗಂಧ ನೀಡು ಪ್ರಸಾದವನು ಮಹಾದೇವಿ ಪಾಡುತ್ತ ಬೇಡುವೆನೋ ತೊಂದರ ದಿಲ್ಲೋದಿ ನಿಂದರ ದಿಲ್ಲೋದಿ ತೊಂದರ ದಿಲ್ಲೋದಿ ದಿಲ್ಲೋದಗ ದಿಲ್ಲೋದಿ ತೋಂ ತೋಂ ತೊಂದರ ದಿನ್ನತ್ತೆ ತೇನ್ ತೇನ್ ನಿಂತರ ದಿನ್ನತ್ತೆ ತೊಂದರ ದಿಲ್ಲೋದಿ ನಿಂದರ ದಿಲ್ಲೋದಿ ತೊಂದೈ ದಿನ್ನದೈ ಬೆಟಕ ದಿನ್ನದೈ ದೈ ದಿನದ ದಿನದೈ ದಿನದ ದಿನದೈ ತತ್ 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 ತೋಂಗ ತೋತ ಕತ ದಿನದೈ ಕಣ್ಣ ಮುಚ್ಚಾಲೋಡೆತ್ತ
ನಾಗೆ ಪಂಡಿತಿ ಮಾತನಾಡಲು ತೇರದೆ ನಾಗೆ ಹೋಗಿ ಹೇಳಮ್ಮ ಹೊತ್ತು
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಮ್ಮನಿದೆ ಆತ್ಮಜಗೆ ಕೈ ಮುಗಿದು ಅಮ್ಮದಾಸನವಾಣಿಯರ ಪಾದಾಂಬುಜಕ್ಕೆ ಪಡ ಪಡುತ್ತ ವರ್ಣಿಪೆನಿ ಕಥಾಮೃತವ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ, ತುಂಬಿರುವಂತಹ ಅಪಾರವೂ ಅಗಾಧವೂ ಆದಂತಹ ಜಲರಾಶಿ, ತನ್ಮಧ್ಯದಲ್ಲೇ ಹುಟ್ಟಿಕೊಂಡವರು ನಾವು ಮೂವರುಗಳು. ನಮ್ಮ ಹುಟ್ಟಿನ ವಿಚಾರವರಿದೆ ಭಯಕ್ಕೊಳಗಾಗಿರುವಂತಹ ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿಯೇ ಕೇಳಿ ಬಂದ ಓಂ ಎನ್ನುವ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದೆವಮ್ಮ. ಅದನ್ನೇ ಸ್ತೌತ್ಯವೆಂದೇ ಪರಿಗಣಿಸಿ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಗುರುತಿಸಿದವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಚೇತನಾಚೇತನವನ್ನು ಮೀರಿ ನಿಂತವಳು ನೀನೇ ಎನ್ನುವುದು ನಿರ್ಣಯವೇ. ಆದ್ದರಿಂದಲೇ ಭಯ ವಿನಾಶಿನಿಯೂ ದಯಾಸಾಗರಿಯೂ ಕರುಣಾ ಸಿಂಧುವೂ ಆದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನು ಧರಿಸು. ಓ ಇಚ್ಛಾ ಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪದಪದ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂಥ ಜಲರಾಶ್ಯ ಮಧ್ಯೆ ನಾವು ಮೂವರು ದಿಕ್ಕು ಕಾಣದೆ ಅಲದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸುತ್ತಿಸಿಕೊಂಡಾಗ ಕಣ್ಣ ಮುಂದೆ ಪ್ರತ್ಯಕ್ಷಳಾದಂಥ ದಿವ್ಯ ಮಂಗಳ ಮನೋಹರೆ ಸ್ವರೂಪೆಯಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವ ಹಾಗೆ ವೆಜ್ಜವಾಯಿತು.
ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ನಿಜವಾಯಿತು. ಜಲದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ, ಮೂವರನ್ನೇ ಸೃಜಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದೆ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನಮ್ಮ. ಏತಕ್ಕೆ ಜನ್ಮವನಿತ್ತೆ, ಮಕ್ಕಳಾದಂಥ ನಮ್ಮಿಂದಂಥ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓಂಕಾರ ಸ್ವರೂಪಿಣಿಯೇ, ನಿಮ್ಮದ್ದಾದಂತಹ ಈ ರೂಪವನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ ತಾಯಿ. ಈ ಜಲಧಿಯ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ನೀವು ಗೋಚರಿಸಿದ ಕಾರಣ ನಿಮ್ಮ ಹೊರತು ಬೇರೆ ಯಾರೂ ನಮ್ಮ ಪಾಲಿಗಿಲ್ಲ ಎಂಬಂತಹ ಆಲೋಚನೆಯು ಮನಸ್ಸಿನಲ್ಲಿ ಮೂಡುತ್ತಾ ಉಂಟು. ಭಕ್ತಿ ಭಾವದಿಂದ ನಿಮಗೆ ನಮಿಸುತ್ತಾ ಇರುವಾಗ ಅಜ್ಞಾನದಲ್ಲಿದ್ದಂತಹ ನಮಗೆ ಸುಜ್ಞಾನವೆನ್ನಿತ್ತು ಪರೆದವರು ತಾವಾಗಿದ್ದೀರಿ ಅಮ್ಮ. ಇನ್ನು ಮುಂದಕ್ಕೂ ಕೂಡ ನಮಗೆ ದಾರಿಯನ್ನು ತೋರುತ್ತಾ ಪೊರೆಯುತ್ತಿರಬೇಕು ತಾಯೇ, ಪೊರೆಯುತ್ತಾ ಇರಬೇಕು. ಹರಿಹರ ಬ್ರಹ್ಮರ ನಾಮವ ಹರದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ವರೆದಪ್ಪೆನದ ನಿಮಗೆ. ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ, ಈಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತೃ ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ರಕ್ತ ವರ್ಣದಿಂದ ಕಂಗೊಳಿಸುವವ ನೀನೇ ಬ್ರಹ್ಮ, ನೀಲ ವರ್ಣದಿಂದ ಶೋಭಿಸುವವ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ಮೂರು ಮೂರ್ತಿಗಳೇ, ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತಿದ್ದೇನೆ. ರಾಜಸ ಗುಣ ಬರೆದಂತ ಬ್ರಹ್ಮ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಸಾತ್ವಿಕ ಗುಣ ಬರೆದಂತ ವಿಷ್ಣು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ತಾಮಸ ಗುಣ ಬರೆದಂತ ಈಶಾ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನ ಆಜ್ಞೆ ಶಿರೋಧಾರ್ಯವಮ್ಮ. ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದರೆ ಕಷ್ಟ ಕಾಲದಳು ನಿಷ್ಠೆಯ ಮಜಿಸಲು ಕೊಟ್ಟ ಸಂದರ್ಶನವಾ ಇಷ್ಟಾದಿ ಮುರಿವೆನಿಂದ ಮಾಯವಿದ್ದೈದಲು ದಟ್ಟನಂದನವಾ. ಮೂರು ಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪೊರೆಯುತ್ತೇನೆ. ಅದೃಶ್ಯಲಾಗುತ್ತೇನೆ, ಅದೃಶ್ಯಲಾಗುತ್ತೇನೆ, ಅದೃಶ್ಯಲಾಗುತ್ತೇನೆ.
ಕಿರಿಯ ಬಾಳಿಕೆನ ಮರೆಯಲ್ಲ ಬಿಡು ಮರೆಯೋ ಪರಿಹರಾಲಿಸಿ ಮೆಚ್ಚಿಸುವ ಕಾರ್ಯವ ಹರಿಯೇ ಹರಣೆ ಏನೂ ಇಲ್ಲದಂತ ನಮಗೆ ತಾಯಿ ಪ್ರತ್ಯಕ್ಷಳಾಗಿ ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟು ಈ ಕಾಲದಲ್ಲಿ ಅಂತರ್ಧಾನರಾಗಿದ್ದಾರೆ. ಕೊಟ್ಟ ಉದ್ಯೋಗವನ್ನು ಪ್ರಾಮಾಣಿಕತೆಯಿಂದಲೇ ವಿವರಿಸುತ್ತೇನೆ ಎನ್ನುವ ಹಾಗೆ ಅಮ್ಮನ ಮುಂದೆ ನಾವು ಮೂರೂ ವಚನವದ್ದರುವಾಗಿದ್ದು ಕಾರ್ಯೋನ್ಮುಖರಾಗಬೇಕಾದದ್ದು ಕರ್ತವ್ಯವೇ ಹೌದು. ಹಾಗಿದ್ರೆ ಜವಾಬ್ದಾರಿ ಉಳ್ಳವನಾಗುತ್ತ ಸ್ವಲ್ಪ ಯೋಚನೆ ಮಾಡಬೇಕಾದ ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರ ಸಾಮಾನ್ಯವಾದುದು. ನಾನೊಂದು ಮನೆ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೆ. ಮನೆಯಲ್ಲಿ ಎಷ್ಟೋ ಸದಸ್ಯರಿರ್ಬೋದು, ಸಮಯಕ್ಕೆ ಸರಿಯಾಗಿ ಆ ಮನೆಗೆ ಬಾರದೇ ಇದ್ದು ಅವರನ್ನು ವಿಚಾರಿಸುವವರು ಯಾರೂ ಇಲ್ಲದಿದ್ರೆ ಆ ಮನೆ ಬೆಳಗುವುದಕ್ಕೆ ಸಾಧ್ಯ. ತಪ್ಪಿದ ಅದು ವಿಚಾರಿಸಿ. ಹೌದಲ್ಲ, ತಪ್ಪಾಗಲೇ ಆಗುವುದು. ಹಾಗಿದ್ರೆ ಪ್ರಶ್ನಾತೀತವಾಗಿ ಕೇಳಬೇಕಾದಂತ ಒಬ್ಬ ಹಿರಿಯ ವ್ಯಕ್ತಿ ಬೇಕು ಎನ್ನುವಂತೆ ತಪ್ಪಿದಾಗ ಕೇಳುವುದಕ್ಕೆ ಇಲ್ಲಿಯೂ ಹಾಗೆ. ನಾನು ಕಾಲಿಡುವ ಮುಂಚೆಲೇ ಕಣ್ಣನ್ನು ಇರಿಸಿದ್ದೇನೆ. ಹೇಗಾಯ್ತು ಈಗ? ಆಗ್ಲಿಲ್ಲ ಅಲ್ಲ, ಕಾಲಿಟ್ಟದ್ದು ಕೃಷ್ಣ ಮುಂದೆ ಸಮಸ್ಯೆ ಬರಬಾರದು ಸರಿ ಎನ್ನುವ ಸದುದ್ದೇಶದಿಂದಲೇ ಜನ ಮಾಡಿಕೊಂಡದ್ದು. ಎಂತದಪ್ಪ ಹೇಳಲೇ ಇಲ್ಲ. ನಮ್ಮ ಮೂವರೊಳಗೆ ಒಬ್ಬ ನಾಯಕ ಇದ್ರೆ ಏನು? ನಾಯಕ ಯಜಮಾನ ಇದ್ರೆ ಒಳ್ಳೆಯದು. ಒಳ್ಳೇದು ಹೌದಲ್ಲ, ಕಾರ್ಯಕ್ಷೇತ್ರ ಸುಗಮ. ಯಾರು ಅಂತೀರು ಮತ್ತು ಅವನಿಗೆ ಅರ್ಹತೆ ಏನು ಅಂತೀರು? ಯೋಚನೆ ಮಾಡಬೇಕಾದ್ದಿಲ್ಲ. ನಾನು ಯೋಚನೆ ಮಾಡಿದಾಗ ನನಗೆ ಉತ್ತರ ಲಭಿಸಿ. ಈ ಪ್ರಶ್ನೆ ಉತ್ತರ ಎಲ್ಲ ನನ್ನದೇ. ನಮ್ಮಲ್ಲಿ ಕೇಳಲೇ ಇಲ್ಲ. ಕೇಳಿಲ್ಲ, ಯಾಕೆ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಗೊತ್ತಾಯ್ತು. ಅರ್ಥ ಆಗದಲ್ಲಿ ಕೇಳಿ ಸುಖ ಏನು? ಅಲ್ಲ, ಅರ್ಥವಾಗದೆ ಕೇಳುವುದು ಸುಖ ಎನ್ನುವ ಪ್ರಶ್ನೆ ಅಲ್ಲ. ನಿಮ್ಗೆ ಅರ್ಥ ಆಗದಿದ್ರೆ ಅರ್ಥ ಮಾಡಿಸಬೇಕಲ್ಲ. ಈಗ ಅರ್ಥ ಆಗದವನಿಗೆ ಅರ್ಥ ಮಾಡಿಸುವುದು ಹೇಗೆ? ಮಾಡಿಸ್ಲಿಕ್ಕೆ ಅರ್ಥ ಆಗದವ ಹೇಳಿ ಸುಖ ಇಲ್ಲ. ಅಲ್ಲ, ಮಾಡಿಸಿ ಗೊತ್ತಾಗ್ತದೆ. ಗೊತ್ತಿಲ್ಲದಿದ್ರೆ ಗೊತ್ತುಪಡಿಸಿ. ಗೊತ್ತಿಲ್ಲದವನಿಗೆ ಗೊತ್ತು ಮಾಡುವುದು ಯಾಕೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಒಬ್ಬರಿಗೆ ಕಾಲಿಗೆ ನಮಸ್ಕಾರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತ ಆದರೆ ಹೋಗುವಾಗ ಹೇಳಬೇಕು, ದೊಡ್ಡವರನ್ನು ಕಂಡಾಗ ಗೌರವವನ್ನು. ಆಯ್ತು ಬ್ರಹ್ಮ, ನೀನು ಕಾಲು ಹಿಡಿದು ಹೋಗು. ಆ ನೆಲೆಯಲ್ಲಿ ನಾವು ಹೆದರಿಸಿಕೊಂಡೆ ಅಂತಾದ್ರೆ ನಾನು ಹೇಳುವುದು ಎಲ್ಲಿಯೂ ಹಾಗೆ. ನಿನಗೆ ಗೊತ್ತಿಲ್ಲ ಎನ್ನುವುದಲ್ಲ, ಅವನಿಗೆ ಗೊತ್ತಿಲ್ಲ ಎನ್ನುವುದಲ್ಲ. ಹಾಗಿದ್ದರೆ ನಾನು ಗೊತ್ತುಪಡಿಸಬೇಕು. ನಿನಗೆ ಗೊತ್ತಾದ್ದು ಬೇರೆ ಎಂತದ್ದು ಉಂಟು ಅದನ್ನು ಹೇಳುವುದು. ಮೊದಲಾಗಿ ನಮ್ಮ ಊರೊಳಗೆ ಅಮ್ಮ ಕರೆದದ್ದು ಯಾರನ್ನು? ಹೌದು. ಆದ್ದರಿಂದಲೇ ನಾನು ಮೊದಲ ಮಗ, ಹಿರಿಯ ಮಗ, ಜ್ಯೇಷ್ಠ ಪುತ್ರ, ಧರ್ಮಪುತ್ರ ಎನ್ನುವುದೇ ಅರ್ಥ. ಕರ್ಮ ಮಾಡಿದ್ರೆ ಕರ್ಮಪುತ್ರ. ಕರ್ಮ ಮಾಡ್ತೇನೆ ಇನ್ನು ಶುರುವಾಗಲಿಲ್ಲ. ಶುರು ಮಾಡುವುದಕ್ಕಾಗಿಯೇ ಕರ್ಮಪುತ್ರ ಆಗುವ. ಬ್ರಹ್ಮ ಎನ್ನುವ ನಾಮದೇವನು ಕೊಟ್ಟವಳೇ ಇದ್ದಾಳೆ. ಗುರುತಿಸುವುದಕ್ಕೆ ಅಂತ ಹೇಳಿದ್ದಾಳೆ. ಬ್ರಹ್ಮ ಅಂದರೆ ಏನು? ಶಬ್ದಾರ್ಥ ಉಂಟು. ಮತ್ತೆ ದೊಡ್ಡದು. ಎಷ್ಟು ದೊಡ್ಡದು? ದೊಡ್ಡದು ಎಷ್ಟು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಷ್ಟು. ಎಷ್ಟು ಅಪ್ಪಿಕೊಡುತ್ತೇವೆ ಅಷ್ಟು ದೊಡ್ಡದು. ನಮ್ಮ ಅಳತೆಗೆ ಸಿಕ್ಕುವಷ್ಟು. ಎತ್ತರ ಎಷ್ಟು ಅಂತೂ ಅಳತೆಗೆ ಕಣ್ಣಿಗೆ ಕಾಣುವಷ್ಟು. ಅಳತೆಗೆ ಬರ್ತದೆ. ಅಳತೆ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ದೊಡ್ಡದು ಎಷ್ಟೊಂದೊಂದು ಲೆಕ್ಕ ಇರುವುದಕ್ಕೆ ಸತ್ಯಲೋಕ ರಾಜಸ ಗುಣವನ್ನು ಹಾಗಿದ್ರೆ ಸೃಜಿಸುವ ರಾಯಭಾರವನ್ನು ನನಗೆ ಕರುಣಿಸಿದ್ದಾರೆ ಎಂದಾದ್ರೆ ಎಂತಹ ಯೋಗ್ಯತವಂತನೋಣ. ಅದನ್ನು ಕಂಡಲ್ಲೊಮ್ಮ ಕೊಟ್ಟದ್ದು. ಹೌದಪ್ಪ. ಹಾಗಿದ್ರೆ ನನ್ನ ವ್ಯಕ್ತಿತ್ವವನ್ನು ತಿಳಿದು ಅಮ್ಮ ಉದ್ಯೋಗವನ್ನು ಎಲ್ಲವನ್ನೂ ನನಗೆ ಒದಗಿಸಿಕೊಟ್ಟಿದ್ದಾರೆ ಎಂದಾದ್ರೆ ಕೊಟ್ಟು ವ್ಯಕ್ತಿತ್ವ ರೂಪಿಸಿದ್ದು. ಮನೆ ಯಜಮಾನ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ ಎನ್ನುವುದೇ ಅರ್ಥ ಅಲ್ವೇನೋ ಹರಿ? ಏನಪ್ಪ ಇಲ್ಲಿ ನೀನು ಯೋಚನೆ ಮಾಡಬೇಕು. ನಾಳೆ ನೀವು ನಿಮ್ಮ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕಾರ್ಯಭಾರವನ್ನು ಆರಂಭಿಸಬೇಕಾದವರು ಈ ಕಾಲದಲ್ಲಿ ಉದ್ಯೋಗಕ್ಕೆ ತೊಡಗುವ ಮುನ್ನ ಹಿರಿಯವನಾದತ್ತ ನನ್ನನ್ನು ಅಣ್ಣ ಅಂತ ನಾಯಕ ಅಂತ ಒಪ್ಪಿಕೊಂಡು ನನಗೆ ಕಾಲಿಗೆ ಎರಗಿದೆ 2 ಕೈಗಳಿಂದ ನಿಮಗೆ ಆಶೀರ್ವದಿಸಿ ಶುಭಮಸ್ತು ಎನ್ನುವ ಹಾಗೆ ನನ್ನ ಹಿರಿಯನಾದ ನನ್ನ ಆಶೀರ್ವಾದ ನನಗಿದ್ದೇ ಇದೆ. ಇದು ನನ್ನ ವಿನಂತಿ ಅಲ್ವ? ಇದು ಇಬ್ಬರಿಗೂ ನನ್ನ ಆಜ್ಞೆಯ ಹೌದು. ಗೊತ್ತಾಯ್ತಲ್ಲ ಬ್ರಹ್ಮ? ಇದು ಆಜ್ಞೆಯ ಯಾವ ರೀತಿಯಲ್ಲಿ? ನೀನು ನಿನ್ನ ಅಧಿಕಾರದ ವಿಚಾರದಲ್ಲಿ ಅದನ್ನು ಮುಂದಿಟ್ಟುಕೊಂಡು ಮಾತನಾಡುವುದಕ್ಕೆ ಹೊರಟ್ರೆ ನಾನೂ ಕೂಡ ಅಂತಹ ಮಾತುಗಳನ್ನು ಆಡುವುದಕ್ಕೆ ಸಾಮರ್ಥ್ಯ ಉಳ್ಳವನೇ. ನನಗೂ ಕೂಡ ಅಧಿಕಾರವನ್ನು ಮುಂದಿರಿಸಿಕೊಂಡು ನನ್ನ ಹೆಚ್ಚುಗಾರಿಕೆಯನ್ನು ಹೇಳಬಹುದು. ಇಲ್ಲ ಅಂತ ನಾನು ಹೇಳಿ ಪ್ರಕಟಪಡಿಸು. ನೀನು ಮೊದಲು ಕರೆಸಿಕೊಂಡವ ಎಂಬಂತಹ ಮಾತ್ರಕ್ಕೆ ನೀನು ಹಿರಿಯವನಾಗುವುದು ಹೇಗೆ? ಅಮ್ಮ ಹೇಳಿದ್ದು ಮೊದಲು ಕರೆದ ಕಾರಣ ನಾನು ಹಿರಿಯ ಮಗಳು. ಮೊದಲು 1, ಮತ್ತೆ 2, ಮತ್ತೆ 3, 4 ಹೀಗೆ ಹೆಚ್ಚಿಗೆ ಆಗ್ತಾ ಹೋಗುವುದು. ಅದು ಗಣಿತಶಾಸ್ತ್ರ ಸಂಖ್ಯಾಶಾಸ್ತ್ರದಲ್ಲಿ ಇರುವುದು. ಆ ನೆಲೆಯಲ್ಲಿ ನೀನು ವ್ಯವಹರಿಸಿಕೊಂಡು ಹೋದೆ. ಕೊನೆಗೆ ಹೇಳಿದ 3 ಎನ್ನುವ ಸಂಖ್ಯೆ ದೊಡ್ಡದು ಎನ್ನುವ ಹಾಗೆ. ಈಗ ಆಗಲ್ಲ. ನಾನು ಆ ನೆಲೆಯಿಂದಲ್ಲ, ಪ್ರಥಮವಾಗಿ ಇವನು ದೊಡ್ಡವ ಎನ್ನುವ ಅಮ್ಮ ಹೇಳಿದ ಕಾರಣ ನಾ ಹಿರಿಯ ಮಗ. ಪ್ರಥಮದಲ್ಲಿ ಚಿಕ್ಕ ಮಕ್ಕಳನ್ನು ಕರೀತಾರೆ,
ಯಾಕೆ? ಅಮ್ಮ ಪ್ರೀತಿಯಿಂದ ದೊಡ್ಡವರನ್ನೇ ಕರೆಯಬೇಕು ಅಂತ ಹೇಳಿ ಏನಾದರೂ ಉಂಟಾ? ಶಾಸ್ತ್ರ ಏನೂ ಇಲ್ಲ ಹಾಗೆ ಅಂತ ಹೇಳಿ ಹಠ ಮಾಡಿದ್ದು ನಾನು ಅಲ್ಲ. ಬ್ರಹ್ಮ, ನೀನು ಅಧಿಕಾರದ ನೆಲೆಯನ್ನು ಇಟ್ಟುಕೊಂಡೆ ಸೃಷ್ಟಿಯ ಕೆಲಸ, ನನ್ನದ್ದು ಲಯ ಕಾರ್ಯ, ಅಮ್ಮನಿಂದ ಅನುಗ್ರಹೀತವಾದದ್ದು. ಅದನ್ನು ಆಧಾರವಾಗಿಟ್ಟುಕೊಂಡು ನಾನು ಮಾತನಾಡಬಲ್ಲೆ. ಲಯ ಅಂದ್ರೆ ಏನು? ಹಿಡಿತದಲ್ಲಿಟ್ಟುಕೊಳ್ಳುವುದು, ಅಥವಾ ಲಯ ತಪ್ಪಿದ್ದನ್ನು ಲಯಗೊಳಿಸುವುದು, ನಾಶಪಡಿಸುವುದು. ಅಮ್ಮ ನನಗೂ ಒಂದು ಹೆಸರಿಟ್ಟಿದ್ದಾರೆ, ಹರ ಎಂಬುದಾಗಿಯೂ ಕೂಡ ಉಂಟು. ಹರ ಎಂದರೆ ಎಲ್ಲವನ್ನು ಹರಿಸುವವನು, ಕಷ್ಟವನ್ನು ಹರಿಸುವವನು, ಪಾಪವನ್ನು ಹರಿಸುವವನು, ಯಾವುದು ಕೆಟ್ಟದ್ದುಂಟೋ ಅದನ್ನು ಹರಿಸುವವನು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ನಿನಗೆ ಕೇಳಿಸುವಾಗೆ ಈಶಾ ಎಂಬುದಾಗಿಯೂ ಕೂಡ ಕರೆದವರಿದ್ದಾರೆ ನನ್ನನ್ನು. ಈಶಾ, ಹೌದಾ? ನಿನ್ನ ಹೆಸರಿನಲ್ಲಿ ಅರ್ಥ ಏನು? ಬ್ರಹ್ಮ ಅಂದ್ರೆ ದೊಡ್ಡದು. ನನ್ನ ಹೆಸರಿನಲ್ಲಿ ಈಶಾ ಅಂದ್ರೆ ಯಜಮಾನ. ನಿನಗೆ ಗೊತ್ತಿದ್ದು ಯಾವುದಕ್ಕಿಂತ ಬೇಕಲ್ಲ ಬ್ರಹ್ಮ. ನೀನು ಮಾತಾಡುವಾಗ ಯಜಮಾನ, ಈಶಾ ಅಂದ್ರೆ ಯಜಮಾನ. ನೀನದನ್ನು ಮನಗಾಣಬೇಕು. ಅಷ್ಟು ಮಾತ್ರವಲ್ಲ, ನನಗೊಂದು ಲೋಕವನ್ನು ಅನುಗ್ರಹಿಸಿದವರಿದ್ದಾರೆ. ಅದು ರಜತಾದ್ರಿ, ಕೈಲಾಸ. ಅದು ಶಿಖರ ಪ್ರದೇಶ. ನಿನ್ನದ್ದು ಸತ್ಯಲೋಕ. ಎಲ್ಲಿರ್ತಿ ನೀನು? ಅದು ಶಿಖರ, ಎತ್ತರದಲ್ಲಿರುವಂತಹದ್ದು. ಹಾಗಾಗಿ ನಾನು ಎತ್ತರದಲ್ಲಿರುವವನು, ಹಿರಿಯವನು. ಅಷ್ಟು ಮಾತ್ರವಲ್ಲ, ನಿಮಗೆ ಅನುಗ್ರಹಿಸುವುದಕ್ಕಿಂತ ಹೆಚ್ಚಿಗೆ ನನಗೂ ಕೂಡ ಅಮ್ಮ ಅನುಗ್ರಹಿಸಿದವರಿದ್ದಾರೆ. ನನ್ನ ಮುಖವನ್ನು ಗಮನಿಸಂತೆ. ಎಂತದ್ದು? ಹಣೆ. ಹಣೆ ಹಣೆಯ ನಿನಗೂ ಉಂಟು ಹಣೆ. ಹೌದು. ಹಣೆಯಲ್ಲಿ ಏನು ಕಾಣ್ತಾ ಉಂಟು ನಿನಗೆ? ಅಲ್ಲ, ಅಮ್ಮ ಹೇಳಿದ್ದಾಳೆ ಹೌದು. ಅದು ಹೌದಲ್ವ ಎನ್ನುವುದು ನನಗೆ ಸರಿಯಾಗಿ ಗೊತ್ತಾಗಿದೆ. ಯಾಕೆ ನಿನಗೆ ಅನುಮಾನ? ಮಚ್ಚೆ ಉಂಟು. ಮಚ್ಚೆ ಕಣ್ಣಿನ ಹಾಗೆ ಗೋಚರ ಉಂಟು. ಕಣ್ಣಿನ ಹಾಗೆ ಗೋಚರಿಸುವುದಿಲ್ಲ. ಅದು ಮಚ್ಚೆ ಅಲ್ಲ, ಅದು ಕಣ್ಣೆ. ಅಮ್ಮ ಕೊಟ್ಟಂತಹ ಕಣ್ಣು, ವಿಶೇಷವಾದಂತಹ ಸಾಮರ್ಥ್ಯವುಳ್ಳಂತಹ ಕಣ್ಣು ಅದು. ಆ ಕಣ್ಣು ಕಿಚ್ಚಿನ ಕಣ್ಣು. ನಿನ್ನದ್ದಾದಂತಹ ಸೃಷ್ಟಿಯಲ್ಲಿ ಬರುವಂತಹ ಯಾವುದೇ ಅಂಶಗಳು ಕೂಡ ಕೆಟ್ಟದ್ದನ್ನು ಮಾಡಿದವು ಎಂಬುದಾಗಿದ್ರೆ ಈ ಕಣ್ಣನ್ನು ತೆರೆಯುತ್ತೇನೆ, ಸಕಲವೂ ಕೂಡ ಭಸ್ಮವಾಗಿ ಹೋಗುತ್ತದೆ. ಆಗ ನೀನು ಮಾಡಿದ ಸೃಷ್ಟಿಗೆ ಏನು ಅರ್ಥ ಬಂತು ಬ್ರಹ್ಮ? ಎಲ್ಲವೂ ನಿನ್ನನ್ನು ನಾನು ಅಪ್ಪಿಕೊಳ್ಳಬಹುದು. ಏನು? ಅಮ್ಮನೂ ನಿನ್ನನ್ನು ತ್ರಿನೇತ್ರಧಾರಿಯಾಗಿ ಈಶಾ ಎನ್ನುವ ಶಬ್ದದಿಂದಲೋ ಹರ ಎನ್ನುವ ಶಬ್ದದಿಂದಲೋ ನಿನ್ನನ್ನು ಗುರುತಿಸಿಕೊಂಡಿದ್ದಾರೆ ಎಂದ ಮಾತ್ರಕ್ಕೆ ಕೇವಲ ನಿನ್ನ ನೇತ್ರಾಗ್ನಿಯಿಂದಲೋ ನಿನ್ನ ಉದ್ಯೋಗದಿಂದಲೋ ಎಲ್ಲವನ್ನು ಮಾಡುತ್ತೇನೆ ಎನ್ನುವುದು ಯಾವಾಗ? ಈಗ ಆಗುವುದಿಲ್ಲ. ಈಗ ಅಮ್ಮನ ಜಗದ ಸೃಷ್ಟಿ ಮತ್ತೆ ಒಂದು ಅಲ್ಲಲ್ಲ, ಎಲ್ಲವೂ ನೀನು ಹೇಳಿದ್ರೆ ಗೊತ್ತಾಗಿದೆ. ಹಾಗಿದ್ರೆ ಸೃಷ್ಟಿಯನ್ನು ನಾನು ಮಾಡಿದ ಬಳಿಕ ಅದನ್ನು ನೀನು ನಿಯಂತ್ರಣವನ್ನು ಮಾಡುವುದು, ಹತೋಟಿಯಲ್ಲಿಡಬೇಕಾದಂತಹ ಒಂದು ಪ್ರಶ್ನೆಯನ್ನು ಒದಗಿಸಿಕೊಟ್ಟೆ. ಹಾಗಿದ್ರೆ ಮತ್ತೊಂದು ಲಯದ ಅಧಿಕಾರವನ್ನು ಮೂರನೆಯ ಕಣ್ಣನ್ನು ತೆರೆದಾಗ ಯಾವುದಕ್ಕೆ ತೆರೆಯುವುದು? ಈಗ ತೆರೆದ್ರೆ ಏನು ಪ್ರಯೋಜನ ಇಲ್ಲ. ಹಾಗಿದ್ರೆ ನನ್ನ ಸೃಷ್ಟಿಯ ರಾಯಭಾರವು ಆರಂಭಿಸಿದ ಬಳಿಕವೇ ನಿನ್ನ ಯಾವುದು ಆಗುವುದಿರುವ ಅಧರ್ಮವು ಕಡೆಗಣಿಸ್ತದೋ ಆಗ ನೀನು ಕೋಪಿಸಿಕೊಂಡು ಮೂರನೇ ಕಣ್ಣನ್ನು ತೆರೆಯಬೇಕಾಗ್ತದೆ. ಲಯ ತಪ್ಪಿದ ಸೃಷ್ಟಿಯನ್ನು ನೋಡುವಾಗ ತೆರೆಯಬೇಕಾಗ್ತದೆ. ಹೌದಪ್ಪ, ಇಲ್ಲಿ ನನಗೆ ಅದೇ ಬೇಕಾದದ್ದು. ನೀನು ಯಾವುದನ್ನು ಮಾಡಬೇಕಾದರೂ ನಿನ್ನಲ್ಲಿ ಅರ್ಹತೆ ಇಲ್ಲ ಎನ್ನುವುದೇ ಅಲ್ಲ. ಹಾಗಿದ್ರೆ ಮೊದಲು ಎಲ್ಲಿಂದ ಎನ್ನುವಂತಹ ಪ್ರಶ್ನೆ ಬರುವುದು ಸ್ವಾಭಾವಿಕ. ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ಹರಿಯು ಪಡೆಯಬೇಕು, ಕೊನೆಗೆ ನೀನು ಹರಣಾದ ಲಯಗೊಳಿಸಬೇಕು. ಅಮ್ಮ ಕೊಟ್ಟಂತಹ ಓದಕಲ್ಪದ ಲಯವಾದ ಪ್ರಪಂಚವನ್ನು ಮತ್ತೊಮ್ಮೆ ಈ ಪ್ರಪಂಚಕ್ಕೆ ಕಾಣಿಕೆಯಾಗಿ ಪಡಬೇಕಾದವನು ನಾನು. ಇದು ನನ್ನ ಪ್ರಥಮ ಉದ್ಯೋಗ. ಆದರೆ ಪ್ರಧಾನ ಉದ್ಯೋಗ ಯಾವುದು? ದಿವಸ 184 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು. ಒಂದೊಂದು ಜೀವಿ ಇಷ್ಟೇ ವರ್ಷ ಬದುಕಬೇಕು, ಹೀಗೆ ಬದುಕಬೇಕು. ಇಂಥವರ ಅಂತವರ ಅವರ ಇವರ ಹಣೆಯಲ್ಲಿ ಬರೆಯುವ ಕಾರಣಿಕರ ಕರ್ತವ್ಯವನ್ನು ಮಾಡುವ ನನ್ನ ಕಾರಣಿಕಗಳ ಪಂಚಾಂಗ ಸದೃಶ. ನಾನು ಕಾಲಿಟ್ಟ ಬಳಿಕ ಅವನಿಗೆ ಉದ್ಯೋಗ, ಕೊನೆಗೆ ನಿನಗೆ ಉದ್ಯೋಗ. ನಾನು ಕೆಲಸ ಮಾಡಿದ್ರೆ ಇಬ್ಬರಿಗೂ ಉದ್ಯೋಗ ಇಲ್ಲ. ಇಬ್ಬರು ಉದ್ಯೋಗ ಮಾಡದಿದ್ರೆ ನಿನ್ನ ಕೆಲಸಕ್ಕೆ ನನ್ನ ಕೆಲಸ ಪ್ರಶ್ನೆ ಅಲ್ಲ, ನಿಮಗೆ ಉಂಟು ಅಂತ ಪ್ರಶ್ನೆ ಅಲ್ಲ. ಅಮ್ಮ ನನಗೆ ಪ್ರಥಮ ಆದ್ಯತೆ ಕೊಟ್ಟದ್ದು. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನ, ಇದು ಮಾತ್ರ, ಇದು ದೊಡ್ಡದು. ಇನ್ನು ಮಾತಾಡಬಹುದಾ? ಸೃಷ್ಟಿ ಪಾತಾಯವು ಅಷ್ಟೊಂದು ಘನವು Bye.
ಸದಾನ ಶ್ರೇಷ್ಠವೆಂದು ನಿಜಹಾರೆ ಸಿಕ್ಕಿಮದಾಯವು ಅತ್ಯಂತ ಘನವಲ್ಲ ಬಿಟ್ಟು ಹೋಗದ ಸೇರದೆ ನಿಮ್ಮಿರುವರ ಮಾತುಗಳನ್ನು ಕೇಳುತ್ತಲೇ ಕುಳಿತವ ನಾನು. ಯಾವ ದಾರಿಯತ್ತ ಸಾಗುತ್ತಿದೆಯಪ್ಪ? ನನಗನ್ನಿಸುವುದು ಅಮ್ಮನ ಹೇಳಿಕೆಯನ್ನು ನೀವಿಬ್ಬರು ಅರ್ಥ ಮಾಡಿಕೊಂಡದ್ದೇ ಸಾಧುವಾಗಿಲ್ಲ. ಅಮ್ಮ ಎಷ್ಟು ಚಂದ ಹೇಳಿದ್ದಾಳೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮನ್ನು ಸೃಜಿಸಿದ್ದು. ಹೌದು. ಆನುಕೂಲ್ಯವಾಗಿ ಒಬ್ಬನಿಗೆ ರಜೋಗುಣ, ಮತ್ತೊಬ್ಬನಿಗೆ ಸಾತ್ವಿಕ ಗುಣ, ಇನ್ನೊಬ್ಬನಿಗೆ ತಾಮಸ ಗುಣ. ಆ ಗುಣದ ಮೂಲಕವಾಗಿ ನಿಮ್ಮ ಕರ್ಮವನ್ನು ಮುಂದುವರಿಸಿ ಇರುವುದೇನು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ. ಮುಂದೆ ಹೋಗುವುದು ಬಿಟ್ಟು ಹಿಂದೆ ಹೋಗುದು ಯಾಕೆ ಅಂತ ಇರುವುದಿ ಹೇಳಿದ್ದು ನಾನು. ಮುಂದೆ ಹೋಗ್ಬೇಡ, ಮುಂದೆ ಹೋಗು. ಅಮ್ಮ ಹೇಳಿದ್ದ ಹಾಗಲ್ಲ, ಆರಂಭಿಸಬೇಕು ಘನ ಕಾರ್ಯ ಮುಂದಕ್ಕೆ. ನೀವು ಮುಂದೆ ಹೋಗುವುದಿಲ್ಲ, ಹಿಂದೆ ಹೋಗ್ತಾ ಇದ್ದಿ. ಕರ್ತವ್ಯವನ್ನು ಆರಂಭಿಸುವ ಮೊದಲು ನನ್ನ ಇಪ್ಪಿಟ್ಟಿಗೆ. ಹಿಂದೆ ಹೋದ್ರೆ ಕೆಲಸ ಆಗುದು ಹೇಗಯ್ಯ? ಕೆಲಸ ಅಲ್ಲ, ಕೆಲಸ ಮಾಡಬೇಕೇನೋ ಪ್ರಜ್ಞೆ ನನಗೆ ಉಂಟು. ಅದನ್ನು ಮಾಡದೇ ಕುಳಿತದ್ದು ಯಾವ ಪ್ರಜ್ಞೆ ಇಲ್ಲ? ನಿಮಗೆ ಇಬ್ಬರಿಗೂ ಅರ್ಥವಾಗಲಿ ಎನ್ನುವಂತೆ. ಈಗ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಗೆ ಲೆಕ್ಕ ಹಾಕಿದೆ? ಇಲ್ಲಂದ್ರೆ ನಮಸ್ಕಾರ ಕೊಡುದಿಲ್ಲ. ಈಗ ನಮಸ್ಕಾರ ಈಗ ಅರ್ಥ ಆಗುವವರು ಹೌದು ಅಲ್ವೋ ಅಂತ ನಾವು ಅಮ್ಮನಿಗೆ ನಮಸ್ಕಾರ ಕೊಟ್ಟಾಗ ನಿನಗೆ ಗೊತ್ತಾಗಬೇಕು. ನಮಗೆ ನಮಸ್ಕಾರ ಕೊಡುವ ಕ್ರಮ ಗೊತ್ತುಂಟು, ಅಡ್ಡ ಬೀಳುವ ಕ್ರಮ ಗೊತ್ತುಂಟು, ಎಲ್ಲಿ ಸ್ಥಾನದ ವರಿಷ್ಠತೆ ಉಂಟು ಅಲ್ಲಿಗೆ ಬಾಗುತ್ತೇವೆ ಎಂಬ ಸತ್ಯ ನಿನಗೆ ಅನುಭವ. ನೀನು ನ್ಯೂನ್ಯತೆಯನ್ನು ಹುಡುಕಿದ್ದೇನು ಅರ್ಥ ಆಗುವ. ನಾನು ಹುಡುಕಿದ್ದಲ್ಲ, ಅಲ್ಲ ನೀನು ಹೇಳಿದ ಪ್ರಶ್ನೆಗೆ ನಾನು ಹೇಳಿದ್ದಲ್ಲ. ನಿನ್ನ ಭಾವನೆ ಹಾಗೆ ಅಲ್ಲಲ್ಲ. ನೀನೇ ಸಣ್ಣವನಾದ, ನಾನು ಸಣ್ಣವನಾಗುವುದಕ್ಕೆ ಸಾಧ್ಯ. ಯಾವಾಗ ನಾನು ಎಂಬ ಭಾವವನ್ನು ಪ್ರಕಟಿಸಿದೆಯೋ ಆಗಲೇ ನೀ ಸಣ್ಣವನಾಗಿ ಆಯಿತು. ಇಲ್ಲಪ್ಪ, ಆಗ ನಾವು ಕತ್ತಲಲ್ಲಿ ಅಜ್ಞಾನದಿಂದ ಇರುವಾಗ ನಾನು ಅಂತ ಹೇಳಿ ಏನಾದ್ರೂ ಉತ್ತರ ಸಿಕ್ಕಿತ್ತು ನಮಗೆ? ಸಿಕ್ಕಿತ್ತು, ಸಿಗಬೇಕು. ಸಿಕ್ಕಿತ್ತ ಅಂತ ಹೇಳಿ ಸಿಗ್ಲಿಲ್ಲ, ಇನ್ನು ಸಿಗ್ಬೇಕು. ಅಲ್ಲ, ಆಗ ಸಿಕ್ಕಿತ್ತ ಅಂತ ಕೇಳಿ. ಆಗ ಸಿಗುವ ಪ್ರಶ್ನೆ ಅಲ್ಲ, ಇನ್ನು ಸಿಗಬೇಕು. ಅದನ್ನು ಕೇಳಿದ್ದಲ್ಲ. ಆಗ ಅಮ್ಮ ಬರುವುದಕ್ಕೆ ಮೊದಲು ನಾನು ಯಾರು ನಾನು ಯಾರು ನಾನು ಯಾರು ಎನ್ನುವಂತೆ ಮಾತಾಡಿದ ನಮಗೆ ನಮ್ಮೊಳಗೆ ಉತ್ತರ ಸಿಕ್ಕಿತ್ತ. ಯಾಕೆ ಸಿಗಲಿಲ್ಲ? ಆಗ ನಾನು ಎಂಬ ಭಾವ ಇದ್ದಾಗ ಏನೂ ಸಿಗುವುದಿಲ್ಲ. ಆಗ ನಮ್ಮಲ್ಲಿ ಏನೂ ಅಲ್ಲಲ್ಲ, ನಾನು ಅನ್ನುವ ಭಾವ ಇದ್ದಾಗ ಏನೂ ಸಿಗುವುದಿಲ್ಲ. ನೀನು ಎನ್ನುವ ತತ್ವಕ್ಕೆ ಶರಣಾದರೆ ಎಲ್ಲವೂ ಸಿಗುತ್ತದೆ ಅಂತ ಅಮ್ಮನ ಕೊಡುಗೆಯ ಮೂಲಕವಾಗಿ ಅನುಭವಕ್ಕೆ ಬಂದದ್ದು. ನೀನೀಗಲೂ ಮತ್ತೆ ನಾನು ಅಂತ ಹೇಳ್ತಿ. ಸತ್ಯ ಹೇಳಬೇಕು, ನಾನು ಬಿಟ್ಟರೆ ನೀನು ದೊಡ್ಡವನೇ. ನಾನು ಬಿಟ್ಟರೆ ನಾನು ದೊಡ್ಡವನು, ನೀನು ಬಿಟ್ಟರೆ ನಾನು ದೊಡ್ಡವನು ಎನ್ನುವ ಪ್ರಶ್ನೆ ಅವನು. ನಾನೇ ದೊಡ್ಡವ. ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡಿ. ನಾನು ಬಿಟ್ಟರಲ್ಲ, ನಾನು ಎಂಬ ಭಾವ ಬಿಟ್ಟರೆ ನೀನು ದೊಡ್ಡವ. ಅದಲ್ಲದಿದ್ರೆ ನೀನು ಸಣ್ಣವನೇ. ಏನಯ್ಯ ಸೃಷ್ಟಿಪ ಕಾರ್ಯ? ಅವಳ ಹಾಗೋ ನೀನು, ಅವಳ ಹಾಗೋ ನೀನು ಅಮ್ಮನಾಗಿ ಅಕ್ಷರ ಬ್ರಹ್ಮವಾಗಿ ಕೇಳಿಸಿದ ಓಂಕಾರ. ಆಮೇಲೆ ನಮಗೆ ಕಂಡು ಬಂದು ಮಾತೃ ಸ್ವರೂಪವಾಗಿ, ಹೌದು, ಪೋಷಣೆಗೆ ಸ್ಥಾನವಾಗಿರುವುದು ಮಾತೃ ಸ್ವರೂಪ. ಅವಳಿಂದ ವ್ಯಕ್ತಿತ್ವ ರೂಪುಗೊಂಡು ಅವಳಿಂದ ಆಜ್ಞೆ ಅದನ್ನು ಪ್ರಾಮಾಣಿಕವಾಗಿ ನಡೆಸ್ತೇವೆ ಎನ್ನುವ ಹೇಳಿಕೆಯನ್ನು ಕೊಟ್ಟವ ನೀನು. ಇಷ್ಟೆಲ್ಲ ಆದ ಮೇಲೆ ಈಗ ನನ್ನದ್ದು, ಈಗ ಆ ಬ್ರಹ್ಮ ಯಾವುದು, ಈ ಬ್ರಹ್ಮ ಯಾವುದು? ಬ್ರಹ್ಮಾತ್ಪರಹ ಅದು. ನೀನು ಕಾರ್ಯ ಬ್ರಹ್ಮ, ಕೆಲಸಕ್ಕಿರುವ ಮಾತ್ರ. ಅಮ್ಮನ ಮುಂದೆ ನಾನು ಏನು ಮಾತಾಡಲಿಲ್ಲ, ಗೊತ್ತಾಯ್ತು ನನಗೆ. ನಾನು ಮಾತಾಡಲಿಲ್ಲ. ಯಾಕೆ? ಅಧಿಕ ಪ್ರಸಂಗ ನಾನು ಮಾಡಿದ್ದಿಲ್ಲ. ನಿನಗೂ ಸಮಸ್ಯೆ ಬಂದದ್ದು, ಕಷ್ಟ ಬಂದರೆ ಏನು ಮಾಡಬೇಕು ಅಮ್ಮ ಅಂತ ಪ್ರಶ್ನಿಸಿದ್ದು ನೀನು. ಹೌದಲ್ವಾ? ಹಾಗಿದ್ರೆ ನಿನ್ಗೆ ಅಗತ್ಯ ಇತ್ತು ಕೇಳಬೇಕಾದ್ರೆ ಹಿರಿಯನಿಗೆ ಹೆಸರನ್ನು ಕೊಟ್ಟಿದ್ದಾಳೆ, ಉದ್ಯೋಗವನ್ನು ಕೊಟ್ಟಿದ್ದಾಳೆ. ನಾನು ವಿಚಾರಿಸಬೇಕಿತ್ತು. ಅಮ್ಮನ ಮನಸ್ಸಿಗೆ ನೋವು ಕೊಡುವ ಸ್ವಭಾವ ಕೇಳದೆ ಇದ್ದದ್ದರಿಂದ ಸಮಯಕ್ಕೆ ನಿನ್ನ ತಲೆಗೆ ಏನು ಬರುವುದಿಲ್ಲ. ಏನು ತಲೆಗೆ ಬರುವುದಿಲ್ಲ ಅಲ್ಲ, ಎಲ್ಲ ಜವಾಬ್ದಾರಿಯನ್ನು ಕೊಟ್ಟವರಿಗೆ ಒಬ್ಬ ಯಜಮಾನಿಗೆ ಎಲ್ಲ ತಲೆಬಿಸಿ ಮಾಡುವುದು. ಎಂತದ್ದುಂಟ ಜವಾಬ್ದಾರಿ ಕಲ್ಪನೆ ಲಯ ಹೊಂದಿದ ಪ್ರಪಂಚವನ್ನು ಸೃಷ್ಟಿಸುವುದು. ಹೌದು, ಕರ್ಮವರದ್ದು, ಶೇಷವರದ್ದು. ಅದರಿಂದ ದೇಹ ರಚನೆ ಬರೆಯುವುದು ಅವರ ಸಾಹಿತ್ಯ ಹೊರತು ಬ್ರಹ್ಮನ ಸಾಹಿತ್ಯ ಏನೂ ಇಲ್ಲ. ಅಷ್ಟು ಸುಲಭ ಅಂತ ಭಾವಿಸಬೇಡ. ಹೋದ ಕಲ್ಪದಲ್ಲಿ ನಾನು ತರಬೇಕು. ಹೌದಾ? ಹೋದ ಕಲ್ಪದಲ್ಲಿ ತಂದು ನಾನು ನಿಮಗೆ ಪ್ರಪಂಚಕ್ಕೆ ತೋರಿಸಿಕೊಡ್ಬೇಕು. ಹೌದು, ನೀನು ಕುಣಿಯುವ ಕುಣಿಸುವ. ಹೌದಲ್ವ? ನಿನ್ನನ್ನು ಕೂಡ ನನ್ನನ್ನು ಕುಣಿಸುವುದಲ್ಲ, ನನ್ನ ಜೀವರಾಶಿಗಳಿಗೆ ಕುಣಿಸುವ. ನನ್ನನ್ನು ಅದೆಲ್ಲ ನಿನ್ನದು ಬೇಡ, ಅದನ್ನು ನಾನು ಒಪ್ಪಿಕೊಳ್ಳುವುದಲ್ಲ. ನನ್ನ ಜೀವರಾಶಿಗಳನ್ನು ನೀನು ನಾನು ನಿನಗೆ ಪೆಟ್ಟಿಗೆಯ ಮುಚ್ಚಳೆಯಿಂದ ತೆಗೆದು ಇಕೋ ಇದನ್ನು ಪ್ರಪಂಚಕ್ಕೆ ತೋರಿಸಿಕೊಡು ಎನ್ನುವಾಗಿ ಕುಣಿಸುವ ಅಂತ. ಗೊತ್ತಾಯ್ತಲ್ಲ, ನೀನು ಪೆಟ್ಟಿಗೆಯ ಕೆಲಸ ಅಂತ. ಪೆಟ್ಟಿಗೆಯ ಕೆಲಸ ಅಲ್ವೋ ಅದು? ಹೋದ ಕಲ್ಪದ ಲಯ ಎನ್ನುವಂತ ಪ್ರಪಂಚದ ಪುನರುಕ್ತಿಯ ಪೆಟ್ಟಿಗೆಯನ್ನು ತೆರೆದು ನಾನು ಆಗ ಸಾಹಿತ್ಯ ಅವನದ್ದು ಬಂತು.
ಕೊನೆಗೆ ಮುಗಿಸಿ ಏನು ಇಲ್ಲದಿದ್ದರೆ ಅದನ್ನು ಮತ್ತೆ ತುಂಬಿಸಿಕೊಡು. ಅಲ್ಲ ಮತ್ತೆ ನಿನ್ನ ಸೃಷ್ಟಿಗೆ ಅನುಕೂಲ ಕೊಡು ಎನ್ನುವಲ್ಲಿಗೆ ಅದು ಮತ್ತೆಗೆ ನನಗೆ ಅವಕಾಶ ಎನ್ನುವಲ್ಲಿಗೆ ಸಾಂಘಿಕವಾದಂತಹ ಕೆಲಸ ನಮ್ಮ ಮೂವರದ್ದೇ ಹೊರತು ಒಬ್ಬನಿಂದ ಅಂತ ನಾನು ಹೇಳಿದ್ದಲ್ಲ. ಇದು ನನ್ನ ಒಬ್ಬನಿಂದ ಅಂತ ನೀನು ಹೇಳಿದ್ರೆ ನನ್ನದು ಆಕ್ಷೇಪ ಉಂಟು. ಸೃಷ್ಟಿಪ ಕಾರ್ಯ ಘನವಲ್ಲ ಎನ್ನುವುದು ಒಂದು ಅಲ್ಲದೆ ಸೃಷ್ಟಿಗೊಂಡ ಜೀವರು ಕೆಟ್ಟು ಹೋಗದ ಹಾಗೆ ಬೇಕಾದ್ದನ್ನು ಬೇಕಾದ ಕಾಲಕ್ಕೆ ಬೇಕಷ್ಟನ್ನೇ ಕೊಟ್ಟು ಸಂತುಲಿತವಾಗಿ ಪೊರೆಯುವ ಉದ್ಯೋಗ ಶ್ರೇಷ್ಠ. ನಾನು ಒಬ್ಬನಿಂದ ಅಂತ ಹೇಳಿದ್ದಲ್ಲ, ಮೂವರು ಬೇಕು. ಹೌದಾ? ಹಾಗಿದ್ರೆ ಪ್ರಥಮ ಉದ್ಯೋಗ ಅಲ್ಲಿ ಪ್ರಧಾನವಾಗಿ ಉದ್ಯೋಗ ಒಂದೊಂದು ಅಕ್ಷರವನ್ನು ಸರಿಯಾಗಿ ಬರೆದು ಇನ್ನೊಬ್ಬರಿಗೆ ವ್ಯವಸ್ಥೆಯನ್ನು ಮಾಡುವಲ್ಲಿ ನನ್ನದಾದಂತಹ ಕೊಡುಗೆ ಇಲ್ಲಿ ಶ್ರೇಷ್ಠ ಅಂತ. ಹೌದು, ನೀನು ಬರೆಯುವ ಕೆಲಸ ಅಂತ ಹೇಳಿದ್ದು. ಬರೆಯುವುದೇನು ಸುಲಭ ಅಂತ ಭಾವಿಸಿ ತಾತ್ಸಾರವ ನಿನ್ನದು. ಸರಿಯಾಗಿ ಬರೆಯುವ ಕೆಲಸ. ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೆ ಒಂದು ಶಬ್ದಕ್ಕೆ 13 ಅರ್ಥಗಳಿರ್ತದೆ, ಗೊತ್ತು ನಿಂಗೆ. ಸರಿಯಾಗಿ ನೋಡಿ ಹೆಚ್ಚು ಕಡಿಮೆ ಆಗ್ತದೆ ಅಂತ ಈಗಲೇ ಗೊತ್ತಾಯ್ತು ನನಗೆ. ಅಲ್ಲ, ನಮಗೆ ಎಲ್ಲಿ ಹೆಚ್ಚು ಕಡಿಮೆ ಮಾಡಬೇಕು ಎಲ್ಲಿ ಕಡಿಮೆ ಮಾಡಬೇಕು ಅಂತ ನಮಗೂ ಗೊತ್ತುಂಟು. ಮತ್ತೆ ನೀನೇ ಇಷ್ಟು ಹೆಚ್ಚು ಕಡಿಮೆ ಮಾಡುವಾಗ ನಾನು ಕರ್ಮದಿಂದ ಹುಟ್ಟಿಕೊಳ್ಳುವ ಜೀವಜಾಲಗಳು ಎಷ್ಟು ಅದು ನಿನ್ನ ಮತ್ತಿನ ಉದ್ಯೋಗ ಅಲ್ವೋ? ನೀನು ಪೋಷಕಾಂಶಗಳನ್ನು ಕೊಡಬೇಕಾದವ ಎನ್ನುವ ನನಗೆ ಗೊತ್ತುಂಟು. ಆದ್ದರಿಂದಲೇ ಸೃಷ್ಟಿಪ ಕಾರ್ಯದಲ್ಲಿ ನಿನ್ನದಾದಂತಹ ಪಾಲನ ಉದ್ಯೋಗವು ಮಾತ್ರ ಎನ್ನುವ ಹಾಗೆ ನೀನು ದೊಡ್ಡವ ಅಂತ ಹೇಳಿದ್ದಲ್ಲ, ನಿನ್ನದಾದಂತಹ ವ್ಯಕ್ತಿತ್ವದಲ್ಲಿ ನೀನು ದೊಡ್ಡವೆಂದು ನಾನು ಗುರುತಿಸಬೇಕು. ಅಷ್ಟಾದ್ರೂ ಒಳ್ಳೆ ಬುದ್ಧಿ ಬಂದ. ನಿನ್ನ ಯೋಚನೆ ಅಲ್ವೋ? ನನ್ನ ಯೋಚನೆ ನಿನ್ನ ಯೋಚನೆ ಅಲ್ಲ, ಅದನ್ನು ನಾನು ತೀರ್ಮಾನ ಮಾಡಬೇಕಾದ್ದಲ್ಲ. ಜ್ಞಾನೇಶ್ವರನ ಅವಕಾಶವನ್ನು ಕೊಟ್ಟಿದ್ದೇನೆ. ನ್ಯಾಯಾಧೀಶನಾಗಿ ನಮಗಿರುವರಲ್ಲಿ ಯಾರು? ಈಗ ನೀನು ಜ್ಞಾನೇಶ್ವರ ನಿನ್ನ ಮಾತು ಸರಿ ಉಂಟು. ಮಾತುಗಳನ್ನೆಲ್ಲವನ್ನೂ ಕೂಡ ನಾನು ಆಲಿಸಿದವನಿದ್ದೇನೆ, ವಿಮರ್ಶೆಗೊಳಪಡಿಸಿದೆ. ಮನದಲ್ಲಿಯೇ ಆಲೋಚನೆ ಮಾಡುವಾಗ ಸರಿ ನಿನ್ನ ವಚನವು ಎಂಬಂತಹ ಉತ್ತರವು ಸಿಕ್ಕಿತು ನನಗೆ. ನಿನ್ನ ಕಾರ್ಯವನ್ನು ನಾನು ಅವಲೋಕನ ಮಾಡುವಾಗ ನಮ್ಮಿರುವರ ಕೆಲಸ ಏನು ಅಲ್ಲ ಎಂಬಂತಹ ಭಾವನೆಯೂ ಬಂತು ನನಗೆ. ಸೃಷ್ಟಿ ಕ್ಷಣ ಮಾತ್ರದಲ್ಲಿ ಆಗುತ್ತದೆ, ಲಯ ಕಾರ್ಯ ಕ್ಷಣ ಮಾತ್ರದಲ್ಲಿ ಮುಗಿದು ಹೋಗುತ್ತದೆ. ಆದರೆ ಮಧ್ಯದಲ್ಲಿ ಜೀವನ ಎನ್ನುವಂತಹ ಒಂದು ಘಟ್ಟ ಏನುಂಟು ಅದು ಸುದೀರ್ಘವಾಗಿ ನಡೆಯುವಂತಹದ್ದು. ಆ ಕಾರ್ಯ ನಿನ್ನದ್ದಾಗಿರುವ ಕಾರಣ ಸರಿಯಾದ ಪೋಷಕಾಂಶಗಳನ್ನಿತ್ತು ಆ ಜೀವಿಯು ಜೀವಿತ ಕಾಲದಲ್ಲಿ ಉನ್ನತಿಯನ್ನು ಪಡೆಯುವುದಕ್ಕೆ ನೀನು ನೆರವಾಗುವವನು. ಅಂದರೆ ಒಂದು ಚಿಕ್ಕ ಮಗು ಬೆಳೆಯುವುದಕ್ಕೆ ಬೇಕಾದಂತಹ ಆಹಾರಗಳನ್ನು ಬೇಕಾದಂತಹ ಅಂಶಗಳನ್ನು ನೀಡುವ ತಾಯಿ, ಅವಳಿಗೆ ಸಮಾನ ನೀನಿದ್ದೀಯ. ನಿನ್ನನ್ನು ತಾಯಿಯ ರೂಪದಲ್ಲಿ ಕಂಡರೂ ಕೂಡ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಲೋಕಮುಖದಲ್ಲಿ ಹರಿಹರರೊಳಗೆ ಭೇದ ಇಲ್ಲ ಎಂಬಂತಹದ್ದು ಗೋಚರಕ್ಕೆ ಬರಬೇಕು. ಹೇಗೆ? ನಾನು ನಿನ್ನೊಳಗೆ ಎರಕವಾಗುವುದರ ಮೂಲಕ. ಯಾವಾಗ? ಈಗಲೇ.
ಹೋಯಿತು ಮೋರಿ. ಅವನನ್ನು ಸೇರಿದ ಎನ್ನುವಾಗ ಮತ್ತಷ್ಟು ರಜೋಗುಣ ವಿಜೃಂಭಿಸಿದೆ. ಮತ್ತಿನಿಂದಾಗುವುದಿಲ್ಲ, ಇನ್ನು ಹೊಡೆದಾದ್ರೂ ಸರಿ ಮಾಡೋಣ. ಹೊಡೆದಲ್ಲಿ ನೀನು ಗೆದ್ದೆ ಅಂತಾದ್ರೆ ಯುದ್ಧದಲ್ಲಿ ಗೆದ್ದವನು ಅಂತ ಆಗ್ತದೆ, ಮಾತಿನಲ್ಲಿ ಗೆದ್ದರೆ ವಾದದಲ್ಲಿ ಗೆದ್ದವನು ಅಂತ ಆಗ್ತದೆ. ಆದ್ರೆ ಮೂಲವಾಗಿ ಸಮಸ್ತ ವಿಷಯವನ್ನು ಅವಲೋಕಿಸಿದಾಗ ವಸ್ತುನಿಷ್ಠವಾಗಿ ಆಗಬೇಕಾದ್ದು ವ್ಯಕ್ತಿನಿಷ್ಠವಾಯಿತು. ಆದ್ರಿಂದ ಆ ವಿಚಾರವನ್ನು ಬಿಡೋಣ. ಫಲವಿಲ್ಲದ ವಾದದ ಹೊರತಾಗಿ ನಮ್ಮೊಳಗೇನುಂಟು ಎನ್ನುವುದನ್ನು ನಾವೇ ಒಳಹೊಕ್ಕು ಶೋಧನೆಯನ್ನು ಮಾಡಿ ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಅಂಗೀಕರಿಸಿ ದೃಢಪಡಿಸುವುದಕ್ಕೆ ಆಗುವುದಿಲ್ಲ. ಶೋಧನೆ ಈಗ ಮೊದಲೇ ಹೇಳಬಾರ್ದು. ನನಗೆ ಅನುಮಾನವಿಲ್ಲ, ನಾನು ದೊಡ್ಡವ ಎನ್ನುವುದು ಸಂಶಯ ಬಂದದ್ದು ನನಗೆ. ಅವಕಾಶ ನನ್ನ ಹೊಟ್ಟೆಳೆಗೆ ಹೋಗಿದ್ದಾನೆ ಹರಿ. ತಣ್ಣೀರ ದಾರಿಯನ್ನೇ ಸುರಿಸಿಕೊಂಡು 2 ಕೈಗಳನ್ನು ಮುಗಿದು ನನ್ನ ಕಾಲಿಡಿದು ಬ್ರಹ್ಮಾಣಿನೇ ಜಮಾನ ಎನ್ನುವಾಗಿ ದೀನತೆಯಿಂದ ಬೇಡುವವರೆಗೆ ಸರಿಯಾದಂಥ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ವಿಧಾರ್ಥನೆ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂಥ ಅದೋ ದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ಇವರ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ವಿಧಿಯ ಜಠರದಲ್ಲಿ ಏನುಂಟು ತಿಳಿಯೋಣ ಎನ್ನುವ ಹಾಗೆ ಒಳ ಹೊಕ್ಕು ನೋಡಿದೆ ಅಂತಾದರೆ ಸರಿದ ಕಲ್ಪದ ಲಯವ ಹೊಂದಿದ ಧರೆಗಳನ್ನೆಲ್ಲ ಕಂಡಿದ್ದೇನೆ. ಎಲ್ಲಿ ನೋಡಿದ್ರು ನನ್ನಂತವರನ್ನು ಕಾಣುವುದೇ ಇಲ್ಲವಾದ್ದರಿಂದ ಒಂದು ಶೂನ್ಯ. ಕಳೆದ ಕಲ್ಪಕ್ಕೂ ನನಗೂ ಸಂಬಂಧವಿಲ್ಲವೇ ಎನ್ನುವ ಪ್ರಶ್ನೆ ಬಂತಲ್ಲ. ಇರುವುದಲ್ಲ ಹಾಗುಂಟು ನೋಡಿ ಸಚೇತನವಾಗಿಲ್ಲ ಎನ್ನುವುದರ ಅನುಭವವಾಗ್ತದೆ. ನಾಳೆ ಸೃಷ್ಟಿಗೆ ಬೇಕಾದ ಮೂಲ ವಸ್ತು ಉಂಟು, ಪದಾರ್ಥ ಉಂಟು, ಅವೆಲ್ಲಕ್ಕೂ ಹೊಂಬಣ್ಣದ ಆವರಣವಿದೆ. ಇದಕ್ಕೇನು ಎನ್ನುವುದಕ್ಕೆ ಉತ್ತರ ಅವನಲ್ಲೂ ಹೇಳಬೇಕಾದ್ದು. ಹೋಗಬೇಕು ಹೇಳಬೇಕು ಎನ್ನುವಾಗಿ ಮೇಲೇರಿದರೆ ನಿರ್ಣಾಯಕವಾದ ತುದಿ ಕಾಣುವುದಿಲ್ಲ. ಸುತ್ತಿದೆ ಅಂತಾದರೆ ಬಳಲಿಕೆ ಉತ್ತರ. ಕೆಳಗಿಳಿದರೆ ಬೆಳಕು ಕಾಣುತ್ತದೆ. ಹೊರಗೆ ಹೋಗುವುದಕ್ಕಾಗಿ ಒಂದು ದಾರಿ ಕೊಟ್ಟುದು ಅದೋದ್ವಾರವಾದ್ದರಿಂದ ಬ್ರಹ್ಮನು ಊರ್ಧ್ವಮುಖವಾದ ಚಿಂತನೆಯಲ್ಲಿಲ್ಲ, ಅಧೋಮುಖಿಯಾಗಿದ್ದಾನೆ ಎನ್ನುವುದು ಸ್ಪಷ್ಟವೇ ಆಯ್ತಲ್ಲ. ದಾರಿ ಯಾವುದಾದ್ರೇನು ಸಾಗುತ್ತೇನೆ. ಒಳಗೈದೆ ನಗಂಡೆನೋ ಭರದಲ್ಲಿ ಮೆರವಾ, ಒಳಗೈದೆ ನಗಂಡೆನೋ ಭರದಲ್ಲಿ ಮೆರವಾ, ಹೋದ ಕಲ್ಪದೆ ಲಯವಾದಾಗ, ಹೋದ ಕಲ್ಪದೆ ಲಯವಾದ ಸರ್ವ ಮೇದಿನಿಗಳು ಮೆರೆಯುದೆಯ ನೀನೋದ. ಹೋದ ಕಲ್ಪದ ಲಯವ ಹೊಂದಿದ ಧರೆಯನ್ನು ಪ್ರಪಂಚವನ್ನು ಕಂಡಿದ್ದೇನೆ. ಏನು ಭರದಿಂದ ಮೆರೆಯುತ್ತಾ ಉಂಟು. ಎಷ್ಟು ನೋಡಿದ್ರು ಕೂಡ ನನ್ನಂತವರೇ ಇಲ್ಲ. ಅಗತ್ಯ ಇಲ್ಲ, ಇರುವುದೊಂದಕ್ಕೂ ಚಲನೆ ಇಲ್ಲ. ಯಾವುದು ಬೇಕಾಗಿಲ್ಲ. ಬಣ್ಣವೋ ಕಂಚನಮಯವಾಗಿ ಶೋಭಿಸ್ತಾ ಉಂಟು. ಹಿರಣ್ಯ ಗರ್ಭನೋ ನಾನು ನೀನೆ. ಹೌದಾ? ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಸರಿ, ಆದ್ರೂ ನಿನ್ಗೆ ಕಾಣಿಕೆ ಯಾವ ದ್ವಾರದಿಂದ ಬಂದೆವು? ಯಾವ ದಾರಿ ಕೊಟ್ಟೆ? ಅದು ಆ ದ್ವಾರದಲ್ಲಿ ನೀನು ಅದೋಕ್ಷದನಾಗಿ ಈ ಲೋಕದಲ್ಲಿ ಹೆಸರಾಯ್ತು. ನನ್ನ ಕೆಲಸ ಒಳ್ಳೆ ಹೊಕ್ಕಳಲ್ಲ ಇವ. ಹೊರಗೆ ಬಂದ್ರೆ ಬಾಯಿ ಬಿಡ್ತಾನೆ, ಬಾಯಿ ಬಿಟ್ರೆ ಬಣ್ಣಗೆಟ್ಟು ಹೋಗ್ತದೆ. ಒಳ್ಳೆ ಅನುಭವದಿಂದ ಸಿದ್ಧನಾಗಿ ಬರಲಿ, ಅದಕ್ಕಾಗಿ ನವದ್ವಾರವನ್ನೂ ಬಂಧಿಸ್ತೇನೆ. ಬರಬೇಡಿ
ಹರಿದ ಗಲ್ಪಗಳಲ್ಲಿ ಮನೆಗೊಂಡ ಧರಣಿಯೆಲ್ಲವರೂ ಮದಗರ್ಭಿತನಾಗಿ ಹರಿಯ ಗರ್ಭಾಮದಿಯನ್ನು ನಾನು ಸೇರಿಕೊಂಡವ. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದೆನಲ್ಲ. ಏನು ವಿಸ್ಮಯ, ಏನು ಕೌತುಕ! ಎಲ್ಲ ಜೀವರಾಶಿಗಳಿಗೆ ಚರಣ ಇದೆ ಎನ್ನುವುದು ಸತ್ಯ. ಆದ್ದರಿಂದಲೇ ಈತ ಚೇತನದಾಯಕ, ಚೇತನಾತ್ಮಕ ಎನ್ನುವುದರಲ್ಲಿ ಅನುಮಾನವಿಲ್ಲ. ಮೇಲ್ಮುಖವಾಗಿ ನೋಡಿದರೆ ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು, ಸಾಗರದಲ್ಲಿ ಕಮಲಜರನ್ನು ಗುರುತಿಸಿಕೊಂಡನಲ್ಲ. ಹಾಗಿದ್ದರೆ ನಾನೊಬ್ಬನೇ ಬ್ರಹ್ಮನಲ್ಲ, ಉಳಿದವರೆಲ್ಲರೂ ಇದ್ದಾರೆಂದಾದರೆ ಇವನು ಸಾಮಾನ್ಯನೇ. ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರಭರಿತನಾಗಿ ಬ್ರಹ್ಮಾಂಡನಾಯಕನಾಗಿ ಈತ ವಿಜೃಂಭಿಸಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ತಿಳಿಯಬಡಿಸಬೇಕು ಎನ್ನುವಾಗೆ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣದಾದೆ, ಕೆಳಾಭಿಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ಹೋದೆ. ಸುತ್ತಲೂ ನೋಡಿದೆ ಎಂದಾದರೆ ಅದೋ ದ್ವಾರವನ್ನು ಗಮನಿಸಿದೆ. ಆ ದ್ವಾರವು ಬಂಧನವಾಗಿ ಹೋಯಿತು. ಶರೀರದಲ್ಲಿರುವ ನಮ್ಮ ದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಮಾತೃ ಪಿತೃ ಸ್ಥಾನವನ್ನು ಅಲಂಕರಿಸಿಕೊಂಡಂಥ ಪುಣ್ಯಾತ್ಮ ಈತ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ. ನನಗಿಂತಲೂ ಹರಿಯೇ ಶ್ರೇಷ್ಠ ಎನ್ನುವ ಹಾಗೆ ಹೃದಯ ಪೂರ್ವಕವಾಗಿ ಈ ಕಾಲದಲ್ಲಿ ವಿಧಿಯೂ ಆದ ನಾನು ಒಪ್ಪಿಕೊಳ್ಳಲೇಬೇಕು. ಹಾಗಿದ್ರೆ ನನ್ನ ಕಣ್ಣೀರನ್ನು ನಾನು ಹೋಗಲಾಡಿಸುವವರು ಯಾರು? ಅಮ್ಮನಲ್ಲದೆ ಇನ್ಯಾರು? ಅಮ್ಮ ಸ್ಮರಿಸ ಭಕ್ತಿಯೊಡದೆ ಮಾಯೆಯ ಸ್ಮರಿಸ ಭಕ್ತಿಯ ಆದೆ ಮಾಯೆಯ ಹರಿಯ ನಾವೇ ಕಮಲ ನಾಡದೆ ನೆರವಾದ ಗೋಚರಿದ ಹೊರಡಾಗಣೆ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯವರಸಿ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳನ್ನು ಕಾಲ್ಬೆರಳಿರಿಸಿ ಬಾಯೊಳಗೆ ಹಾಗಾಗಿ ಬರದೊಳಗಿದ್ದಲ್ಲ ನಿದ್ರೆ. ಮಲಗುವುದಕ್ಕೊಂದು ಸುಸ್ಥಳವಿಲ್ಲ ಎನ್ನುವಾಗ ಸರ್ವಜನ ಶರಣ್ಯಾದಂತ ಅಮ್ಮನಿಗೆ ಬಾಗಿ ಪ್ರಾರ್ಥಿಸಿಕೊಂಡರೆ ಆಲದಲೆಂದನ್ನೇ ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕೆರೆದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ಓಟ ಪತ್ರ ಶಯನನಾಗುವೆ. ಕೊರುದಲ ಗಮನಜೋ ಸರಸ ಜದ ಮೇಲೆ ತಾನಿರದೆ ಪದ್ಮಾಸನವ ಹೊರದಿಂದ ಬಲಿದು ಕೊಳ್ಳಿರುವುದ ನಾದೆ ಮಿರದ ನಾಲ್ಮಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚವದನದು ಪರಿಶೋಭಿಸುವುದಲ್ಲಿ ಹರಿಯ ಪದಯುಗಳವು ಸ್ಮರಿಸಿ ಭಕ್ತಿಯೊಳಗಿರುತ್ತಿರು ಜಗನ್ಮಾತೆಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತ ಪ್ರಭೆಯೊಂದು ಗೋಚರಿಸಿತು. ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನೆ, ಏನು ಮಾಡೋಣ ಎನ್ನುವಾಗೆ ಕುತೂಹಲಾಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ನಾನು ಕಂಗೊಳಿಸ್ತಾ ಇದ್ದೇನೆ. ಈಗ ಚತುರ್ಮುಖ ಬ್ರಹ್ಮನಾನೆಂದೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸ್ತಾ ಇದ್ದೇನೆ ಎನ್ನುವುದು ದಿಟ್ಟ. ಹರಿಯ ಲೀಲೇ ಇರಬಹುದು. ಏನೇ ಇರಲಿ ಸತ್ಯಾಂಶವನ್ನು ಈತನಿಗೆ ಪ್ರಕಟಪಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಹೊರೆಯೋ ಮಲಗಿರ ಯೋಗ
ಮಾರ್ಗತ್ತಲೆಯೇ ಕಾಣುತ್ತಿದೆ. ನಾನೊಬ್ಬನೇ ಇದ್ದಾರೆ. ನಾನು ಹೇಗೆ ಬಂದೆ? ಹಿನ್ನೆಲೆ ಏನಿರಬಹುದು? ನನ್ನ ಮುನ್ನೆಲೆ ಏನಿರಬಹುದು? ತಿಳುವಳಿಕೆಗೆ ಬರ್ತಾ ಇಲ್ಲ. ತಿಳುವಳಿಕೆಗೆ ಬರಬೇಕು ಅಂತಾದ್ರೆ ನೋಡಬೇಕಾಗಿದೆ. ನೋಡ್ತೇನೆ. ಪಂಡಿತನೇ, ನಿನ್ನ ಮುಖದಲ್ಲಿ ಕಣ್ಣಿರುವುದ ಮೇಲೆ ಯಾರು ಉಂಟ? ನಿನಗೆ ಕಣ್ಣಿದ್ರೆ ಕಾಣುವುದಿಲ್ವೇನೋ? ಕಂಡು ಕಾಣಬೇಕಾಗಿದೆ. ಯಾಕೆ? ನನ್ನ ಹಿನ್ನೆಲೆ ಬೇಕಾಗಿತ್ತು. ನನ್ನ ಬಗ್ಗೆಯೇ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ನಿನ್ನ ಬಗ್ಗೆ ಹೇಗೆ ಗೊತ್ತಿರುವುದು? ಒಳ್ಳೇದಾಯ್ತು. ನೀನ್ ಯಾರು? ನಾನು ನಾನೇ. ಅಷ್ಟು ನನಗೂ ಗೊತ್ತು. ಮತ್ತೆ ಇನ್ನೆಂತ ಬೇಕಾದ್ರಿಗೆ? ಅದಕ್ಕಿಂತ ಹೆಚ್ಚಿನದ್ದು ನನಗೆ ಗೊತ್ತಿಲ್ಲ. ನಿನ್ನಪ್ಪ, ಅಪ್ಪನ, ನಿನ್ನಮ್ಮ, ಮತ್ತೊಂದ, ಇನ್ನೊಂದ, ಗೊತ್ತಿಲ್ಲ. ಇಬ್ಬರೂ ಜೊತೆಯಾಗಿದ್ದೇವೆ. ಭವಿಷ್ಯವನ್ನು ರೂಪಿಸುವುದು ಹೇಗೆ ಅಂತ? ಭವಿಷ್ಯವನ್ನು ನಾವೇ ರೂಪಿಸಬೇಕಷ್ಟೇ, ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಹೀಗೆ ಮಾಡೋಣ. ಹಾಗೆ ನಮ್ಮೊಳಗೆ ಒಂದು ಸಂಬಂಧದ ಬೆಸುಗೆ ಹತ್ತಲಿ. ಸಂಬಂಧ ಆದ್ರೆ ನಮ್ಮೊಳಗೆ ಆಗ್ಬೇಕು. ಆಗಲೇಬೇಕು. ಹಾಗೆ ತಮ್ಮ, ಅಣ್ಣ ಅದು ಗೊತ್ತೇ ಆಗ್ಲಿಲ್ಲ ಅಲ್ವಾ? ಪಕ್ಕನೆ ಆಯ್ತು. ಇನ್ನು ಗೊತ್ತಾಗಬೇಕಾದದ್ದು ಏನು? ಏನು? ಹಸಿವಾಗ್ತಾ ಇದೆ. ಯಾರಿಗೆ? ನನಗೆ. ಇಲ್ಲಿ ನೋಡುತ್ತೇವೆ. ಜಲರಾಶಿಯ ಮೇಲೆ ನಾವು ಹುಟ್ಟಿಕೊಂಡೆವು. ಹೌದಾ? ನಮ್ಮ ಭವಿಷ್ಯದಲ್ಲಿ ನಾವೇ ಸಂಬಂಧವನ್ನು ಮಾಡಿಕೊಂಡೆವು. ನಿನಗೆ ಹಸಿವಾಗ್ತದ? ತಿನ್ನುವುದಕ್ಕೆ ಏನಾದ್ರೂ ಉಂಟು ಅದರೊಳದಾರಿಲಿ ಕಾಣ್ತಾ ಉಂಟು ನೋಡು ಜಲರಾಶಿ. ಅದು ತಿನ್ಲಿಕ್ಕೆ ಆಗ್ತದಲ್ಲ? ಕುಡಿಯಲಿಕ್ಕೆ ಆಗ್ತದೆ. ನನಗೆ ಕುಡಿಯುವುದು ಬೇಡ, ತಿನ್ನುವುದೇ ಬೇಕಾದೀಗ. ಹಾಗಾದ್ರೆ ಜಲರಾಶಿ ಅಡಿಯಲ್ಲಿ ಜೀವರಾಶಿ ಇರಬಹುದು. ಕಾಣುವುದೇ ಇಲ್ವಲ್ಲ? ಜಲರಾಶಿಯನ್ನು ಬಡಿದೆಬ್ಬಿಸಿದ್ರೆ ಕೆಳಗಿದ್ದದ್ದು ಮೇಲೆ ಬರ್ತದೆ. ಹೌದಲ್ಲ? ಸರಿ, ನೀನು ಆ ಕಡೆಯಿಂದ ಬಾ, ನೀನು ಈ ಕಡೆಯಿಂದ ಬಾ. ನಾನು ಇಲ್ಲಿಂದ ಬರ್ತೇನೆ. ನನಗೆ ಗೊತ್ತೇ ಆಗ್ಲಿಲ್ಲ. ಮತ್ತೆ ನೀರೆಲ್ಲಿದ್ದದು? ನೀರಿನಲ್ಲಿ ಹೋದದ್ದಲ್ವೇನೋ? ವೇಗವಾಗಿ ಧಾವಿಸಿದ್ದೇವೆ. ಇಡೀ ಹುಡುಕಾಡಿದೆ, ಏನಾದ್ರೂ ಸಿಕ್ಕಿತು? ಇಷ್ಟರವರೆಗೆ ಕೈಗೆ ಏನು ಸಿಗ್ಲಿಲ್ಲ. ಕಣ್ಣಿಗೆ ಕಂಡಿತ್ತು? ಕಾಣುವುದಕ್ಕೂ ಇಲ್ವೋ? ಇಲ್ವಾ? ನಿನಗೆ ಸಿಕ್ಕಿತ ತಮ್ಮ? ಓ ಕಂಡೆ ತಮ್ಮ. ಕಂಡೆಯ ತಮ್ಮ ಕಂಡೆ. ನೋಡೋ ಸ್ವಲ್ಪ ತಿರುಗು. ಎಂತದಕ್ಕೆ? ನಿನ್ನ ಕಂಡ ಅಲ್ವಾ? ಮತ್ತ ನೋಡಿದೆ. ಹಾಗೆ ನೀನು ನೋಡಿದೆ. ನೀರಿನಲ್ಲಿ ಒಂದು ಕಮಲ. ಕಮಲ ಏನು ನೋಡಿದೆ? ನೀರಿನಲ್ಲಿ ಕಮಲ ನೋಡಿದೆಯಾ? ಹೌದು. ಏನು ವಿಶೇಷ? ಕಮಲದ ಮೇಲೆ ಒಂದು
ಪ್ರಾಣಿಯ ಮಂಡೆ. ನೀನು ನೀರಿನಲ್ಲಿ ಕಮಲವ ಕಂಡೆ, ಕಮಲದ ಮೇಲೆ ಪ್ರಾಣಿಯ ಮಂಡೆ. ಹೌದಾ? ನೀನು ನೋಡಿದ ಪ್ರಾಣಿಯ ಮಂಡೆಯನ್ನು ನಾನು ನೋಡಬೇಡುವ ಈ ಮಂಡೆ? ಬೇಕಾ? ಅಲ್ಲಿ ನೋಡು. ಬಿಡಿ ಬಿಡಿ ಏನಾಗಿದೆ? ತಲೆ ಕಟ್ಟೋಯ್ತಾ? ನಿನಗೇನು ನನ್ನನ್ನು ನುಂಗುವುದಕ್ಕೆ ಆಸೆ ಆದದ್ದು? ನಿನ್ನನ್ನೆಲ್ಲ ನುಂಗಿದ್ದು ಮತ್ತೆ ನೀನು ಮಾಡಿದ ತಪ್ಪದು ಯಾವುದು? ಪಿಡಿ ಪಿಡಿ ಅಂದೆಯ. ಪಿಡಿ ಅಂದ ಹಾಕಿದೆ ಕೈ. ಇದರಲ್ಲಿ ಯಾರಿಗಾದ್ರೂ ಕೈ ಏನಾದ್ರೂ ಆಗ್ತದೋ ಅಂತ? ಯಾರಿಗೂ ಲಾಭ ಆಗುವುದಿಲ್ಲ. ಯಾರು ಹೇಳಿದರಿಗೆ? ಮತ್ತೆ ನಿನಗೆ ಆಯ್ತಾ? ಈಗ ನಾವಿಬ್ರೇ ಇರುವುದತ್ತೆ. ಹೌದು. ಅನುಭವ ಇಲ್ಲಿಂದ ಬರ್ಬೇಕು. ನಿನಗೇನಾದ್ರೂ ಆಯ್ತಾ? ಆಯ್ತು. ಎಂತದು? ಸಿಕ್ಕಿತು. ಎಂತದು? ಪ್ರಾಣಿ. ನೋಡಿದ್ಯಾ? ಸರಿ, ಮುಷ್ಟಿ ಮಾಡಿದೆ, ಗಂಟಲ್ನಲ್ಲಿ ಇರಿಸಿಕೊಂಡೆ. ಅದು ನನ್ನನ್ನಲ್ವೇನೋ? ಅದು ಮತ್ತೆಲ್ಲೋ ಗೊತ್ತಾದದ್ದು. ಒಬ್ಬ ಹಾಕ್ಲಿಲ್ವ ನಾನು? ಹಸಿವಾಗುವಾಗ ಕಣ್ಣು ಕಾಣುವುದಿಲ್ಲ, ನುಂಗಿ ಹೋಯ್ತು. ಈಗ ಹೊರಗೆ ಹಾರಿದ್ದಿ, ಕಕ್ಕಿದ್ದು ಪ್ರಾಣಿ ತಪ್ಪಿಸಿಕೊಂಡಿದೆ. ಅಲ್ಲೇ ಉಂಟು, ಹುಡುಕುವ. ಎಂತ ಕರ್ಕಶವಾದಂತ ಧ್ವನಿ, ಎಂತ ಅಟ್ಟಹಾಸ! ಕಳರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ಹೋದೆ. ಏನು ಮಾಡೋಣ? ಅಮ್ಮನನ್ನೇ ಧ್ಯಾನಿಸಿಕೊಳ್ಳುತ್ತೇನೆ. ಆದಿಮಾಯೇ, ನೀನೇ ಕಾಪಾಡಮ್ಮ. ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಅಮ್ಮ, ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರಿಣಿ ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ, ಹರಿಯ ಕರ್ಣದಲ್ಲಿ ವಿಷದಿಂದ ಉದಯಿಸಿದಂತ ಘನವರಿ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ಬಂದೆ ಇಂತಾದರೆ ಆ ಧನಿಗರು ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ಭಯಗೊಂಡವನಿದ್ದೇನಮ್ಮ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಕೊರೆಯಬೇಕಮ್ಮ. ಮಗನ ವಿಧಾತ ಮರುಗದಿರು. ಆದಿಮಾಯಿಯಾದಂತ ನಾನು ಯೋಗ ಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರನು ಆತನಿಗೆ ಒಪ್ಪಿಸು. ಕಳರ ವಧಿಯನ್ನು ಆತ ಮಾಡುತ್ತಾನೆ. ಅಮ್ಮ, ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಕನ್ಯನಾದೆ, ಕನ್ಯನಾದೆ. ಯೋಗ ಮಾಯುವೋ ನಡೆದ ನಾವನು ನಿದ್ರೆಯಾಗ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ
ಬೇಕಾದ್ದು ಅವರಿಗಲ್ಲ. ಬೇಡಯ್ಯ, ನೀರ ಕುಳಿತುಕೊಂಡಿದ್ಯಲ್ಲ, ನಮ್ಮನ್ನು ನೋಡಿದ್ಯಾ? ನೋಡಿದ್ದೇನೆ. ನಕ್ಕೆ ನೀನೇ ನಮ್ಮನ್ನು ನೋಡಿ ನಕ್ಕೆ ಮಾಡಬೇಕು ಅಂತ ಉಂಟು. ನಿನ್ನ ನಗುವನ್ನು ನೋಡ್ಲಿಕ್ಕೆ ಬಂದದ್ದಲ್ಲ ನಾವು. ಮತ್ತೆ ಯಾಕೆ? ಅಪಹಾಸ್ಯದ ನಗು ನಮಗೆ ಸಹಿಸುವುದಕ್ಕಾಗಲಿಲ್ಲ. ನಾವು ಆಗದಿಂದ ನೀರಿನಲ್ಲೇ ಇದ್ದೇವೆ. ಹಾಗಾಗಿ ಹೇಳಿದ್ದು ನೀನು ನಮ್ಮನ್ನು ನೋಡಿ ನಗಾಡಿ 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 ಹಾಳಾಗಿ ಹೋಗುದು. ನೀವು ನೀರಿನಲ್ಲಿ ಬಿದ್ದಂತೆ ಯಾಕೆ? ಹೌದೇನಾ? ಏಯ್, ನಾವು ಬಿದ್ದದ್ದಲ್ಲ, ಇದ್ದದ್ದು ಗೊತ್ತಾಯ್ತಲ್ಲ. ಯಾರು ನೀನು? ಯಾಕೆ ಕುಡಿತೆ? ಹೇಳುವೇಗ. ಅತ್ತಿತ್ತ ನೋಡುತ್ತಾ ಹುಡುಕುತ್ತಿರುವುದೇನು? ಅದೇ ಒಂದು ಆಗ ನೋಡಿದೆ. ಹೌದು, ಒಂದೇ ಇದ್ದದ್ದು. ಹೌದು. ಈಗ ಅದು ಅಲ್ಲಿ ಕಾಣುವುದಿಲ್ಲ. ಎಲ್ಲಿ ಹೋಯ್ತು? ನಿನ್ನಲ್ಲೇ ಕಾಣಿತು. ಎಲ್ಲಿ ಹೋಯ್ತದು? ಎಲ್ಲಿ ಹೋಯ್ತದು? ಎಲ್ಲಿ ಹೋಯ್ತು? ಹುಡುಕಬೇಕು. ನಾವು ಹುಡುಕಿಕೊಂಡೇ ಬಂದದ್ದಲ್ಲ, ಓಡಿಸಿಕೊಂಡೇ ಬಂದದ್ದು. ನಮ್ಮನ್ನು ನೋಡಿದಾಗ ಓಡಿತ್ತು. ಅದು ಓಡಿತ್ತು. ಓಡಿತು. ಸಿಗಲಿಲ್ಲ. ನಾವು ಬಿಡ್ಲಿಲ್ಲ. ಓಟದಲ್ಲಿ ನೀವು ಹಿಂದೆ, ಮತ್ತೆ ಅದು ಮುಂದಿನ ಹೋಗೋ ನಾವು ಹಿಂದೆ ಅಲ್ಲ, ಅದಕ್ಕಿಂತ ಮುಂದೆ ಹೋಗುದಕ್ಕಾಗ್ತದೆ. ಆದ್ರೂ ಸಿಗಲಿಲ್ಲ. ಇಲ್ಲಿಯವರೆಗೆ ಬಂದಿದೆ. ತಮ್ಮ ಅವಸರ ಮಾಡಬೇಡ, ನಾನು ಸ್ವಲ್ಪ ನೋಡಿಬಿಡ್ತೇನೆ. ನೀನೆಂತ ಅಕ್ಕ? ಅಡಿಯಲ್ಲಿ ಉಂಟು, ಅದರೊಳಿದು. ಅವ ನನ್ನ ಹೊಕ್ಕಳ ಒಳಗೆ ಉಂಟು ಅಂತ ಹುಡುಕು. ಅದು ಅಡಿಯಲ್ಲಿ ಉಂಟು, ಇದು ಮೇಲೆ ಬಂದಿದೆ. ಹೌದು. ಈಗ ಎಲ್ಲಿ ಹೋಯ್ತು ತೋರಿಸು. ಮೆತ್ತಗೆ ಮಾತಾಡು. ಏನು ಮೆತ್ತಗೆ? ಯಾರ ನೀವು? ನಾವು ಸಾಮಾನ್ಯದವರಲ್ಲ. ನಾನು ಏರಿಸ್ತಿದ್ದೆ. ಹಾಗೆ ಏರಿಸಿದ್ರೆ ಮತ್ತೆ ಅಕ್ಷರ ಹೋಗುದು. ಈಗ ಇಷ್ಟಲ್ವಾ, ಇನ್ನು ಸ್ವಲ್ಪ ಹೊತ್ತಾಗ್ಲಿ, ಇನ್ನೂ ಏರ್ತದೆ. ಶೂ 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 ಸ್ವಲ್ಪ ಗಟ್ಟಿ ಆಗ್ತದ. ಗಟ್ಟಿ ಬರ್ಬೇಕು. ಮಾತಾಡ್ಬೇಡ ಅಂತ ಹೇಳುದು ನಾವು. ನಾನು ಅವ ಯಾರು ಅಂತ ಹೇಳಿದ್ದು? ನಾನು ಹೇಳಿದ್ದು ಅವ ಶೂ. ಹಾಗೆ ಶೂದಿ ಸರಿ ಮಾಡಿ ಹೇಳುವ. ಶೂ ಸರಿ ಮಾಡಿ ಹೇಳುವ. ನೋಡುವ, ಹೇಳುವ ಹೇಳುವ. ಮತ್ತೆ ಬರ್ತದೆ. ಅಲ್ಲಿ ಒಂದೇ ಅಲ್ವಾ? ಅಲ್ಲಿ ಒಂದೇ. ಯಾರ ಕಣ್ಣೀರಯ್ಯ ಮೊದಲು ನಾನು ಹೇಗೆ
ಮಾಡಬೇಕು. ಧೀರರು ವೀರರು ಶೂರರು ಗಣಗಂಭೀರರು ನಾವೇ ನಿಮ್ಮನ್ನು ನೋಡಿದಾಗ ಏನಾಯ್ತು ಏನಾಯ್ತು ನಿನಗೆ? ಭಾರಿ ತೋಷ ಅಥವಾ ಭೂರಿ ತೋಷವನ್ನ? ಅದ್ಯಾಕೆ ನಮ್ಮನ್ನು ನೋಡಿ ಸಂತೋಷ? ಒಬ್ಬನೇ ಇದ್ದ ಬೇಸರ ಆಗಿತ್ತು, ಎದ್ದಾಗಲೇ ನಿಮ್ಮನ್ನು ಕಂಡಿನಲ್ಲ. ಜೊತೆ ಇದ್ರೆ ಕತೆ ಚಂದಕ್ಕೆ ಮುಂದೆ ಹೋಗ್ತದೆ. ನಿನ್ನ ಕತೆ ಮುಗಿಲಿಕ್ಕೆ ಮತ್ತೆ ಏನೊಂದು ಪ್ರಶ್ನೆ ಕೇಳಿದ್ರಲ್ಲ, ಪ್ರಶ್ನೆ ಯಾರ ಕಂಡಿರಯ್ಯ ಮೊದಲು? ನೀರನ್ನು ಒಂದು ಅಥವಾ ಮೊದಲು ಯಾರನ್ನು ಕಂಡದ್ದು? ಮೊದಲು ನಂತರ ಅಂತೆಲ್ಲ ನೋಡುವ ಹಾಗೆ ಇದ್ದದ್ದೇ ಒಂದು. ನಾವು ಅದನ್ನೇ ನೋಡದೆ ಮತ್ತೆಂತ ನಿನಗೆ ಅದರ ಬಗ್ಗೆ ಗೊತ್ತಿಲ್ಲ. ಅಲ್ಲ ನಮ್ಮ ಬಗ್ಗೆ ಗೊತ್ತುಂಟ? ನೀವು ಹೇಳಿದ ಗೊತ್ತಾಯ್ತು. ಏನು? ವೀರಧೀರ. ನಿನ್ನ ಬಗ್ಗೆ ಗೊತ್ತಾ? ಸರಿಯಾಗಿ ಗೊತ್ತು. ಏನು ಗೊತ್ತು? ಜಲಧೀವರ. ನಿನ್ನನ್ನೇ ಸಂಬೋಧಿಸಿದ್ದು. ಸರಿ, ದುರ್ತನಿಗೇನು? ನಾವು ಕಂಡ ಪ್ರಾಣಿಯನ್ನು ನೀನು ತೋರಿಸಿ ಕೊಡ್ಬೇಕು. ಅದಕ್ಕೆ 5 ತಲೆ ಇತ್ತು. ತಲೆಗಳೈದು ನಿನಗಿಲ್ಲ. ನಿನಗೆ ಒಂದೇ ಇರುವುದು. ಎಲಿಬೇಡ. 4 ಕಡಿಮೆ. ಒಂದಟ್ಟು ಅದು ಬೆಳ್ಳಗೆ ಇತ್ತು. ನೀನು ಕಪ್ಪು ಕರಿಯ ಕಪ್ಪೆ. ಅದು ಭಯಗೊಂಡಿತ್ತು. ನೀನು ಸ್ಮೇರವದನಾಗಿದ್ದೀವಿ. ಆದ್ದರಿಂದಲೇ ಕೇಳ್ತಾ ಇದ್ದೀನಿ, ತೋರಿಸು ಬೇಗ ತೋರಿಸು. ತೋರದಿದ್ರೆ ನಮಗೆ ತೋರದ್ದೇ ಬೇಕಾದ್ದು. ತೋರದಿದ್ರೆ ಆಗುದಿಲ್ಲ. ತೋರದೇ ಇದ್ದರೆ ಕಾಣಿಸದೇ ಇದ್ದರೆ ಅದರ ಪ್ರಶ್ನೆಯನ್ನು ಬದಿಗಿಟ್ಟು ಹೋಗಿ ಆ ವಿಷಯ ಬಿಡು. ಮೊದಲು ನಿನ್ನನ್ನೇ ಹಿಡಿದು ಹಿಡಿಲಿಕ್ಕಿಲ್ಲ. ನಿಕ ಹೆಬ್ಬೆರಳು ಹಾಕಿ ಬಾಯಿಗೆ ಹಾಕಿ ವಿಷವಾದೇನು ಕರಗಿಸಿಕೊಂಡೆವು. ಛಲ ಬೇಡ. ಹಠದಿಂದ ಬದುಕು. ನಲವಿನಿಂದ ಬದುಕಬೇಕಾದ್ರೆ ಮರೆಯಾಗಬೇಕು. ಮರೆಯಲ್ಲಿದ್ದು ಬದುಕಲ್ಲ. ತಲೆಗಳ ಇದರವನ್ನು ಸಹಿತ ಕಲಿಗಳಾದ ನೀವು ಸಹಿತ ಸರಿಯಾಗಿ ತಿಳಿದು ನೋಡಲು ಸಲೆ ಐಕ್ಯರು ಎಲ್ಲೊಳಗೆ. ಅಂದ್ರೆ ಏನು ಗೊತ್ತಾ? ನಿಮ್ಮನ್ನು ಪೊರೆವ ದಾತನ ಪೊರೆ ಕಳಚುವ ನಿನ್ನಲ್ಲೆಯೋ? ನೀನಲ್ವಾ ಅಣ್ಣ? ತಮ್ಮ ಏನೋ ಬಿದ್ದಿದೆ, ಸತ್ತಿದೆ. ಓ ಅಲ್ಲಿ ಹೋಗು. ಎಂತದಕ್ಕೆ? ಎದ್ದದ್ದುಂಟು, ಅದು ನಿನಗೆ. ಇಲ್ಲಿ ಬಾ, ಇಲ್ಲಿ ಬಾ. ಬಾಬಾ ಅಲ್ಲ, ಬಾಬಾ
ಯಾವ ಬಾಬಾ? ಇದು ನಾನು ಕೊಂದದ್ದು. ಹೌದಲ್ಲ? ನನಗೆ ಬೇಕು. ಏ ತಮ್ಮ, ಓಯ್. ಹಸಿವಾಗುವುದು ನನಗೆ, ಹೌದು. ತಿನ್ನುವುದಕ್ಕೆ ನನಗೆ ಬೇಕು. ಏನ ಮಾಡಲಿ? ಮಾಡುವುದಕ್ಕೆ ಏನೂ ಇಲ್ಲ. ಮತ್ತೆ ಸಮಸ್ಯೆ ಪರಿಹಾರ ಆಗಬೇಕು. ಹೇಗೆ? ಅಣ್ಣ ತಮ್ಮಂದಿರ ಜಗಳ ಮೊದಲೇ ಇಲ್ಲ ಅಂತ ಆಗಬೇಕು. ಅಣ್ಣ ತಮ್ಮಂದಿರ ಜಗಳ ಮೊದಲೇ ಬಾರದ ಹಾಗೆ ನೋಡು. ಹಾಗಾದ್ರೆ ಪಾಲಾಗಬೇಕು. ದೊಡ್ಡವಲ್ವ ನೀನು? ಹೌದು. ಇದರಲ್ಲಿರುವ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ ಉಳಿದದ್ದೆಲ್ಲ ಬೇಡ ಬೇಡ ಬೇಡ. ಬೇಡ. ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕೋಲಾಟ ಆಡುದು. ಕಟ ಕಟ ಜಗಿತ್ತ ಅದೆಲ್ಲ ನನಗೆ ಆಗ್ಲಿಕ್ಕಿಲ್ಲ. ನಾನು ಪಾಲು ಮಾಡ್ತೇನೆ. ಮಾಡಿಕೊ. ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನನಗೆ. ಉಳಿದ ಮದ್ಯ ನನಗೆ ಸಾಕು. ಏ ತಮ್ಮ, ಮದ್ಯ ಇಲ್ಲದ್ರೆ ನನಗೆ ಆಗುವುದಿಲ್ಲ. ಮದ್ಯ ನನಗೆ ಬೇಕು. ಮೇಲೆಯೂ ಬೇಕು, ಕೆಳಗೂ ಬೇಕು, ಎಲ್ಲವೂ ಬೇಕು. ಬೇಕು ಅಂತ ಆದ್ರೆ ಏನಾಗಬೇಕು? ಏನು? ಹಿಡಿಯದ್ರ ಕಾಲು ಕಾಲು ಹಿಡಿದು ಮೇಲಿಂದ ಕೆಳಗೆವರೆಗೆ ಪರ್ರ ಹರಿದ್ರೆ ಸಣ್ಣ ಪ್ರಾಣಿಯಲ್ಲಿ ಎಷ್ಟು ಸಿಕ್ಕೀತು. ಏ ತಮ್ಮ, ನಮ್ಮ ದೊಡ್ಡ ಹೊಟ್ಟೆ ದೊಡ್ಡದು ಮಾಡಬೇಕು. ಅದೇ ಹೇಗೆ? ಸ್ವಲ್ಪ ದಿವಸ ಹೋಗಲಿ, ಹೋದ್ರೆ ನೀರಿನಲ್ಲಿ ಬಿದ್ದದ್ದು ದಪ್ಪಗ ಆಗುತ್ತದೆ. ಈಗ ದಪ್ಪ ಇದ್ದದ್ದೆಲ್ಲ ನೀರಿನಲ್ಲಿ ಬಿದ್ದದ್ದ? ಎಲ್ಲ ಇದು ಮಾತ್ರ. ಇದು ಸತ್ತದ್ದು. ಹಾಗೆ ಸರಿ. ಆಮೇಲೆ ಒಂದಷ್ಟು ಸೇರಿಕೊಳ್ತದೆ. ಜಿಮಿ 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 ಅಲ್ವಾ? ಹೌದು. ಪರಿಮಳ ಬರ್ತದೆ ಮೂಗಿಗೆ. ಮೆತ್ತಗಾದ ಮೇಲೆ ಹಾಗಾದ್ರೆ 4 ದಿವಸ ಇಲ್ಲೇ ಇರುವ. ಬಾ ಬಾ ಬಾ. ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನಾಭನು ಸ್ಮರಿಸಿ ಭಕ್ತಿಯೂ ಆದಿ ಮಾಯೆಯನು ಮನದೊಳರಿದನು ಹೊರದು ಅವರ ಹನನಗುಳಿದುವಿ ಕಪಟದೊಳಗೆಂದೆ ಮೊದಲ ಮದ ಮುಖ ಖಳರ ಹೊಗಳು ಕಲಿತ ಕೊಲ್ಲಬಹುದು. ಹೇಳಿಕೆ ಎಂಬುದು ನೋಡು. ನಿಂತಿದೆ ನಿಮ್ಮ ಬರುವಿಗೆ ಬಲು ಹೆಚ್ಚಿನ ತೋಳದ ಹದಕ್ಕೆ ನಿಮ್ಮ ಹೆಚ್ಚಿನ ತೋಳದ ಹದಕ್ಕೆ ಆಶ್ಚರ್ಯವಾದ ಆಶ್ಚರ್ಯವಾದೆ ನಾನು ಚರಿಸುವುದೇನು ಆಶ್ಚರ್ಯವಾದೇನ ಉಚ್ಚರಿಸುವುದೇನು ಅಚ್ಚಳಿಯದ ಭಾಗಬಹುದು ಸಂಕಲದಲ್ಲಿಯೇ ಹೆಚ್ಚಿದೆ ನಿಮ್ಮ ಬರುಳಿಗೆ ಬಲು ಹೆಚ್ಚಿನ ತೋಳದ ಹಸಗೆ ಬಕಾರಕ್ಕೊಂದು ಬಾಲ ಇದೆ. ಹಾಗೆ ಬಾಲ ಇದ್ದ. ಮೆಚ್ಚಿ ಉದ್ಧರಿಸಿ ಅಂತ ಮಾತು. ಉದ್ಧರಿಸಿ ಮೆಚ್ಚಿದ್ರೆ ನಿಮ್ಮ ಪೌರುಷಕ್ಕೆ. ಹಾಗೆ ನಿಮ್ಮ ಹೆಚ್ಚಿನ ತೋಳ. ಕಣ್ಣು ಕಾಣದವರ ನನಗೆ 2 ತಮ್ಮನಿಗೆ 2 ಸಾಹಸಕ್ಕೆ. ಹಾಗೆ ಹೇಳು. ಅಚ್ಚಳಿಯಾದ ಭಟರು ಸಂಗರದಿ 4 ಪೆಟ್ಟು ಬೀಳುವಾಗ ಗೊತ್ತಾಯಿತು ನಿನಗೆ. ಯುದ್ಧದಲ್ಲೆಲ್ಲ ನೀವು ಸಾಯ್ಲಿಕ್ಕಿಲ್ಲ. ಸಾಯುವವರೇ ಅಲ್ಲ, ಸಾಯಿಸುವುದಕ್ಕೆ ಬಂದವನ ನೀನು. ಅಲ್ಲಪ್ಪ, ಸಾಯದವರು ಎನ್ನುವುದನ್ನು ಚೆನ್ನಾಗಿ ತಿಳಿದು ನಿಮ್ಮ ಕುರಿತಾಗಿ ಮನ ಮೆಚ್ಚಿ ಬಂದವನು ನಾನು. ಬಿತ್ತವ ಏನು ಎದ್ದು ಬಂದೆ. ನಾ ಮೆಚ್ಚಿದ್ರೆ ಮೆಚ್ಚಿ ಒಳಗಾದವರು ಏನನ್ನಾದ್ರೂ ಕೊಡುವುದು ಪದ್ಧತಿ. ತಮ್ಮನಾದ ನಿನಗೆ ಕಡಿಮೆ, ನಿನಗಲ್ಲ ಅವನಿಗೆ ಹೆಚ್ಚು. ಏನು ಅಂತ ನೀವು ಹೇಳಿ ಬೇಡಿದ್ರೆ ನಮ್ಮನ್ನು ನೋಡುವಾಗ ಬೇಡುವರಾಗೆ ಕಾಣ್ತೇವರ. ಮತ್ತೆ ಹಾಗಿದ್ದೀರಿ. ನಮ್ಮಲ್ಲಿ ಕಡಿಮೆ ಉಂಟಾ ಹೆಚ್ಚುಂಟಾ? ಅವಿವೇಕಿಯೇ, ನೀನು ಗೆದ್ದವರು ನಾವು ಸರ್ವಾಪರಿ ವರಿಷ್ಠರಿದ್ದೇವೆ. ಗೆದ್ದವರಿಗೆ ಯಾರಾದ್ರೂ 3ನೇವರು ಕೊಡ್ಬೇಕು. ಅದಕ್ಕೆ ಯಾರಾದ್ರೂ ಇದ್ದಾರೆ ಇಲ್ಲಿ ಕೊಡುವವರು? ಇಲ್ಲಪ್ಪ. ಹಾಗಾದ್ರೆ ನಾವು ನಿನಗೆ ಕೊಡ್ತೇವೆ. ಏನು ಬೇಕು ಕೇಳು. ಬರಿ ಮಾತು ಸಾಲದು, ಕರತಟ್ಟಿ ನಂಬುಗಿ ಆಗಲಿ. ಅದು ಚಪ್ಪಳಿ. ಗೊತ್ತಾಯ್ತಾ? ಕರ ತಟ್ಲಿಕ್ಕೂ ಯಾರು ಇಲ್ಲ ಇಲ್ಲಿ, ನಾವೇ ಇರುವುದು. ನನ್ನ ಕೈ ತಟ್ಟಿ ನಿನ್ನ ಕೈ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನೀವು ಹೇಳಿ. ಅಲ್ಲ ಹೇಳಿ, ನಾವು ಹೇಳುದಲ್ಲ, ನೀರು ಹೇಳ್ಬೇಕಾದ್ರು. ಸಿಕ್ಕಿದಿರಿ ಕೈಯೊಳಗೆ
ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನೆನುದಲೆ ಥಕರ ಚಿರಗಳ ಥಕನೆಗಿಳಿದ ಸಿಕ್ಕಿದಿರಿ ಕೈಯೊಳಗೆ ಎನ್ನ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಏನು ಕೊಡದೆ ಎಷ್ಟು ಸುಲಭವಾಗಿ ಸಿಕ್ಕಿ ಬಿದ್ದೀರಿ ನೋಡಿ. ಎಂತದು ಸಿಗುವುದು? ಮತ್ತೆಂತದು? ಅಂಬಟೆ. ನಿನ್ನ ಇಷ್ಟು ಸಣ್ಣ ಕೈಯ ಹಿಡಿ ದೀರ್ಘ ದೇಹಿಗಳಾದ ನಾವು ಕೈಯಿಂದಲೂ ಸಿಗುತ್ತೇವೆ. ಮಾತಿನಿಂದ ಕೊಡ್ತೇವೆ ಅನ್ನುವಂತೆ ನೀವು ಯಾವ ಕಾಲ ಕಾಡಿದಿರು ಆ ಕಾಲಕ್ಕೆ ಭಾಷೆಗೆ ಬದ್ಧವಾಗಿ ನಡೆಯಬೇಕು. ಹೌದಾ? ಕೊಡುವುದಕ್ಕೆ ನಿಮ್ಮ ಸ್ವಂತದ್ದು ಏನುಂಟು ನಮ್ಮಲ್ಲಿ ಇರುವುದನ್ನೇ ನಾವು ಕೊಡುದು, ಬೇರೆ ಎಲ್ಲಿದ್ದರೂ ತಂದು ಈಗ ಇದಂತ ಸರಿ ನೋಡು, ಆಗದಿಂದ ಗೊತ್ತಾಗುದಿಲ್ಲ. ಎಂತದ್ದು? ನೀರು ತಲೆ ತಲೆ ಓ ತಲೆ ಉಂಟಲ್ವ? ಮತ್ತೆ ತಲೆಯಲ್ಲೂ ಉಂಟು. ಇದ್ದ ಕಾರಣವೇ ಕೊಡ್ತೇವೆ ಅಂತ ಹೇಳಿದ್ದು, ಏನು ಇಲ್ಲದೆ ಅಲ್ಲ ಅದರಲ್ಲಿ. ಆದೀತು, ತಲೆಯನ್ನೇ ಕೊಡಿ. ತಲೆ ತಲೆ ಹೋಯ್ತು, ತಲೆ ಹೋಯ್ತು, ಹೋಯ್ತಪ್ಪ, ಹೋಯ್ತಪ್ಪ, ಏನು ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುದ ಸಾಮರಾಗದಲ್ಲಿ ಮನದಿರಾವಿನುದಲ್ಲಿ ತಾನೆಮ್ಮೊಳಂದಂತ ಏನ ಮಾಡುವುದು ಹೋಯ್ತಲ್ಲ, ಹೋಯ್ತಲ್ಲ, ಮುಗೀತಲ್ಲ ನಮ್ಮದು. ಮುಗಿಲಲ್ಲ. ಏತಮ್ಮ, ಏನ ಮಾಡುವುದಿನ್ನು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸಿದ ಸಾನುರಾಗದಿಂದ ಕೊಡದೆ ಇದು ನಾಳೆ ಅಪವಾದಕ್ಕೆ ನಾವು ಅಪವಾದ ಬರಬಾರದಿದ್ದರೆ ಏನು ಮಾಡುದು? ಇನ್ನು ತಲೆ ಉಂಟಲ್ಲ, ಅದನ್ನ ಅವನಿಗೆ ಕೊಟ್ಟು ಬಿಡು. ಅವ ಎರಡೂ ಕೇಳಿದ್ದಾನೆ. ಅವನದ್ದೊಂದುಂಟಲ್ಲ, ಕೊಡಿ 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 ಅವಸರ ಮಾಡಬೇಡುವ. ಕೊಡಿಯ ಕಡೆಯ ಬೇಗ ಕೊಡಿ. ನಿನಗೇನು ಅವಸರ? ಯಾವಾಗ ನೋಡಿದ್ರು ಬೇಗ ನಮ್ಮ ತಲೆ ಬಿಸಿ ನಮಗೆ. ಕೊಡ್ಲಿಕ್ಕೆ ಸಂಕಟ ಸಂಕಟ ಇಲ್ಲ, ಕೊಡುವುದೇ. ನಿನಗೆ ಕೇಳುವುದಕ್ಕಾಗ್ತದೆ. ಮಾತು ತಪ್ಪಿದವರಲ್ಲ, ನಾವು ತಪ್ಪುವವರಲ್ಲ, ಗೊತ್ತಾಯ್ತಲ್ಲ. ಅಣ್ಣ. ಸುಮ್ಮನೆ ಸ್ವಲ್ಪ ಭಾಷೆ ಇದ್ದವರು ಕೊಡ್ತಾರೆ. ನಿನಗೆ ಭಾಷೆ ಇಲ್ಲದ ಕೈಗಳು ಮಾತಾಡಿಸಬೇಡ ಸುಮ್ಮನೆ. ಅಣ್ಣ, ಅಮ್ಮ ನೀನು ಅದೆಲ್ಲ ಯೋಚನೆ ಮಾಡಬೇಡ, ಇದೆಲ್ಲ ಬೇಕಾ ನಮಗೆ? ನಮ್ಗೆ ಬೇಡ ಇದೆಲ್ಲ. ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಕೊಡಿ ಕೊಡಿ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲೇ ನಮ್ಮ ತಾಯಿಗಳಿಗೆ ಸಾಯುವ ಕಾಲಕ್ಕೆ ನೀರಿಗೆ ಗತಿ ಇರಬಾರದು ಎನ್ನುವ ಬೇಡಿಕೆ ಇದು. ಯಾಕೆ? ಅರಿಯದ ಮತಿ ಮರಳುತನ, ಸರಿಯಾಗಿ ತಿಳುವಳಿಕೆ ಮೂಡುವುದಕ್ಕಾಗಿ ಅದೋ ಸುಜ್ಞಾನವನ್ನು ಕೊಟ್ಟಿದ್ದೇನೆ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹರಣ ದೀನೋಧಾರಿ ರಂಗಾರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ. ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ. ನೀರಜದಳ ಲೋಚನನು ನೀನಾಗಿದ್ದೀಯ. ಸರ್ವಾತ್ಮಕನಾದಂತಹ ನಿನ್ನ ಈ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂಬಿರರಾಗಿದ್ದೇವೆ. ಆದಿಯಲ್ಲಿ ಬರೇ ಸಣ್ಣವನಾಗಿ ಕಾಣಿಸಿಕೊಂಡಂತಹ ನೀನು ಈ ಕಾಲಕ್ಕೆ ಬೆಳೆದು ನಿಂತ ಎತ್ತರ, ಬೀರಿದ ಪ್ರಭಾವ, ನಿನ್ನ ವ್ಯಕ್ತಿತ್ವವನ್ನು ಕಂಡಾಗಲೇ ಭಯಭೀತರಾಗಿ ಹೋದವರು ನಾವು. ಕಲ್ಮಶವೊಂದು ಜಲನಿಧಿಗೆ ಬಿದ್ದಾಗ ನೀರಿನಲ್ಲಿ ಕರಗಿ ಹೋಗುತ್ತಿತ್ತು, ಹಾಗಾಗ್ಲಿಲ್ಲ. ವಿಶೇಷವಾದಂತಹ ಆಕಾರವನ್ನು ಕೊಟ್ಟೆ, ಬಣ್ಣ ಕೊಟ್ಟೆ, ಆಮೇಲೆ ಇನ್ನೇನು ದೇಹವನ್ನು ಕೊಟ್ಟೆ. ಸಾಕಾಗಲಿಲ್ಲ, ಶಕ್ತಿಯನ್ನು ತುಂಬಿದೆ. ಆದ್ರೆ ಮಾತ್ರ ಈ ಶಕ್ತಿಯ ಚೋದನೆ ಇಲ್ಲದೆ ನಾವು ಅಹಂಕಾರಿಗಳಾಗಿ ಬೆಳೆದವರಿದ್ದೇವೆ. ಮಾಡಿದ್ದೆಲ್ಲವೂ ಅಪರಾಧವಾಗಿ ಹೋಗಿದೆ. ಘೋರತರವಾದಂತಹ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ 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 ಜಯ. ಶರಣಾಗತಿಗೆ ಮೆಚ್ಚಿದ್ದೇನೆ ನಿಮ್ಮಿಚ್ಛೆಯನ್ನು. ಓ ತಂದೆಯೇ, ಮೃತ್ಯುಂಜಯನಿಗೆ ಮಿತ್ರ, ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದಾಷ್ಟವನ್ನು ಕರುಣಿಸುವವ, ಇದುವರೆಗೆ ಹೆಸರೇ ಇಲ್ಲದ ಬದುಕಿದಂತಹ ನಮಗೆ ನಾವು ಮಾಡಿದಂತಹ ತಪ್ಪನ್ನು ಮನ್ನಿಸಿ ಒಳ್ಳೆಯ ಹೆಸರನ್ನು ಕೊಟ್ಟು ಅನುಗ್ರಹಿಸು, ಕರುಣಿಸೋಣ. ಕರುಣಿಸುವುದಲ್ಲ ಭಯವು ಮೃದು ತನುವ ಹೊಂದಿರ್ಪ ನೀನೇ ಮಧು
ಮತ್ತಿವಾಯ ಕಠಿಣ ದೇಹದ ಕದಮ ಕರ್ಕದ ಕೈಟ ಭಣಗುದ ಪೆದರಿರಿಸಿ ಉಚ್ಚಾರದಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಶರಣಾಗತರಾಗಿ ಕೀರ್ತಿದೇಹಿಗಳಾಗಬೇಕು, ಪ್ರಾಣಾರ್ಪಣೆಗೆ ಸಿದ್ಧ ನಿಜ ಎಂಬೀ ಭಾವದಿಂದ ನಿಂತ ನಿಲುಮೆಯನ್ನು ಪುರಸ್ಕರಿಸುವ ಮೂಲಕವಾಗಿ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನಾಗಿ ಮೃದು ಶರೀರವನ್ನು ಹೊಂದಿದವನಿಗೆ ಮಧುವೆಂದು, ಕಥನ ಕರ್ಕಶವಾದಂತಹ ಕಠಿಣ ಕಾಯವುಳ್ಳವನಿಗೆ ಕೈಟಭ ಎಂಬ ಹೆಸರನ್ನಿರಿಸಿದ್ದೇನೆ. ಜಲಬಿಂದುವೊಂದು ಸ್ವರ್ಗಗೂಡದು ಎಂಬೀ ಅಪೇಕ್ಷೆಯನ್ನು ಮನ್ನಿಸುವುದಕ್ಕಾಗಿ ಜಂಘೆಯನ್ನೇ ಯೋಜನಾಂತರ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಸಂಹರಿಸ್ತೇನೆ. ಮಧುವನ್ನು ಕೊಂದು ಮಧುಸೂದನಾಗ್ತೇನೆ, ಕೈಟವನೊಂದು ಕೊಂದು ಕೈಟಭಾಂತಕನೆನ್ನಿಸಿಕೊಳ್ಳೇವು. ನಿಮ್ಮ ವೇದಸ್ಥನ್ನು ಜಲದಿಯಲ್ಲಿ ತುಂಬಿ ಧರೆಯನ್ನು ಸೇರಿಸಿ ಮೇದಿನಿ ಎನ್ನುವಂತಹ ಹೆಸರನ್ನಿರಿಸುವವನು ಅದೋ ನಿಮ್ಮ ಭಯಕ್ಕೊಳಗಾಗಿ ನನ್ನೊಳಗೆ ಅಡಗಿ ಸುದೀರ್ಘಕಾಲ ಸಾಧನೆಯನ್ನು ಮಾಡಿದ ಬ್ರಹ್ಮನನ್ನು ಹೊರಬರಿಸಿ ಸೃಷ್ಟಿಕಾಯಕ್ಕೆ ನಿಯಮವನ್ನು ಮಾಡಿ ಕಳುಹಿಸಿ ಅವನಿಂದಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಗೊಂಡಾಗ್ತದೆ ಎನ್ನುವುದರಿಂದ ನಿಮಗೆ ಕೀರ್ತಿ ಸಲ್ಲುತ್ತದೆ. ಬನ್ನಿ ಜಂಘೆಯನ್ನೇ ಜನನಿಯಾಜ್ಞೆಯಲ್ಲಿ ಮಾಲಿನೆಯೂ ವರದನು ಜಾಪಿಕೆಯಲ್ಲಿ ಕಾಮಿನೆಯೋ ಮಾಲಿನೆಯೋ ವರದನು ಜಾಪಿಕೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ದಬವನು ದೇವಿಯನುದಲಿ ಕನಕ ಗರ್ಭನ ದಬವನು ಗಿ ನಡೆತಂದು ಮನದಿ ಯೋಜಿಸಿದಳು ಕನಕ ಗರ್ಭನ ತಪವನು ದೇವಿಯನುದಲಿ ವನಗಾಗಿ ನಡೆತಂದು ಮನದಿ ಯೋಜಿಸಿದಳು ಜನನಿಯತೆಯಲ್ಲಿ ಮಾಲಿನೆಯೂ ವರದನು ಜಾಪಿಕೆಯಲ್ಲಿ ಕಾಮಿನಿಯೋ ವಸುಧಾ ವನಿತೆಯ ವದನದ ತಿಲಕದಂತೆ ಶೋಭಿಸ್ತಾ ಇದೆ. ನಮ್ಮ ಈ ಶೋಣಿತಾಪುರ ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ, ದೈತ್ಯಕುಲದ ಮಾತೆಯನ್ನು ನೆಗಳುತ್ತೇನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ನಾನು. ಮಾಲಿನಿ ಅನ್ನುವಂಥ ಹೆಸರಿನಿಂದ ಈ ಪ್ರಪಂಚದ ಬೆಳಕನ್ನು ಕಂಡೆ. ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ ಯಾಕೋ ಏನೋ ನನ್ನ ತಾಯಿ ಶೋಕಾಗಾರವನ್ನು ಸೇರಿಕೊಂಡಿದ್ರು. ಬಹಳಷ್ಟು ದುಃಖಿಸ್ತಾ ಇದ್ರು. ಅವರ ಕಣ್ಣೀರಿನ ವಿಚಾರ ಸ್ಪಷ್ಟವಾಗಿ ನಾನು ತಿಳಿದುಕೊಂಡೆ. ಹಾಗೆ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡೆ. ಅವರು ಹೇಳಿದಂತೆ ನಡೆಯಬೇಕು. ದೈತ್ಯ ಕುಲ ನಾಶವಾಗುವಂತಹ ಕಾಲ, ಗಂಡು ಮಕ್ಕಳು ಇಲ್ಲ, ಗಂಡು ಸಂತಾನವನ್ನು ಪಡೆಯುವ ಉದ್ದೇಶವನ್ನು ಇರಿಸಿಕೊಂಡು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ನೇರವಾಗಿ ಬಂದು ನಿಂತಹ ಸ್ಥಳ ಇದುವೇ ಘೋರಾರಣ್ಯ. ಆಯಾಸೆ ಈಡೇರಬೇಕಲ್ವ. ಹಾಗೆ ಪ್ರಶಾಂತವಾದಂತಹ ಈ ವಾತಾವರಣದಲ್ಲಿ ತಪಸ್ಸನ್ನು ಆಚರಿಸಬೇಕು. ಅದೇ ಯೋಚನೆ ಮಾಡಬೇಕು. ನಾನು ಯಾವ ರೀತಿ ಇದ್ದೇನೆ, ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಈ ರೀತಿ
ಈ ರೂಪದಿಂದ ನಾನು ತಪಸ್ಸನ್ನು ಆಚರಿಸಿದ್ರೆ ಇಳೆಯ ಕಾಮುಕರು ನನ್ನನ್ನು ಮೋಹಿಸದೆ ಉಳಿಯಲಾರರು. ಅಷ್ಟೇ ಅಲ್ಲ, ಆಜನ್ಮ ಶತ್ರುಗಳೆನಿಸಿದಂತಹ ದೇವತೆಗಳು ನನ್ನ ತಪಸ್ಸನ್ನು ಭಂಗಗೊಳಿಸ್ತಾರೆ. ಯಾರಿಗೂ ತಿಳಿಯದ ರೀತಿಯಲ್ಲಿ ನಾನು ತಪಸ್ಸನ್ನು ಮಾಡಬೇಕಂತಂದ್ರೆ ಏನು ಮಾಡುವುದು? ಯೋಚನೆ ಮಾಡಬೇಕಾದಂತಹ ಅಗತ್ಯ ಇಲ್ಲ ಸ್ವಾಮಿ. ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ಹೊತ್ತಿನಲ್ಲಿ ಯಾವ ರೂಪವನ್ನು ಧರಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಯಾವ ರೂಪ ಆದಿತ್ತು? ಓಹೋ, ದೂರದಲ್ಲಿ ಕಾಣುತ್ತಾ ಇದೆ ಎಲ್ಲ ಮಹಿಷಿಗಳ ಹಿಂಡು. ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡಿದ್ರೆ ಯಾವುದೇ ಅಡಚಣೆ ಬರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ? ಇದೋ ಮಹಿಷಿ ರೂಪ. ಎದ್ದು ನೋಡಿದೆ ಎಂದಾದರೆ ಏನನ್ನು ಕಾಣುತ್ತಾ ಇದ್ದೇನೆ? ಖಗ ಸಂತತಿಗಳು ಪಟಪಟನೆ ಧರೆಗೆ ಬೀಳುತ್ತಾ ಇದೆ. ಸುತ್ತಲೂ ಸಸ್ಯ ಶ್ಯಾಮಲೆಯಾಗಿ ನೆಲೆಸಬೇಕಾದಂತಹ ಪರಿಸರವಿಂದು ತನ್ನ ಸತ್ವವನ್ನೇ ಕಳೆದುಕೊಂಡಿದೆ. ಈ ರೀತಿಯಾಗಿ ಪ್ರಕೃತಿಯ ವಿಕೋಪಕ್ಕೊಳಗಾಗಿದೆ ಎಂದಾದರೆ ಏನೋ ಅಘಟಿತವಾದ ಘಟನಾವಳಿಗಳು ನಡೆದಿದೆ ಎನ್ನುವುದು ಸ್ಪಷ್ಟ. ಜ್ಞಾನನಿಷ್ಠೆಯಿಂದ ನೋಡಿದೆ ಎಂದಾದರೆ ಅರಿತ ಕಶ್ಯಪ ಸಂತತಿ ಅರಿತವರೇ ಅರಿಯದ ರೀತಿಯಲ್ಲಿ ವ್ಯವಹರಿಸುತ್ತಾ ಇದ್ದಾರಲ್ಲ, ಇದು ಹೇಗಾಯಿತು? ನಾವಾದರೂ ತಪಸ್ಸನ್ನು ಮಾಡುವುದು ಲೋಕ ಕಲ್ಯಾಣಾರ್ಥವಾಗಿ, ಲೋಕದ ಜನರಿಗೆ ಉಳಿತಾಗಲಿ ಎನ್ನುವ ಹಾಗೆ. ಆದರೆ ಈಕೆ ಮಾಡುವುದು ತನ್ನ ಸ್ವಾರ್ಥಕ್ಕಾಗಿ ತಪಸ್ಸನ್ನು ಆಚರಿಸುವ ಈಕೆಯ ಉದರದಲ್ಲಿ ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಕೂಡ ಪರಿಹಾರ ಸಿಗದ ನನ್ನ ತಪೋನಿಗೆ ಎಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಸರಿ ಬೇರೆ ಕ್ಷೇತ್ರಗಳ ಸುತ್ತ ಮುಂದುವರಿಯುತ್ತಾರೆ. ಏನಿದು ಘನಕರದ ಬಾಬು ಆದಿನಿ ಮಣಿಯನಿ ಬಳಲಿ ಗದಿಗವು ಸಾಮರಗದಿ ಬೀಳು ಮನವಿರುವನ್ನು ನಾನಿಳದಿರ್ಲಿನ ನನ್ನ ಕಮಲದನು. ಮಗಳೇ ಮಾಲಿನಿ, ನಿನ್ನ ನಿಶ್ಚಲವಾದಂತ ಭಕ್ತಿಗೆ ಒಲಿದಿದ್ದೇನೆ ಮಗಳೇ. ಏನು ಬೇಕು ಹೇಳಿಕೋ, ಅನುಗ್ರಹಿಸ್ತೇನೆ. ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರೋಜಾದಿ ಮನದಿರುವ ಅಧುರಧೀರನಾಗಿ ತರಣನ ಬಯಸಿ ನಾ ವಿರದಿಸಿದೆನು ಘೋರದ ಭವ ಕರುಣಾ ಸಾಗರ ದೇವ
ಕಾಲುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ತಂದೆ. ಶ್ರೇಯಸ್ಸಾಗಲಿ ಮಗಳೇ ನಿನಗೆ. ಕರುಣ ಸಾಗರ ದೇವ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕರುಣೆಯ ಕಡಲು ಅದು ನಿಮ್ಮಯ ಒಡಲು. ಕಠಿಣವಾದಂತಹ ತಪಸ್ಸಿಗೆ ಒಲಿದು ಬಂದಿರಾ ತಂದೆ. ನನ್ನ ಜೀವನ ಪಾವನವಾಯಿತು, ಧನ್ಯಳಾದೆ ಧನ್ಯಳಾದೆ. ಈ ರೀತಿ ತಪಸ್ಸನ್ನಾಚರಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ ಸ್ವಾಮಿ. ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರೂ ಇಲ್ಲ. ನಾನೊಬ್ಬಳೇ ಮಗಳು ಮಾಲಿನಿ. ಗಂಡು ಸಂತಾನವನ್ನು ಪಡೆಯುವ ಉದ್ದೇಶದಿಂದ ನಾನು ತಪಸ್ಸನ್ನು ಆಚರಿಸಿದೆ. ಆದ್ದರಿಂದ ಒಂದು ಕೋರಿಕೆ ತಂದೆ, ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ್ಥನಾಗಿ ಮೆರೆಯಬೇಕು, 3 ಲೋಕಗಳಲ್ಲಿ ಕೀರ್ತಿಶಾಲಿ ಆಗ್ಬೇಕೆನ್ನುವಂತ ಆಸೆಯನ್ನು ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗನೋರ್ವರನ್ನು ನೀನು ಪಡೆಯಬೇಕು ಎನ್ನುವಂತ ಸಂಕಲ್ಪಕ್ಕೆ ಮನಮಾಡಿದ್ಯಾ ಮಗಳೇ? ಸತ್ಯ. ಆಗಿದ್ದರೂ ನಿನ್ನಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ಜನಿಸುವಂತಹ ವರವನ್ನು ನಿನ್ನ ಉದರದಲ್ಲಿ ಶಿವ 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 ಎಂತ ಕಠೋರವಾದಂತ ನುಡಿಯನ್ನು ಹೇಳಿದ್ದೆ ತಂದೆ. ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನೆ. ಆ ಕೋಣನನ್ನು ಲಾಲಿಸುವುದು ಪಾಲಿಸುವುದು ಹೇಗೆ, ಏನು ಪ್ರಯೋಜನ ಉಂಟು ಹೇಳಿ ತಂದೆ. ಮುನಿವರ ನೊರೆದ ವಚನವು ತಪ್ಪಲರಿಯುವುದು ತರಳ ಮಹಿಗನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನ ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ವಿಧಿಯ ಮಾತು ಎನ್ನುದ ಸಂತೈಸಿದನು ಮಾನಿನಿಯ ಮರುಗದಿರು. ಮಗಳೇ ಮಾಲಿನಿ, ಕಣ್ಣೀರನ್ನು ಸುರಿಸಬೇಡ ಮಗಳೇ. ಅಳದೆ ಮತ್ತೆ ಲಾಲೇಲ್ ಬಡ್ಲಿ ಹೇಳಿ. ನಿನ್ನ ಅಂತರಂಗದ ನೋವು ಏನು ಎನ್ನುವಾಗೆ ಸ್ಪಷ್ಟವಾಗಿ ನಾನು ತಿಳಿದುಕೊಂಡವನೇ ಇದ್ದೇನೆ. ಮತ್ತೆ ಯಾಕೆ ಮಾತಾಡಿದ್ರಿ? ಇಂಥ ವಿದ್ಯಮಾನ ಬರಬೇಕು ಅಂತಾದರೆ ಇದಕ್ಕೆ ಮೂಲ ಕಾರಣ ನೀನೇ ಆಗಿ ಹೋದೆ ಮಗಳೇ. ನಾನು ತಪ್ಪು ಮಾಡಿದ್ದೇನೆ. ಹೌದಮ್ಮ, ನನ್ನ ಅರಿವಿಗೆ ಬರಲಿಲ್ಲ ತಂದೆ. ನೀನು ತಪೋನಿರತವಾದಂತಹ ಸಂದರ್ಭದಲ್ಲಿ ಯೋಚಿಸಬೇಕಾದ್ದು ಅಷ್ಟೇ. ಏನು? ತಪಸ್ಸನ್ನಾಚರಿಸುವಂತೆ ಪ್ರಯೋಗ ಪರಿಣಾಮಗಳ ಬಗ್ಗೆ ನಾವು ಸ್ವಲ್ಪ ಆಲೋಚಿಸಿಕೊಳ್ಳಬೇಕಂತೆ. ಏನಾಗಿದೆ? ಇದನ್ನು ಲಕ್ಷ್ಯವನ್ನೇ ಇರಿಸಿಕೊಳ್ಳದೆ ನೀನು ತಪೋನಿರತವಾದಂತಹ ಸಂದರ್ಭದಲ್ಲಿ ಸುಪಾರ್ಶಕ ಮುನಿವಾರವರು ಆ ಸಂದರ್ಭ ತಪಸ್ಸನ್ನಾಚರಿಸ್ತಾ ಇದ್ರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣರು ಎನ್ನುವುದನ್ನು ತಿಳಿದಂತಹ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಬಿಟ್ಟಿದ್ದಾರೆ. ಪರಿಹಾರ ಇಲ್ವೇ ತಂದೆ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ. ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ ಮತ್ತೆ ನಾನೇನಮ್ಮ ಮಾಡಲಿ? ಹಾಗಾದ್ರೆ ನನ್ನ ಜೀವನ ವ್ಯರ್ಥವಾಗಿ ಹೋಯಿತಲ್ಲ ತಂದೆ. ಅರಮನೆಗೆ ಹೇಗೆ ಹೋಗ್ಲಿ, ಅಮ್ಮನಿಗೆ ಏನಂತ ಉತ್ತರ ಕೊಡ್ಲಿ ನಾನು? ನೀನು ಕೂಗುದೇಕೀಗ? ಕೋಣ ಮಗನನ್ನು ಹಡೆಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆಯೇ ಮಗಳೇ. ನನಗೆ ಕೋಣ ಯಾಕೆ? ಯೋಚಿಸಬೇಡ. ರೂಪ ಆಕಾರ ಎನ್ನುವುದು ಯಾರಿಗೂ ಶಾಶ್ವತವಲ್ಲ ಮಗಳೇ. ನಿರ್ಮಲವಾದಂತಹ ಉದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರನಾಗುತ್ತಾನೆ. ಸತ್ಯವೇ? ಇಷ್ಟು ಸಾಲದೆ ಮಗಳೇ. ಸಾಕು ಬಾ, ನಿನಗೆ ಶುಭವಾಗಲಿ. ಆಡಿದ ಮಾತು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಈ ಆನಂದದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡೆಯುತ್ತೇನೆ. ಕೆಲಕಾಲಗಳೇ ಸದಿ ಗರ್ಭಮಂತಳೆದು ಚೆಲುವ ಸುಕುಮಾರ ನಂಬರದಿರಲು ನಿಲಯದಲ್ಲಿ ಗೆಲಿದು ಸುರಪುರವನ್ನಾಳುವ ಬಗೆಯರಿಯದ ದಿತಿಯೋ ಮರುಗೋದಿರೆ ತನ್ಮನದಲ್ಲಿ ಜೇನವೋ ಪರಮೇಶ್ವರಿನೇ ಕಾಪಾಡು. ಸಪ್ತ ಸಾಗರದಿಂದ ಎತ್ತಂತ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತ ರಾಗದ ಉಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತ ಕಾಮಣ್ಣ ಬಿಲ್ಲಿನ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀ ಶೋಣಿತ. ಮಗಳಾದ ಮಾಲಿನ್ಯನು ಕರ್ಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವನಿಗೂ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೀನವಾಗಿ 3 ಲೋಕ ಜಯಿಸುವಂತಹ
ಮೂರು ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆ ಎನ್ನುವ ಹಾಗೆ ಈ ಸಮಯ ನನ್ನ ಆಸೆಯನ್ನು ಚಾಚೂ ತಪ್ಪದೆ ಈಡೇರಿಸಿದ್ದಾನೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿಟ್ಟಿದ್ದಾನೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದದಿನ ಸತ್ಯ. ಆದ್ರೆ ಏನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗಡಸು ಕಂಡೆ, ಯಾವುದು ಕೈಗೊಳ್ಳಲಿಲ್ಲ. ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಪಡೆಯಲು ಹೋದಂತೆ ನನ್ನ ಮಕ್ಕಳನ್ನು ಕೊಂದು ಮುಗಿಸಿದರೆ ಆ ದೇವತೆ. ಈ ಸಮಯಕ್ಕೆ ನನ್ನದೊಂದು ಆಸೆಯನ್ನು ಈಡೇರಿಸಿಕೊಡಬೇಕು. ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು.
ಮತ್ತೆ ಹೊಡಿದೆ ಮಾಡಿದ್ದೇನೆ. ಯಾರೆಲ್ಲ ನಿನಗೆ ನನ್ನಲ್ಲಿರುವಂತ ದ್ವೇಷವಾದ್ರು ಏನು ಹಾ. ಎಲ್ಲವನ್ನು ಹೇಳು. ಮಾತಾಡೋಕದಲ್ಲಿದ್ದಂತಹ ನೀನು ನೇರವಾಗಿ ಸ್ವರ್ಗವನ್ನು ಏರಿ ಇಂದ್ರಾದಿ ಸುಮನಸರನ್ನು ಬಡಿದೊಡಿಸಿದ್ದೀಯ. ಈ ಕಾಲಕ್ಕೆ ನಿನ್ನೆದು ನಿಂತವ ಸಾಮಾನ್ಯನಲ್ಲ. ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲಾಕ್ಷ. ನೀನು ನನಗೆ ನಿರ್ಲಕ್ಷ್ಯ ತ್ರಯಕ್ಷರೇ ನನ್ನಲ್ಲಿ ಯುದ್ಧಕ್ಕೆ ಬಂದರು ನಾನು ನೋಡಿಕೊಂಬೆನು ನರಕೇನು ಕಾಡಿದ್ದಾನೆ.
ಯಾರು ನೀನು? ನಾನು ನಿಮ್ಮ ಗಂಡ. ನಾಲಿಗೆ ಸ್ವಲ್ಪ ಹಿಡಿದು ಮಾತಾಡಿ. ಏನು ಮಾತಾಡ್ತಾ ಇದ್ದಿ ಇಲ್ಲಿ ಬಂದು? ಅದಲ್ಲಮ್ಮ, ಸೇರಿಸಲಿಕ್ಕಿತ್ತು. ಸೇರಿಸುದ ಅಕ್ಷರ ಎಂತ ಸೇರಿಸುದ? ನಿಮ್ಮ ಗಂಡನ ಜೊತೆಯಲ್ಲಿ ಹೋದ. ಓ ನೀನು ಪುಣ್ಯಾತ್ಮ ದೂತ. ಇದು ಹಳೆ ಮುಖ. ಹೌದು. ಓ ದೂತ. ಅಲ್ಲಿಗೆ ಹೋದವ? ಹೌದು. ಏನು ವಿಶೇಷ? ಲಾಲಿ ಬೇಕಮ್ಮ. ಎಂತದದು? ಲಾಲಿಸ್ಬೇಕಮ್ಮ. ಲಾಲಿಸಬೇಕು ಭಿನ್ನಹಗಳ ಮಾಲಿನಿ ರಮಣಿಯೇ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಕಾಳಗದಲ್ಲಿ ಸುರಜಾಲ ಬಗೆಲಲ್ಲಿ ಕಾಳಗದಲ್ಲಿ ಸುರಜಾಲ ಬಗೆಲಲ್ಲಿಂದು ನೀಯುಳೈದಂಥ ನಿನ್ನಯ ಕಾಂತ ಲಾಲಿಸಬೇಕು ನಿನ್ನಹಗಳ ಮಾಲಿನಿ ಗುಣಮಣಿಯೇ ಸಾಕೊಂಡು ಬಿದ್ದದ್ದು ಏಳು ಪುಣ್ಯಾತ್ಮ. ಅಮ್ಮ ಅಲ್ವಾ? ಅಮ್ಮ ಒಳ್ಳೇದಾಗ್ಲಿ. ಅಮ್ಮ, ಏನು ನಾನು ನೀನು? ನಿಮ್ಮ ಗಂಡನ ಜೊತೆ ಹೌದೌದು. ಗುರುಪುರಕ್ಕೆ ಹೋದದ್ದು. ಸುರಪುರಕ್ಕೆ ಹೋದವರು. ಅಲ್ಲಿಗೆ ಹೋದ ಕೂಡಲೇ ಸುರತ್ಕಲ್ನವರು ಬಂದ್ರಲ್ಲ, ಹೌದಾ? ಬೆಂಡೆತ್ತಿಕೊಂಡು ಹತ್ತಿರದ ಬೆಂಡೆತ್ತಿ ದಂಡೆತ್ತಿ ಬಂದವರು ಸುರಲೋಕದವರು. ಅಗ್ನಿ ಅಗ್ನಿ ಬಂದ. ಅರುಣ ಅರುಣ ಅವ ಬಂದ್ರ? ಯಾರು? ಅರುಣ ಬಂದಿದ್ದ. ಅಲ್ಲ ವರುಣ. ನೀರ್ಪತ್ತಿ ನಿವೃತ್ತಿ. ಇವರೆಲ್ಲ ಬಂದು ಪೆಟ್ಟು ಮಾಡಿ ಸೋತು ಹೋದ್ರು. ಒಳ್ಳೇದಾಯ್ತು. ಅವ್ರು ಹೋದ ಕೂಡಲೇ ಚಿಮಿನಿಪುರ ದೊಡೆಯ ಶೈಮಿನಿಪುರ ದೊಡೆಯ ಏಂ ಧರ್ಮರಾಯ ಯಮ ಧರ್ಮರಾಯ ಅವ ಬಂದ ಒಂದು ಚಂದ ಕಾಣಬೇಕಿತ್ತು. ಹೇಗೆ ಬಂದ? ಕೋಣದ ಮೇಲೆ ಕುಳಿತು ಪಾಯಸ ಹಿಡ್ಕೊಂಡು ಬಂದ. ಪಾಶ ಹಿಡಿದುಕೊಂಡು ಬಂದ. ಅವನ ಮೇಲೆ ನನಗೊಂದು ಸೇಡಿತ್ತು ತಾಯಿ. ಯಾಕಪ್ಪ? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಜೀವಗೊಂಡು ಹೋಗಿದ್ದಾನೆ ಅವ. ಸಣ್ಣ ಪ್ರಾಯವ? ಹಾ. ಎಷ್ಟು? ಒಂದು 98 99 ಅದು ಸಣ್ಣ ಪ್ರಾಯವೆಂದು. ನಮ್ಮಲ್ಲೆಲ್ಲ ಸಣ್ಣದೇ ಅಲ್ವಾ? ಆ ಸೇಡನ್ನು ತೀರಿಸುವ ಒಂದು ಅವಕಾಶ ಒದಗಿ ಬಂತು. ಕೋಣದ ಕೊಂಬಲ್ಲಿ ಹಿಡಿದು ಎಳೆದದ್ದೇ ತಡ. ಯಮ ದೊಪ್ಪನೆ ಬಿದ್ದ. 4 ಮೆಟ್ಟಿದ್ದು ಯಮ ಗುಡ್ಡೆಗೆ ಕೋಣ ಗದ್ದೆಗೆ. ಹೌದಾ? ಮತ್ತೆ ಬಲಿಷ್ಠವಂತ ನೀನು. ಅಷ್ಟಾಗುವಾಗ ನಮ್ಮವರು ಹೇಳಿದ್ರು ಏನಂತ? ಯಮ ಧರ್ಮರಾಯರ ಹಗ್ಗದ ಕೋಣ ಗದ್ದೆಗಿಳಿದಿದ್ದ. ಹಾಗೆ ಒಳ್ಳೇದಾಯ್ತು. ಒಬ್ಬ ಅಮ್ಮ, ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಆ ಪಾಪಿ ಮಗ ಎದುರು ಬರ್ಲೇ ಇಲ್ವಲ್ಲ. ಯಾವ? ವಾಯು ವಾಯು ಅವ ಹಿಂದಿನಿಂದ ಬಂದು ಒಂದು ಸ್ವರ ಬಿಟ್ಟ. ಶರಪ್ರಯೋಗ ಮಾಡಿದ. ಸ್ವಯಿಂಕ್ ಅಂತ ಬಿಟ್ಟ ತಾಯಿ. ನಮ್ಮ ಒಡೆಯರಿಗೆ ಕೇಳಿಸ್ತು. ಅವರು ಸುಮ್ಮನೆ ಬಿಡ್ತಾರ. ಪೋಯಿಂಕ್ ಅಂತ ಬಿಟ್ಟು ಬಾಣ ಪ್ರಯೋಗ ಮಾಡಿ. ಮತ್ತೆ ಇವರ ಸುಯಿಂಕ ಬೈಕಿನಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ಲಿಲ್ಲ. ಅದ್ಯಾಕೆ ಎಷ್ಟು ಘನಘೋರ ಯುದ್ಧವ? ಶರವನ್ನು ಸಿಂಜಿನಿಗೆ ಜೋಡಿಸಿ ಬಿಡುವಂತ ರಭಸ. ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರು ಬಂತು. ಸಿಟ್ಟು ಬಂತು. ಫಲದ ಕಾಲನ್ನೆತ್ತಿ ತಿರುಗಿಸಿ ಒಂದು ಒದ್ದದ್ದೇ ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಓಡಿ ಹೋದ್ನ? ಅವ ಹೋದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಕ್ಕೆ ಆಗ್ಲಿಲ್ಲ. ಅದ್ಯಾಕೆ? ಅಷ್ಟು ಧೂಳೆಬ್ಬಿಸಿಕೊಂಡು ಹೋಗಿದ್ದ. ಹಾಗೆ ಕೊನೆಗೆ ಬಂದವ ಸುರೇಶ. ಸುರಪ್ಪ ಅಲ್ಲ? ಸೂರಪ್ಪ. ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು ತಾಯಿ.
ಅವ 56ರಲ್ಲಿ ಕುಳಿತು ಉಜ್ಜರಾಯುಧ ಇಟ್ಕೊಂಡು. ಐರಾವತದಲ್ಲಿ ಕುಳಿತುಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬರುವವನು ಅದು ಐರಾವತವ? ಹೌದು. ಓ ಅಮ್ಮ, 1000 ಉಂಟಂತ. ಅದು ಸೊಂಡಿಲು. ಮತ್ತೆಂತ? ಅದೇ ಹೇಳಿದ್ರು. ಬಂದವನ ಯುದ್ಧ ಸ್ವಲ್ಪ ಉದ್ದ ಮಾಡಿದ, ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗ್ಲಿಲ್ಲ ತಾಯಿ. ಅವನು ಸೋತು ಹೋದನಲ್ಲ. ಅಳುವುದು ಯಾಕೆ? ಸುರಪಾಲ ಸೋತದ್ದು ನಮಗೆ ಗೆಲುವಾಯಿತು, ಸಂತೋಷ ಪಡಬೇಕು, ನಗುಬೇಕು. ನಗು ನಗು ನಗು. ಅಮ್ಮ, ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಏನು ಹುಡುಕುದು? ಯಾರನ್ನು ಹುಡುಕುದು? ಮಸನೆಯಲ್ಲಿ ಉಂಟು ಸಿಂಹಾಸನ. ಅದು ಕಂಡದ್ದೇ ತಡ, ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರಮ್ಮ. ಸಿಂಹವಿಸ್ಟರ್ ಆದ್ರು. ಆವಾಗ ನಾವು ಹೇಳಿದೆವು, ಏನು ಈ ಸಲ ಆದ್ರೂ ನಮಗೆ ರಂಜಾನ್ ಆಗಬೇಕು, ರಂಜಾನ್ ಆಗಬೇಕು. ಅದು ಮನರಂಜನೆ ಆಗಬೇಕು. ಅದೇ ಸಾಂಕ್ರಾಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಅಮ್ಮ, ನೋಡುವಾಗ ವ್ಯವಸ್ಥೆ ಅಲ್ಲೇ ಇತ್ತು ತಾಯಿ. ಸ್ವರ್ಗದಲ್ಲಿ ಆಫೀಸರ್ ಅಪ್ಸರಿಯರಿದ್ರು. ಲಂಬಾಣಿ ನಾರಿ, ಲಂಬಾದಿ ನಾರಿಯರು. ರಂಬೆ, ರಂಬೆ, ಉಮಾಶ್ರೀ, ಊರ್ವಶಿ, ಆ ನಂತರ ತೇಲ್ತಂಬೆ. ಏನು? ತೇಲ್ತಂಬೆ, ತಿಲೋತ್ತಮೆ, ಮೀನಕ್ಕ, ಮೇನಕೆ, ಆಂಬುಲೆನ್ಸ್, ಅಲಂಬುಸೆ. ಕೊನೆಗೆ ಒಬ್ಬಳು ಬಂದ್ಲು ತಾಯಿ. ಯಾರವಳು? ಹರಿವನ್ನ ಹಿಡ್ಕೊಂಡು ಅದರಲ್ಲಿ ನೃತ್ಯ ಮಾಡ್ಲಿಕ್ಕೆ. ಹರಿವಣ್ಣ ನೃತ್ಯ ಬಹಳ ಚೆನ್ನಾಗಿದ್ಲು ತಾಯಿ. ನೋಡಿದ್ಯಾ? ಬಹಳ ರೂಪವತಿ. ಹೌದಾ? ಅವಳ ಪರಿಚಯ ಕೇಳಿದೆ. ಹೆಸರೆಂತ? ನಿನ್ನ ಹೆಸರೇನು ಅಂತ. ಏನು? ಅದಕ್ಕೆ ನಾಚಿತ, ನನ್ನ ಹೆಸರು ಪುಂಡಿಗಸಿ ಅಂತ ಹೇಳಿ. ಎಂತದು? ಪುಂಡಿಗಸಿ. ಪುಂಜಿಗಸ್ತಲೆ. ಮುಜಿಗಾಸ್ತಾಳೆ. ಮತ್ತೇನು? ಅಮ್ಮ, ಅವಳು ಕುಣಿದದನ್ನು ಸ್ವಲ್ಪ ಸ್ವಲ್ಪ ಕಲ್ತುಕೊಂಡೆ ನಾನು. ಹೌದಾ? ತಕ್ಕಂಗ ತುಕ ತುಕ ಟೈಯ ಟೈಯ ತುಕ ಚಂದ ಬಂದ ತುಕ ಟೈ. ತಾದೆನ್ ತಿಂತಂ ತಾದೆನ್ ತಿಂತಂ ತಾದೆನ್ ತಿಂತ ತಾದೆನ್ ತಿಂತ ತಾರೈದುಂಡುಲ್ಲ. ಏನ ತಿಂದಿಯ? ಈ ಕುಕ್ಕು ತಿಂದತ್ತೈ, ಈ ನೈ ತಿಂದತ್ತೈ, ಈ ಅವು ತಿಂದತ್ತೈ, ಈ ಕೋಳಿ ಬಜ್ಜಿ ತಿಂದತ್ತೈ. ಏನು ಇದು? ಸ್ವಂತ ರಚನೆ ಮಾಡಿಕೊಂಡು ಬಂದದ್ದು? ಅಲ್ಲಿ ಕುಣಿದದ್ದು. ನಾದೊಂದುಳ್ಳ 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 ಪಜಗನಕು ಪಜಗನಕು ಪಜಗನಕು. ಹಾಗೆ ಬಾಯ್ತಾಳ. ಅಮ್ಮ, ಮತ್ತೇನು? ಇಷ್ಟೆಲ್ಲ ಸಂತೋಷವನ್ನು ಅನುಭವಿಸ್ತಾ ಇರಬೇಕಿದ್ರೆ ಒಮ್ಮೆಲೆ ನಿಶಬ್ದ. ಯಾಕಿದು? ನೋಡುವಾಗ ಹಾರಾಡಿಯಿಂದ ರಿಕ್ಷಾ ಬಂತು. ಹಾರಾಡಿಕೊಂಡು ಬಂದವನು? ಹೌದೌದು. ಅವ ಯಕ್ಷ. ಪಿಂಕಲ, ಪಿಂಗಳಕ್ಷ. ಬಂದವನೇ ದೂರದಲ್ಲಿ ನಿಂತು ಕಣಸನ್ನ ಮಾಡಿ ನಮ್ಮ ಒಡೆಯರನ್ನು ಕರೆದ. ಹೋಗ್ಲಿಲ್ಲ. ಹತ್ತಿರಕ್ಕೆ ಬಂದ, ಬಲದ ರೆಕ್ಕೆಯನ್ನು ಅರಳಿಸಿದ, ತಿರುಗಿಸಿ ಬಲದ ಗೆನ್ನೆಗೆ ಒಂದೇ. ದೇವರೇ, ಏನಾಯ್ತು ನನ್ನ ಗಂಟೆ? ಏನಾಗ್ಲಿಲ್ಲ ತಾಯಿ. ಕುಳಿತವರು ಎದ್ದು ನಿಂತರು, ಅವನನ್ನೇ ದುರುಗುಟ್ಟು ನೋಡಿದ್ರು. ಕಟ 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 ಕಟ. ಯಾಕೆ ಭಯಗೊಂಡ್ರ? ಸಿಟ್ಟು ಬಂದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸಿಟ್ಟಿನಿಂದ ನಡುಕುತ್ತ ಹಾಗೆ ಕುಳಿತರು ತಾಯಿ. ಯಾಕೆ ಕುಳಿತುಕೊಂಡದ್ದು? ನಾನಾ ರೀತಿಯ ಯುದ್ಧ ಕೌಶಲ್ಯವನ್ನೆಲ್ಲ ತಿಳ್ಕೊಂಡವರು ಈಗ ಮಲಗಿ ಕುಳಿತುಕೊಂಡು ಯುದ್ಧ ಮಾಡಬಹುದು ಅಂತ ನಿರೀಕ್ಷೆ ಇತ್ತು. ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ಇಷ್ಟಾಗುವಾಗ ಯಕ್ಷ ಎಡದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಎಡದ ಎಣ್ಣೆಗೆ. ದೇವರೇ, ನನ್ನ ಗಂಡನಿಗೆ ಏನಾಯ್ತು? ಏನಾಗ್ಲಿಲ್ಲಮ್ಮ. ಏನಾಗ್ಲಿಲ್ವಲ್ಲ. ಮತ್ತೆ ಕುಳಿತವರು ಉದ್ದಕ್ಕೆ ಮಲಗಿದ್ರು. ಮಲಗಿ ಬಿಟ್ರ? ಯಾಕೆ? ಹೋಗಿ ನೋಡ್ಬೇಕಿತ್ತು ನೀನು. ನನಗೆ ಯಾಕೋ ಏನು ಸಂಶಯದ ಮೇಲೆ ಅನುಮಾನ ಬಂತು. ಅದು ಎರಡು ಒಂದೇ ಅಲ್ವೇನು? ಹತ್ತಿರಕ್ಕೆ ಹೋಗಿ ಹೀಗೆ ಎಣಿಕೆ ನೋಡ್ತೇನೆ. ಅಮ್ಮ, ಏನಾಯ್ತು? ಉದ್ದಕ್ಕೆ ಹೊರಗೆ ಬಿದ್ದು. ಎಂತದದು? ನಾಲಗೆ. ಓ ದೇವರೇ. ಹೊರಗೆ ಚಾಚಿ ರಕ್ತಕಾರಿ ಸತೆ. ಶಿವನೇ, ನೀ ಮಾಡಿದೆಯೋ ಈ ಬಾರಿಯನ್ನ ಕ್ಷಿತಿಯೊಳು ನಿನ್ನ ಮಗಲಿ ಜೀವಿಸಣದೆ ಯಾತೆಯ ನ್ಯಾರೊಡನೆ ನಲಿಯೇ ನೀ ಪಡೆದೆಯೋ. ಶಿವ 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 ಶಿವ, ಎಂತ ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಇಂಥ ದುರ್ವಾರ್ತೆಯನ್ನು ಕೇಳುವುದಕ್ಕಿಂತ ನನ್ನ ಕಿವಿ ಕಿವಿಡಾಗಬಾರದಿತ್ತೆ. ಶಿವನೇ ಶಿವನೇ, ಪತಿಯೇ ವಲ್ಲಭ, ನೀನು ಮಡಿದು ಹೋದೆಯ. ಸಾಮಾನ್ಯ ದೇವತೆಗಳನ್ನು ಗೆದ್ದಂತಹ ನಿನಗೆ ಕೇವಲ ಒಬ್ಬ ಯಕ್ಷನನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ. ನಿನ್ನ ಭುಜದಂಡೆಯ ಮೇಲಿನ ಬಲ ಎಲ್ಲ ಕುಂದಿ ಹೋಯಿತೆ. ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಆಗ್ಲಿಲ್ವೇ? ಸಂತೋಷದ
ಯಾರಿದ್ದಾರೆ ಹೇಳು, ಯಾರಿದ್ದಾರೆ? ಇಲ್ಲ, ನೀನಿಲ್ಲದ ಜೀವನ ನನಗಿಲ್ಲ. ನಾನು ಸಾಯ್ತೇನೆ, ಸಾಯ್ತೇನೆ. ಅದು ಭಾವಿ ನಿನ್ನ ಸುಮ್ಮನೆ ಸತ್ತವರು ಜೀವಿ ಪರಿ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ನಾಕವನು ಅತ್ತಿಯಲ್ಲಿ ವಶಗೈವೆನಿರುತ್ತಲೇ ಹೆದಳ ಹಮಗನ ನಾನು ಸಾಯುವುದೇ ಇಲ್ಲ. ನಾನು ಸಾಯ್ಬಾರ್ದು. ನಾನು ಬದುಕಲೇಬೇಕು, ಬದುಕಲೇಬೇಕು. ನಾನು ಅಳುತ್ತಾ ಕುಳಿತುಕೊಂಡೆ ಸತ್ತವರು ಎದ್ದು ಬರ್ತಾರೆ? ಖಂಡಿತ ಸಾಧ್ಯವಿಲ್ಲ. ಬದುಕಿದ್ದು ಸಾಧಿಸಬೇಕು. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸಬೇಕು. ಆದ್ರೆ ನನ್ನ ಗಂಡನ ಮರಣಕ್ಕೆ ಕಾರಣಾದವರು ಯಾರು? ಪಾಪಿ ದೇವತೆಗಳು. ನನ್ನ ಹಳೆಯ ಕುಂಕುಮವನ್ನೇ ಒರೆಸಿಬಿಟ್ರಲ್ಲ ಶಿವನೇ. ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ. ವಿಧವೆ ಅನ್ನುವಂತ ಪಟ್ಟವನ್ನು ಕಟ್ಟಿ ನಗಾಡ್ತಾ ಇದ್ದಾರೆ ದೇವತೆಗಳು. ದೇವತೆಗಳು ನಗಾಡ್ತಾ ಇದ್ದೀರಾ? ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನು ಬರಿಸದೇ ಇದ್ರೆ ನನ್ನ ಹೆಸರು ಮಾಲಿನಿ ಅಲ್ಲ, ಮಾಲಿನಿ ಅಲ್ಲ, ಮಾಲಿನಿ ಅಲ್ಲ. ಆದ್ರೆ ಈ ವಿಚಾರವನ್ನು ಯಾರಿಗೆ ಹೇಳಿ ನಾನು? ನನಗೆ ಯಾರಿದ್ದಾರೆ ಹೇಳಿ, ಯಾರಿದ್ದಾರೆ? ಯಾರು ಯಾರು ಯಾಕೆ? ನನ್ನ ಮಗನಿದ್ದಾನೆ ಮಹೇಶ, ಚುರ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಿಗೆ ತಿಳಿಸಿ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯಲ್ಲೇ ಕೊಡಿಸ್ತೇನೆ, ಕೊಡಿಸ್ತೇನೆ. ಕರೆಯುತ್ತೇನೆ, ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ ಕಂದ, ಬಾ.
ವೀರರನ್ನೆಲ್ಲ ಜೊತೆ ಸೇರಿಸಿ ಸಂತೋಷದಿಂದ ಕುಳಿದು ಕುಪ್ಪಳಿಸುತ್ತಾ ಇದ್ದವನು ಆ ಹೊತ್ತಿಗೆ ಹೆತ್ತಬ್ಬೆಯಾದಂತಹ ನಿನ್ನ ದೀರ್ಘವಾದ ಕೂಗು ಕೇಳಿಸಿತು. ಮಗನೇ ಮಹಿಷ ಆ ಕೂಗನ್ನು ಆಲಿಸಿದಂತಹ ನಾನು ಸಹಪಾಠಿಗಳನ್ನೆಲ್ಲ ತೊರೆದು ಅಲ್ಲಿಂದ ಇಲ್ಲಿಯ ತನಕ ಓಡೋಡಿ ಬಂದು ನಿನ್ನ ಮುಖಾವಲೋಕನ ಮಾಡಿದ್ರೆ ಏನಿದು ತಾಯೇ? ಹಣೆಯಲ್ಲಿ ಕುಂಕುಮ ಕಾಣುವುದಿಲ್ಲ, ಹೊರಳಲ್ಲಿ ಮಂಗಳಸೂತ್ರ ಇಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಕಾಲಲ್ಲಿ ಕಾಲು ಉಂಗುರ ಇಲ್ಲ. ಎಲ್ಲವನ್ನು ಕಳೆದುಕೊಂಡಂತಹ ನೀನು ನಿನ್ನ ಕಣ್ಣಲ್ಲಿ ಕಂಬಣಿಯೇ ತಾಯೇ. ಏನಮ್ಮ ಇದು? ಈ ಭೂಮಿಯ ಮೇಲೆ ಬಿದ್ದು ಅಂತ ಅಳುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ಹೇಳಮ್ಮ ಹೇಳಮ್ಮ. ಕಷ್ಟ ಬಂತು ಕಂದ. ಶೋಣಿತಾಪುರದ ಸೌಭಾಗ್ಯ ದೇವತೆ ನೀನು. ನಿನಗೂ ಕಣ್ಣೀರೇ? ಮಹಿಷಾಸುರರ ಅಮ್ಮ ನೀನು, ನಿನಗೂ ಕಣ್ಣೀರೇ? ತಾಯೇ ಯಾಕಮ್ಮ ನೀನು ದುಃಖಿಸುವುದು? ನಿನಗೆ ಇಂತಹ ಕಷ್ಟವನ್ನು ತಂದು ಕೊಟ್ಟವರು ಆ ನಮ್ಮ ಮನೆದೇವನಿಸಿಕೊಂಡಂತಹ ಶಂಕರನು ಅಲ್ಲ, ನಮ್ಮ ಹಗೆಯಾನಿಸಿಕೊಂಡಂತಹ ನಾರಾಯಣನು, ಮೇಲ್ ಸರಸಿಜೋದ್ಭವನು. ಈ ಊರಿನ ಪ್ರಜಾಜನರೇ ಅಲ್ಲ, ದೇವತೆಗಳೇ ಯಾರೇ ಆಗಿರಲಿ, ನೀನು ಈ ರೀತಿ ದುಃಖಿಸಬೇಕಾಗಿಲ್ಲ. ದುರಸಮರ್ಥನಾಗಿ ಮಹಿಷ ನಾರಿದ್ದೇನೆ. ಏನಾಯ್ತು ತಾಯಿ? ಜೀವನದುದ್ದಕ್ಕೂ ಗೋಳಿರುವಂತ ಪರಿಸ್ಥಿತಿ ನಮ್ಮದಾಯಿತಲ್ಲ ಕಂದ. ಯಾಕಮ್ಮ? ಕಾರಣ ಉಂಟದಕ್ಕೆ. ಏನು ತಾಯಿ? ಮೊನ್ನೆ ನಿನ್ನ ತಂದೆಯವರು ದೈತ್ಯ ಗಡಲವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದ್ರು. ನಿನಗೂ ತಿಳಿದ ವಿಚಾರ ಅಲ್ವೇ? ಚೆನ್ನಾಗಿ ನಾನು ಬಲ್ಲವ. ಹೋದಂತ ನಿನ್ನ ತಂದೆ ದೇವತೆಗಳ ಜೊತೆ ಕಾಡಾಕಾಡಿ ಹೋರಾಟ ಮಾಡಿದ್ರಂತೆ ಕಂದ.
ಸಂಪಾದಿಸಿದ್ರೆ ಸುರಲೋಕದ ಪೀಠವನ್ನು ಏರಿಕೊಂಡ್ರಂತೆ ನಿನ್ನ ತಂದೆ. ಕುಮಾರ, ಏನು ಏನಿದು ಸಂತೋಷ ಆದದ್ದು ನಿನಗೆ? ಏನು ಆಡಬೇಕಂತ ಗೊತ್ತಾಗುದಿಲ್ಲ ಕೆಲವು ಸಲ. ಕಂದ, ಆದ್ರೆ ಏನು ನಮ್ಮ ಅಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಸುರಪೀಠವನ್ನು ಏರಿ ಸಂಭ್ರಮಿಸ್ತಿರುವಂತಹ ಸಂದರ್ಭ ಅಲ್ಲಿಗೊಬ್ಬ ವೀರ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಕೆಳಗೆ ಕಂದ. ಮುಂದೆ ನಡೆಯಿತು ತಾಯೇ? ಅವರಿಬ್ಬರಿಗೂ ಕಾಳಗ ನಡೆಯಿತಂತೆ. ಕಾಳಗದಲ್ಲಿ ಹೋರಾಟದ ಪರಿಣಾಮ ಪರಿಣಾಮ ನಿನ್ನ ತಂದೆಯ ಮರಣ. ಮುಕ್ಕಣ್ಣನೇ ಸಮರಕ್ಕೆ ಬರಲಿ. ಇಂದಿನ ಸಮರದಲ್ಲಿ ಆ ಮುಕ್ಕಣ್ಣನನ್ನು ಸೋಲಿಸಿ ಇಲ್ಲಿಗೆ ಬಾರದಿದ್ರೆ ನಿನ್ನ ಮಗ ಮಹಿಷನವರಲ್ಲ ಅಂಗೈಯಲ್ಲಿ ಹಾಕಿ ಅಪ್ಪಚ್ಚಿ ಮಾಡಿ ಬರ್ತೇನೆ. ತಾಯ ಮಾಡಿದ ನುಡಿಗೆ ಮಾಲಿನಿ ಮನದಿ ಹರುದು ನುಡಿದಳೋ ಅನಿಮಿದರ ಗೆಲಬಹುದು
ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನ ಬರು ಬರುವ ವನಜನ ಭನು ಬರುವ ಕೃತಕದಿ ಅನವರತ ಸುಮನಸರ ಬಗ್ಗದಿ ಅನವರದ ಸುಮನಸರ ಬಗ್ಗದಿ ನಿನಗೆ ಬೀಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನೇ ಮನದಿ ಹರುಷವನ ನುಡಿದಳು ಸಂತೋಷವಾಯಿತು ಮಗನೇ ಬಾಲ ನನ್ನ ತಂದೆಯನ್ನು ಕೊಂದವ ಯಾರು? ಯಕ್ಷ. ಯಕ್ಷ ಅವನನ್ನ ಕೈಗೆ ಸಿಗಬೇಕು. ಸಿಕ್ಕಿದ್ರೆ ಹಾಗೆ ಬಿಡುವುದಿಲ್ಲ. ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ ಹೊರಡ್ಲಿ. ಹಾಗೆಗಳನ್ನು ಸದೆ ಬಡಿಯುತ್ತೀಯ? ಹೌದು. ಕಂದ, ಏನು ನೀನಾಡಿದ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಏನಮ್ಮೋ? ಸಂತೋಷವಾಯಿತು ಮನಸ್ಸಿಗೆ. ನಾನು ಮಾತಾಡುವಾಗಲೇ ಇಷ್ಟು ಸಂತೋಷ ಆದ್ರೆ ಹೌದು. ಕುಣಿದ್ರೆ ಎಷ್ಟು ಸಂತೋಷ ಮತ್ತೆ ಅಲ್ವಾ ಕಂದ, ನಿನ್ನ ಭುಜದಂಡೆಯ ಮೇಲೆ ಸಾಮರ್ಥ್ಯ ಇದೆ. ಹೌದಾ? ನಿನ್ನದಾದಂತಹ ಶಕ್ತಿಯಿಂದ ಆ ದೇವತೆಗಳನ್ನು ಒಂದು ಕ್ಷಣದಲ್ಲಿ ಸದೆ ಬಡಿಯಬಹುದು. ಹೌದಲ್ಲ? ಮತ್ತೆ ಯಾಕೆ ಹಿಂದೆ? ಆದ್ರೆ ನಾವು ಜಾಗೃತರಾಗಿರ್ಬೇಕು ಕಂದ. ನಾವು ಜಾಗ್ರತೆಯಲ್ಲಿ ಇರುವುದು ಯಾರ ಕೈಗೂ ಸಿಗಬಾರ್ದು. ಆಹಾ, ಯಾಕೆ ಗೊತ್ತಾ? ಯಾಕೆ? ಸುಮ್ಮನ ಹೆಸರನ್ನು ಯಾವತ್ತು ಬರೆಯುವವನು ಒಬ್ಬನಿದ್ದ. ಯಾರವ? ಅವನೇ ಹರೇ. ಇಲ್ಲಿ ಹರಿಯನ್ನು ಯಾರಪ್ಪ? ಇಲ್ಲಿಲ್ಲ ಯಾರು, ಯಾರಿಲ್ಲ ಕಂದ. ಅವನೆಲ್ಲಿರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಅವ? ಆದ್ದರಿಂದ ನಾವು ಜಾಗೃತರಾಗಿರ್ಬೇಕು. ಓ, ಅವ ಮಾಯಕದವ. ಅವ ಮೋಸಗಾರ, ಮೋಸಗಾರ. ವಂಚಕ. ಹೌದೌದು. ಅವ ಮಾಯಕದಾದ್ರೆ ನಾವು ಮೈಕರು. ನಾವು ನಮ್ಮೆಲ್ಲ ಕಲಿಸಿಕೊಡ್ಬೇಕಪ್ಪ. ನಮ್ಮನ್ನು ಯಾವತ್ತು ವಿರೋಧಿಸಿಕೊಂಡೇ ಇರುವುದು. ಹೌದಾ? ಅದಕ್ಕೆ ನಾನೇನು ಮಾಡಿ ಇನ್ನೊಂದು ಕೆಲಸ ಮಾಡಬೇಕು. ಏನಮ್ಮ? ನೇರವಾಗಿ ಕಾನೂನಕ್ಕೆ ಹೋಗಬೇಕು. ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಮಾಡಿ ಒಲಿದು ಬಂದಂತಹ ಸಂದರ್ಭ ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಂಡು ಬಂದ್ರೆ ಮತ್ತೆ ನಿನಗೆ ಯಾರು ಗಣ್ಯರೇ ಅಲ್ಲ. ಅಮ್ಮ, ತಪಸ್ಸು ಮಾಡುವುದಕ್ಕೆ ಗಾಡಿ ಜಾಸ್ತಿ ಹೋಗ್ಬೇಕು. ನೋಡಮ್ಮ, ವಿಶಾಲವಾದಂತಹ ಶೋಣಿತಾಪುರ ಅರಮನೆ. ಉಪ್ಪರಿಗೆ ಮೇಲೆ ಹೋಗ್ತೇನೆ, ಒಂದು ಬಾಗಿಲನ್ನು ತೆಗೆಯುತ್ತೇನೆ, ಒಳ ಹೊಕ್ಕು ಅದು ಹಾಕಿ ವಿರಿಂಚಿಯ ಕೂಡ ತಪಸ್ಸನ್ನು ಆಚರಿಸಿದ್ರೆ ಅವು ಬರುವುದಕ್ಕೆ ಆ ಉಪ್ಪರಿಗೆಯಲ್ಲಿ ನೀನು ತಪಸ್ಸು ಮಾಡುದ? ಈ ಮಕ್ಕಳ ಕಾಟದಲ್ಲಿ ನಿನಗೆ ತಪಸ್ಸು ಮಾಡ್ಲಿಕ್ಕೆ ಆದಿತ ಕಂದ. ನನ್ನ ಗೆಳೆಯರು ಬರ್ತಾರೆ. ಹೌದಪ್ಪ, ಕಿರಿಕಿರಿ ಮಾಡಿದ್ರೆ ತಪಸ್ಸು ವ್ಯರ್ಥವಾಗ್ತದಲ್ವಾ? ನೀನು ದಾರಿಯಲ್ಲಿ ನಿಲ್ಲುವುದು. ಆಚೆ ಹೋಗಿ ಮಕ್ಕಳೇ ಈಚೆ ಹೋಗಿ ಅಂತ ಒಂದು ಬೆಟ್ಟ ಹಿಡ್ಕೊಂಡು ಹೇಳಿಕೆ ಆಗ್ಲಿಕ್ಕಿಲ್ಲ. ಅದು ಕೆಲಸ ಬೇಡ, ಬೇಡ ಬೇಡ. ಸರಿ, ನೀನು ಕಾಡಿಗೆ ಹೋಗ್ಬೇಕು. ಹೌದೌದು, ಹೋಗ್ತೀಯಲ್ಲ? ಹಾಗೆ ಹೋಗುದಲ್ಲ. ಅಲ್ಲ, ಹೋಗ್ತೀಯಲ್ಲ ಅಂತ ಕೇಳಲಿಕ್ಕಿಲ್ಲ, ಹೋಗುವುದೇ. ಹೋಗುದೇ ಅಮ್ಮನ ಮಾತಲ್ವಾ? ತಂದೆ ತಾಯಿಯ ಮಾತುಗಳನ್ನು ಈಡೇರಿಸಿಕೊಳ್ಳಲೇಬೇಕು. ಅದು ಮಕ್ಕಳ ಕರ್ತವ್ಯ ಅಲ್ವಾ? ಹಾಗೆ ಹೋಗಕೂಡದು. ಇದು ಪಟ್ಟದ ಕತ್ತಿ ಇದೆ, ಕೈಯಲ್ಲಿ ಹಿಡಿದುಕೊಳ್ಬೇಕು. ನನಗೆ ಯಾವಾಗ ಸಿಗ್ತದಂತ ಕಾಯ್ತಾ ಇದ್ದೆ. ಹೌದಾ? ಹೌದು. ನೀನೊಂದು ಕೆಲಸ ಮಾಡಿ. ಏನು? ಒಂದು ಆಶೀರ್ವಾದ, ಒಂದು ಆಲಿಂಗನ, ಒಂದು ಮುತ್ತು. ಸರಿ, ಕೊಡ್ಬೇಯಾ? ಈಗ ನೀನೊಂದು ಆಶೀರ್ವಾದ ಮಾಡಿ. ಎಕರಗಳನ್ನು ಮೇಲಿಟ್ಟು ನಿನ್ನ ಭುಜದಂಡೆಯ ಮೇಲೆ ಜನ ಸಿರಿಯುವ ನವಲತವರು ಆರಾಧಿಸ್ತಾ ಇರಲಿ. ಹೋಗಿ ಮಾತಿಗೆ ಮಣಿದು ವಿಖ್ಯಾತ ಮಹಿಳನು ವಿಧಾತವ ಬಗೆವೆನಿರುವುದು ಆತನ ಹೊರಟೈದಂದು ತರ ಹಿದ್ರವ ತಲೆ ಬಳಿಕ
ಇವತ್ತು ನಾವು ಈ ಗಿರಿ ಗೌಕರಗಳಲ್ಲಿ ಅಲೆದಾಡುವಂತಾಗಿದೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಖಂಡಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ವಯಸ್ಸನೆಂಬ ಹುಟ್ಟಿತಾನಂತೆ. ಧೀರನಂತೆ, ಶೂರನಂತೆ, ಧೀರನಂತೆ, ಗಂಭೀರನಂತೆ, ನಮ್ಮ ದೇವನಿಂದ ಅನೇಕ ವರಗಳನ್ನು ಪಡೆದಂತೆ ನಾವು ಅವನ ಪಕ್ಷವನ್ನು ಸೇರಿದರೆ ಸುರೂಪ ಮುಖ್ಯರ ಬಗ್ಗೆ ಮಾಡುವುದಲ್ಲ, ನೇರವಾಗಿ ಯಾರು ಹೆದರಬೇಡಿ. ಇದು ಅರಮನೆಯ ಚಾವಡಿ. ಜಾಗ ವಿಶಾಲ ಉಂಟಂತ ಓಡಿದ್ರೆ ಆಗ್ತದೆ. ನಾನು ಕರೆದದ್ದು ನಿಮ್ಗೆ ಕೇಳಬೇಕೋ ಬೇಡ? ಅದಕ್ಕೆ ಬನ್ನಿ ಅಂತ ಹೌದಾ? ನಮಸ್ಕಾರ. ಕೆಲವು ಸಲ ನಿನಗೆ ಮಾಡ್ತಾ ಹೋಗ್ತದೆ, ಅದಕ್ಕೆ ನಾನು ಅಭಿಪ್ರಾಯ. ಎಲ್ಲರಿಗೂ ಪ್ರತಿ ನಮಸ್ಕಾರ. ದೂರದಿಂದ ಬರುವುದನ್ನು ಕಂಡು ಹತ್ತಿರಕ್ಕೆ ಕರೆ ತಂದೆ ನೋಡಿ, ಅಲ್ಲಿ ಉಳಿದೆಯಲ್ಲ ಅದೇ ಉಚಿತಾಸನಗಳು. ಕುಳಿತುಕೊಳ್ಳಿ. ದೂರದಲ್ಲಿ ಸತ್ಕಾರ ಕೂಟ, ಬೇಕಾದ್ರೆ ಸ್ವೀಕರಿಸಬಹುದು. ಈಗಲ್ಲಿ ನಿಮ್ಮದು ನನ್ನ ಸಣ್ಣ ಪ್ರಶ್ನೆ. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ? ಅಲ್ಲ ಹಿತವಂತರೇ? ಮಾಲಿನಿ ಸುಕುಮಾರ ಮೊದಲಾಗಿ ದೈತ್ಯ ವೀರರೆಲ್ಲರ ಎಲ್ಲರಿಗೂ ಪ್ರಣಾಮ. ವಿಷಯವು ಮುಂದುವರಿಸಿ. ನಾವ್ಯಾರು ಅನ್ಯರಲ್ಲ. ಯಾರು? ನಿನ್ನ ಜಾತಿಯವರಿದ್ದೇವೆ. ನನ್ನ ಜಾತಿಯವರು ಎಲ್ಲರೂ. ನಮ್ಮದು ಸಂಘ ಉಂಟು. ಸಂತೋಷವಾಯ್ತು. ಏನು ಜಾತಿಯವರು ಒಟ್ಟು ಸೇರಿ ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ನಾವು ಇಲ್ಲೇ ಇದ್ದವರ ಹಿಂದೆ. ಎಲ್ಲಿ? ಈ ಶೋಣಿತಾಪುರ. ನಿನ್ನ ಹೆಸರು? ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ಚಾಮರಾಸುರ, ಶಿಕ್ಷುರಾಸುರ, ಭಾಸ್ಕರಾಸುರ, ಕೋರಿಕಾಸುರ, ಪ್ರದೀಪಾಸುರ, ಗಿರಿಸಾಸುರ, ಮತ್ತೊಬ್ಬ ಇದ್ದಾನೆ ಬೈಸುರಾಸುರ. ನನಗೆ ಸಾಕೋ ಸಾಕಾಯ್ತು. ಅಂದ್ರೆ ತುಂಬಾ ಜನರಿದ್ದೀರಿ. ಹೇಳಲಿಕ್ಕೆ ಹೋದ್ರೆ ಸಮಯ ಸಾಕಾಗುತ್ತದೆ. ಸರಿ, ಈಗ ನಿಮ್ಮ ಹೆಸರು ಗೊತ್ತಾಯ್ತು. ಏನು ಇಂಥ ಅವಸ್ಥೆ ನಿಮಗೆ? ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗವನ್ನು ಪಡೆಯಬೇಕಿನ ಉದ್ದೇಶದಿಂದ ನೇರವಾಗಿ ಸ್ವರ್ಗಕ್ಕೆ ಏರಿದೆವು. ದೇವತೆಗಳ ಸಮಾರಂಭದಲ್ಲಿ ಅಲ್ಲಿಯ ಪೀಠವನ್ನು ಪಡೆದು ಬೇರೆ ಇದ್ದಿರುವ ಸಂದರ್ಭ ಸ್ವಾತಂತ್ರ್ಯ ಸುಲಭ ಸಮಯ ಗುರ ಇಲ್ಲ. ನೇರವಾಗಿ ವೈಕುಂಠ ಲೋಕಕ್ಕೆ ಹೋದ. ಅಲ್ಲಿ ಹರಿನಾರಾಯಣಲ್ಲಿ ದೂರ ನಿಂತ. ಯಾರಲ್ಲಿ? ಹರಿನಾರಾಯಣ. ಅವನ ಹೆಸರನ್ನು ತೆಗೆಯಬೇಡಿ. ಯಾಕೆ? ನನಗೆ ಆಗುವುದಿಲ್ಲ ಅವನ ಹೆಸರು ಕೇಳಿ. ನಮಗೂ ಆಗುದಿಲ್ಲ. ಹೌದಾ? ಏನ್ ಮಾಡಿ? ಅವನಾಗಿ ಬರ ಇಲ್ಲ. ಮತ್ತೆ ಅವನ ಆಯುಧವಾದ ಚಕ್ರವನ್ನು ಕಳಿಸಿಕೊಟ್ಟ. ಚಕ್ರದಿಂದ ನಾವು ಅಂಗಾಂಗವನ್ನು ಕಳೆದುಕೊಂಡವಯ್ಯ. ಶಂಕ ದುರ್ಗರೇ, ಹರಿಯ ಚಕ್ರಾಘಾತಕ್ಕೆ ಸಿಲುಕಿದಂತಹ ನೀವೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡು ಅವರಿಗೆ ಎಲ್ಲಿ ಇದ್ದವರಯ್ಯ? ಇಷ್ಟರವರೆಗೆ ನಾವು ಗಿರಿ ಗುಹೆ ಕಾನನಗಳಲ್ಲಿ ಹೊಟ್ಟೆಗೆ ಗಿಟ್ಟಿಲ್ಲದೆ ಸರಿಯಾದ ಬಟ್ಟೆ ಇಲ್ಲದೆ ಅಲೆಮಾರಿಗಳಾಗಿ ಅಲೆದಾಡ್ತಿದ್ದೆವು. ಅಷ್ಟು ಹೊತ್ತಿಗೆ ಒಂದು ವಾರ್ತೆ ಬಂತು. ಶೋಣಿತಾಪುರದಲ್ಲಿ ಮಹೇಶಾಖ್ಯನಂಬವನಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದರನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಬೇಕಾದವರ ಬಲವನ್ನು ಪಡೆದುಕೊಂಡಿದ್ದಾನಂತೆ. ನಾನು ಮೊದಲೇ ಭಜನೆ ಮಾಡಿದ್ದರಿಂದ ಈಗ ಸಮಯವಿಲ್ಲ. ಇಂದ್ರಾದಿ ಸುಮರಸರಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲಯ್ಯ. ಅಲ್ಲಿಗೆ ಯಾಕೆ ಏನು ಮಾಡ್ತು? ವೇದನೆ ಆಗ್ತದೆ. ಈ ಹಿಂದಿನಿಂದ ಏನಾದರೂ ವಿದ್ಯಮಾನೆಯನ್ನು ಯಕ್ಷನ ಮೂಲಕ ಇಂದ್ರ
ಸಂದೇಹವ ಬಿಡಿ ಬಿಂದಾರು ಕರುಗಳಂದ ಗೆಡಿಬರಹದ நம்முடைய மகவா குலதானவரும்
ಬಂದೆ ಗಡಿಬಿಡಿ ಒಟ್ಟು ಏನಾಯ್ತು? ಒಟ್ಟು ಬೊಬ್ಬೆ ಗಂಟ ಇತ್ತು. ಯಾರದ್ದು ಯಾರದ್ದು ಅಂತ ಯಾರಿಗೆ ಗೊತ್ತು? ಮತ್ತೆ ನಿನ್ನ ನೇಮಿಸಿದ ಯಾಕೆ? ಅಲ್ಲ ನಾನು ದ್ವಾರದಲ್ಲಿ ಇದ್ದೇನಾ, ಹಿಂದಿನಿಂದ ಬರುವಾಗ ಬೊಬ್ಬೆ ಗಂಟ ಇತ್ತು. ನೋಡಿದ್ಯಾರಂತ? ಹೀಗೆ ಹೋಗಿ ನೋಡ್ತಾ ಇದ್ದೇನೆ. ನೋಡುವುದು ಎಂತ ಏನ್? ಒಬ್ಬರ ಇಬ್ಬರ ಆನೆ ಸೇನೆ ಮಂದಿ ಮಾರ್ಬುಳು ಪೂರಿ ಆನ ಮಂದಿ ಮಾರ್ಬಲ ಸಹಿತ ಸೇನೆಯನ್ನು ಕುಡಿಕೊಂಡು ಬಂದಿದ್ದಾರೆ. ನೇರವಾಗಿ ನಮ್ಮ ಮನೆಗೆ ಬಂದವರು ಯಾರು? ಯಾರು ಅಂತ ಹೀಗೆ ನೋಡ್ತಾ ಇದ್ರೆ ಎಲ್ಲ ಹಳೇ ಮುಖ, ಹಳೆ ಮುಖವೇ? ಹೌದೌದು. ಯಾರು? ಸಂಕ ಜಾಗಟೆ ಬಿಡರ. ನೀನು ಶಂಕ ಜಾಗಟೆ ಇಟ್ಕೊಂಡು ಬಿಡಾರಕ್ಕೆ ಆಗೋತ್ತಾ? ಸಂಕ ಜಾಗಟೆ ಶಂಕ ದುರ್ಗಾದಿಗಳು ಅಂಗಗಳನ್ನು ಕಳೆದುಕೊಂಡು ಹೋದವರು ಒಳ್ಳೆ ಬಂದಿದ್ದಾರೆ. ಇವಾಗ ಮರಳಿ ಬಂದಿದ್ದಾರೆ. ಅಪ್ಪ ಅವರ ಸೊಕ್ಕೆ. ಆವಾಗ ನನಗೆ ಬಿಸಿ ಆಯ್ತು. ಬಿಸಿ ಆಗಿ ಹಣವರ ಕಟ್ಟವಳೆ, ನಾಟಿ ಕಟ್ಟವಳೆ, ಮಾನ ಬಿಟ್ಟವಳೆ, ಮರ್ಯಾದೆ ಬಿಟ್ಟವಳೆ, ಊರಿ ಬಿಟ್ಟವಳೆ. ತಲೆ ತಲೆ ಪುಡಿ ಮಾಡ್ತೇನೆ. ಜೋರು ಮಾಡೋದು ಯಾರಿಗೆ? ಬಂದವರಿಗೆ ಎಲ್ಲ ಒಟ್ಟಾಗಿ ಬಂದಿದ್ದೀರಲ್ಲ, ಆವತ್ತು ಸಿಕ್ಕಿ ಸಾಕಾಗ್ಲಿಲ್ಲ. ಪುಣವೇ ಕಣಿ ನಿಮ್ಮ ಪುಣ ಏನಾದ್ರೂ ಬೇಕಾ ಖರ್ಚಿಗೆ? ಅಲ್ಲ ಬಂದವರಲ್ಲಿ ಆವಾಗ ಒಬ್ಬ ಹೇಳಿದ, ನಾವೇನು ಸಾಮಾನ್ಯದವರಲ್ಲ, ನಾವಾಗಿ ಬಂದದಲ್ಲ, ಮುಂದೆ ಹೋಗಿ ನೋಡುತ್ತೆ. ಮುಂದೆ ಹೋಗಿ ನೋಡ್ತಾ ಇದ್ದಾರೆ ಕೋಣವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಯಾಕಂತೆ? ಯಾಕಂತ ಗೊತ್ತಾಗ್ಲಿಲ್ಲ. ಅವಳ ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದ ತಂದೆ ಯಾರು? ವಿದ್ಯುನ್ಮಾಲಿಯ ಮೊದಲೇ ಹೆಸರು ಮಹಿಷ ದಾನವ. ಮಹಿಷ. ಉದ್ದೇಶ ಮೂರು ಉದ್ದೇಶ ಇಟ್ಟುಕೊಂಡು ಬಂದವರಿದ್ದಾರೆ. ಏನಲ್ಲ? ಒಂದು ಸಂಕದುರ್ಗಾದಿಗಳಿಗೆ ಆದಂತ ಅಪಮಾನ, ಎರಡನೇದು ತಂದೆಯನ್ನು ಕೊಂದ ಸೇಡು, ಮೂರನೇದು ಸ್ವರ್ಗ ಸ್ವಾಧೀನ. ಈ ಸಲ ಅಧಿಕಾರ ಸ್ಥಾಪನೆ ಮಾಡುವಂತ ಯೋಚನೆ ಮಾಡ್ತಾ ಶೈವಿಲಿಗಟ್ಟಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮದಾದ ತಾಯಿನ ಹಿಡಿದುಕೊಳ್ಳಿ, ನಿಮ್ಮದಾದ ವಾಹನವನ್ನು ಏರಿಕೊಂಡು ನಡೆಯುವ
ದಪ್ಪನೆಂದರೆ ನೀನೇನು? ಶಹವಾಸ್ ಮೆಚ್ಚಿದೆ. ನಿನ್ನನ್ನೇ ಹುಡುಕಿಕೊಂಡು ಈ ಕಡೆಗೆ ಸಾಗಿ ಬಂದವ. ಈ ಹಿಂದೆ ನನ್ನ ತಂದೆಯಾದಂತಹ ವಿದ್ಯುನ್ಮಾನೆಯನ್ನು ಕೊಲಿಸಿದವ ನೀನು. ಶಂಕದುರ್ಗರಿಗೆ ಅನ್ಯಾಯವನ್ನು ಮಾಡಿದವ ನೀನು. ಅದಕ್ಕಾಗಿ ಕೇಳುವುದಕ್ಕೆ ಬಂದಿದ್ದೇನೆ. ಸ್ವರ್ಗದ ಪೀಠವನ್ನು ನನಗೆ ಒಪ್ಪಿ. ಸತತವರುಗಳು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಳಿಸಿದ್ದಾರೆ. ಇಲ್ಲಿರುವ ಸುವಸ್ತುವಾಗಲಿ ಚಪ್ಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಹಿಂದೆ ಬಯಸಿ ಬಂದಂತ ನಿನ್ನ ತಂದೆಯನ್ನು ಕೊಲ್ಲಿಸಿದವ ನಾಳೆ. ಈಗ ನೀನು ಬಂದೆಯ, ನಿನ್ನನ್ನು ಕಳಿಸ್ತೇನೆ. ನಮಗಾಗಿ ತುಂಬಾ ದುಡಿದಿದ್ದೀರಿ. ಅಯ್ಯೋ ಏನೇ ಆಗಲಿ ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವಂತಹ ಮೂರು ಲೋಕದ ಅಧಿಕಾರಿ ಅರ್ಪಣ ತರ್ಪಣ ನೋಡಿ ನಾವು ಪೀಠವನ್ನು ಏರಿದ್ದು ನೋಡಿ ಓಡಿ ಹೋಗುವುದಕ್ಕೆ ಪ್ರಾರಂಭಿಸಿದ ಸೂರ್ಯಚಂದ್ರನು ಅವರಿಗಾದ್ರೂ ನನ್ನ ಸರಿಯಾದ ಅಪ್ಪಣೆ. ಎಲ್ಲಿಯಾದ್ರೂ ತಪ್ಪಿ ನಡೆದದ್ದು ಗೊತ್ತಾದ್ರೆ ಅವರಿಗೂ ಕಠಿಣ ಶಿಕ್ಷೆ. ಆದ್ರೆ ಒಂದು ವಿಷಯ, ತುಂಬಾ ದುಡಿದಂತಹ ನಮ್ಗೆ ಈಗ ಬೇಕಾದದ್ದು ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಕರ್ತರಾದ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆ ಕಾಟಿಪಳ್ಳ ಇವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಮೂಲ್ಕಿ ಸಮೀಪದ ಕಿಲ್ಪಾಡಿ ಎಂಬಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲದೆ ಇದೇ ತಿಂಗಳ 13ನೇ ತಾರೀಕಿನಂದು ಕಾಟಿಪಳ್ಳ 3ನೇ ಬ್ಲಾಕ್ ಫ್ರೆಂಡ್ಸ್ ಸರ್ಕಲ್ ಮೈದಾನದಲ್ಲಿ ದಿವಂಗತ ಶ್ರೀ ಕೃಷ್ಣಮೂಲ್ಯ ಮತ್ತು ದಿವಂಗತ ಶ್ರೀಮತಿ ಪದ್ಮ ಕೃಷ್ಣಮೂಲ್ಯರ ಸ್ಮರಣಾರ್ಥ ಮಕ್ಕಳ ಸೇವೆಯಾಟವಾಗಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರ ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ತಿ. ಕಮಲ ಸಂಭವ ವಾಣಿಲೋ ಯಮಗಮವರಿಯ ಗುಣಶೀಲ ಕುಮತಿ ಮಹಿಷನ ಪದಮುಜನು ನಡೆತಂದ
ಕಮಲ ಸಂಭವ ವಾಣಿ ಲೋಲ ಎಲ್ಲರೂ ಎದ್ದೇಳಿ. ದೇವೇಂದ್ರ ದೇವತಂಚಿನಿಯನ್ನು ನರಿಕೊಂಡು ಬಾಡಿದ ಬದನಾರವಿಂದದಿಂದ ಇತ್ತಾಗಮಿಸಿದೆ ಅಲ್ಲ. ಏನು ಮಂದೆ ಇಂದ್ರ? ನಿಮ್ಮಿಂದಲೇ ಹೊರವಲು ಪಡೆಯುತ್ತ ವೈಶ್ಯರೆಲ್ಲುವ ನನ್ನ ಲೋಕವನ್ನು ಕೈವರ್ತಿಸಿಕೊಂಡು ಬೆರೆಯುತ್ತಾ ಇದ್ದಾರೆ. ದುರುಳನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಮನೆಯ ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಖೇದದಿನ ನಿರ್ಣಯಿಸುವ ಸುರಪಾಲ, ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಆದರೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದನನಿಗಿದೆ. ನಾವು ಅತ್ತಗಡೆ ಗಮನಿಸೋಣ. ಮುರಹರ ನಡೆದರಲು ಚರಣಕ್ಕೆ ವಂದಿಸಿ ಹರಿಹರನೊಂದಾಗಿ ಗುರುಳನಾದನದೋಳು ಶಂಕರದೇವರಿಗೆ ನಮನಗಳು, ಹರಿದೇವನಿಗೆ ಪ್ರಣಾಮಗಳು. ತುಹಿನಾದಿಯಲ್ಲೇ ಭೇಟಿಯಾದರೆ ಯಾವ ಕಡೆಗೆ ಪ್ರಯಾಣ? ಮಹಿಷನ ಕುರಿತಾಗಿ ಆಲೋಚನೆ ಮಾಡುತ್ತಾ ನಿಮ್ಮಲ್ಲಿಗೆ ಬಂದವನು ನಾನು. ಈ ಕುರಿತಾಗಿ ನಾವು ನಿರ್ಧರಿಸಬೇಕಾಗಿ ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಕಳನ ವಧಿಸುವ ಹದನ ಯೋಜಿಸುವುದಲ್ಲಿ ರಲಿತ ನಳಿನ ಭವ ಸುರರನೊಡಗೊಂಡು ನಡೆ ತಂದು ವೈಕುಂಠನು ಕಾಣದಿರಲು ಹರಿಯು ಕಾಣುವುದಿಲ್ಲವಲ್ಲ. ಬಳಿಕ ಕೈಲಾಸ ಕೈತರಲಾಗ ನಿಲಯದಳು ಪುರಹರನು ಇಲ್ಲದಿರೇ ಏನು ಮಾಡೋಣ ಇಂದ್ರೆ? ಏನು ಮಾಡೋಣ ದೇವರ? ತಿಳುಹಿತ ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರ ಅಲಿಗಳಿರ್ಬಹದನ ದೇವೇಂದ್ರ, ವೈಕುಂಠಕ್ಕೆ ಬಂದರೆ ನಾರಾಯಣದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದರೆ ಪುರಹರನು ನೆಲೆದೊಳಗಿಲ್ಲ. ಏನು ಮಾಡೋಣ ಎನ್ನುವಾಗಿ ಯೋಚಿಸಿಕೊಂಡಾಗಲೇ ಅಂಬರಮಾಣಿಯನ್ನು ಆಲಿಸಿದೆಯಾ? ತುನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆ ಮೇಲೆ ಕುಳಿತು ಗುರುಳರ ಬಗ್ಗೆ ಈರುವರು ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ಹರಿಹರನ ಪದಕರಗಿ ಸಕಲರು ದುರುಳ ಮಹಿಷಾಸುರನು ಪಡಳದಿ ತರಹಾರಿಸುತ್ತಿಹವಪ್ಪ ನೀವೇ ಬರೆಯುವುದೇನಲು ಶಂಕರನಾರಾಯಣರ ಬಲವತ್ಮಗಳಿಗೆ ಹೇಳಿರಿ ಬಂದುದೇನು? ದೇವ, ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದುಕೊಂಡ ಮಾಲಿನಿ ಸಂಜಾತನಾದ ಮಹಿಷನೆನ್ನುವಂತ ದಾನವ ಇನ್ನು ಮೂರು ಲೋಕದಲ್ಲಿ ಕಂಟಕಪ್ರಾಯನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಕಳ ಸಂಹಾರವನ್ನು ಮಾಡಿ ಜಗತ್ ಕಲ್ಯಾಣವನ್ನು ಒದಗಿಸುವ ಲಕ್ಷ್ಮೀ ಲೋಲ ತನ್ನಯ ಮನದೊಳಗೆ ಕದಿತಾಳಲಾತನ ದಿವ್ಯ ತೇಜವು ಮೇಲ ಕಂಡರೆ ಬರಬಲದಿಂದ ಕಡುಕೊಬ್ಬಿರುವಂತಹ ಕಳಮಹಿಷನ ಪದಾರ್ಥವಾಗಿ ನಂದಲ್ಲಡಕವಾದಂತಹ ಚೇತನವನ್ನು ಹೊರ ಒಮ್ಮೆಲೆ ಕೂಳು ಮಹಿಷನ ವಶಗೋಸ್ಕರವಾಗಿ ನನ್ನ ತೇಜಸ್ಸನ್ನು ಹೊರಚೆಲ್ಲಿದೆ. ದುಷ್ಟ ನಿಗ್ರಹಕ್ಕಾಗಿ ನನ್ನಲ್ಲಿ ಆವರಿಸಿದಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಚೆಲ್ಲಿದ್ದೇನೆ. ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆ ದಿಗಳ ಮುಖದಿಂದ ಪರಡಿಯ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯ ಆಕೃತಿ ತಳೆದು
ಪಾವನ ಜರಿದೆ ಕಾವುದು ನಮ್ಮನು ಕಾರುಣದಿ ಮಾತೆ ಭಾವ ಶುದ್ಧದಿ ನಿನ್ನ ಪದವ ತಾಯೇ ನಾವು ಮರೆದುಂಬೆವು ಕಾರುಣಿಸ ಭಯವ ದೇವಿ ಹೇ ಪಾವನ ಜರಿದೆ ಸರ್ವಸ್ವರೂಪೆ ಸರ್ವೇಶ ಸರ್ವಶಕ್ತಿ ಸಮನ್ವಿತೆ ಭಯಪ್ರಹತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಹರಿಹರಾಧ್ಯರು ತಾಳಿ ಧೈರ್ಯವ ಸುರಭ ಗೆರು ಬೇಡ ಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ನಾರಾಯಣ ಅಮ್ಮ ಬ್ರಹ್ಮ ಜಾನಾನಿ ಮಹೇಶ್ವರ ಅಮ್ಮ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರೋ ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲಿದು ಕೂಡ ಮಹಿಷ ವಿಧಾತ ನಿತ್ಯ ವರಬಲಾದಿ ಸುರವಾತವೆಲ್ಲವ ದೆಸೆಗೆಡಿಸಿದನು ನಾರಾಯಣ ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜನಿಂದ ವರಬಲವನ್ನು ಸಂಪಾದಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೆ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾವರನ್ನು ದೆಸೆಗಡಿಸಿದ. ಇವರೆಲ್ಲರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಅಸಮರ್ಥರಾದೆವು. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಮಹೇಶನ ಭೀತಿ ಅರಿದನರಿದೆ ಕಡದರುಳ ಮಹಿಷ ಸರದಿರುಹ ಭಾವನ ವಾರದಿ ಸುರರನ್ನು ಸೋಲಿಸಿ ನೆರೆ ಮಾನದಿಂದಲೇ ನೆರೆ ಮಾನೆ ಖಳನಾಕದಿ ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳಸಗಿದನೆ. ಸೂರ್ಯಚಂದ್ರಮರ ಸಂಚಾರಕ್ಕೆ ತಡೆಯಲಿದ್ದನೆ. ಬಿಡಿರಿ ಭೀತಿಯ ಕಿರಿದು ದಿನದೊಳಗೆ ಉಳಮಹೇಶನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರಿದ್ದಾರೆ
ಆರಾಧ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಬೆಂಗದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ದರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಎನ್ನಲು ಜಯ ಜಯ ಸಕಲರು ಮಣಿಯರು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನುಂದಾಗಿ ನಾರಿ ರೂಪವನ್ನಂತೂ ಕುಂಬಿನಿಗಿಳಿದು ಬಂದು ತುಂಬು ಮನದಿಂದ ಅಭಯ ವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂಬಿಲರಾದರು. ಅಭಯ ಪ್ರದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದಿಟ್ಟಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೋಳರಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗದೆ ಹರಿ ನಿರೂಪಣೆಯಾಗಲಿ. ಅಮ್ಮ ವನಜನವನು ಕರದ ಚಕ್ರವ ಅಮ್ಮ ಇದು ಚಕ್ರ ತ್ರಿನಯನಾದ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿದ್ದು ಪದಕೆರಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಜರು ಶಕ್ತಿಯಾಯುಧಗಳು ಮಣಿದು ಮಾತೆಯ ಪದದೊಳಿದಿಸುತ್ತ ನುತಿಸಿದರು ಭಯದಿ ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಅತ್ಯಂತ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನನ್ನು ಕಳುಹಿದನಲ್ಲ.
ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವಂತಹ ದುರುಳ ಮಹೇಶನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ರಥವನ್ನು ಓಡರಿ ಮುನ್ನಡೆಯುತ್ತೇನೆ. ಅಷ್ಟಭುಜದಿ ಮೇರೆವನಾಯಿ ತಟ್ಟಡಿಗೆ ಸರಿಯನಿಯೇ ನಿತ್ಯ ತರದಿಂದ ನನ್ನ ಮುಂದೆ ನಿಂತೆಯಲ್ಲ ನಿಜ. ಯಾಕೆ? ಮಹೇಶ
ಮುಂದಿರಿಸಿದೆ ಆದರೆ ಜಾಗ್ರತೆ. ಯಾಕೆ? ನಿನ್ನ ಬಗ್ಗೆ ಆ ರೀತಿಯೇ ಬಂದಿದ್ದೇನೆ. ಏನು? ವಿಧಿಯಿಂದ ವರವನ್ನು ಪಡೆದೆಯೋ? ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯ? ಋಷಿ ಮುನಿಗಳನ್ನು ಪೀಡಿಸಿದೆಯ? ದೇವತೆಗಳನ್ನೇ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅವ ನಿನ್ನನ್ನು ಕರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೆ. ಬದುಕುವ ಆಸೆ ಇದ್ದರೆ ಕಾಲಿಗೆ ನಗು. ಒಂದೇನು
ಮರುಗದಿರು ಸುರಪಾಲ ತರಳಿ ನಾಗವಗಳು ದುರುಳರು ಪಟಳ ಮುಂದೆ ಒದಗಿದರೆ ನೀವೆನ್ನು ಬರುತ್ತ ತುಹಿನಾದ್ರಿಯೋಳ್ ಧ್ಯಾನಿಸಲು ಮೈದೋರಿ ಕರುಣಿಸುವೆ ಸುಖವ ನಿಮಗೆ ಮರುಗದಿರು ಸುರಪಾಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಕೊಂಡಾಡಿ ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನರಕವನ್ನೇರಿಕೊ. ಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಶೋಣಿತ ಪಟ್ಟಣವನ ಶುಂಭದ ಹಲವನಧಿಕ ವಿಭವದಲ್ಲಿ Thank you.
ಬಳಿರೇ ರಾಕ್ಷಸ ಕುಲೋದ್ಧಾರಕ ನಕಾರ ಭಯ ಹುಟ್ಟಿಸುವಂತಹ ಸ್ಥಳ ನಾಮಾಂಕಿತ ಶೋಣಿತಾಪುರಕ್ಕೆ ಯಾರತ್ತ ಕೇಳಿದ್ದಿ? ಶುಂಭಾನು ಶುಂಭರು ಅಂತ ಕೇಳಿದ್ದೇವೆ. ಸರಿ, ಹೊರಟು ಬಂದ ಕಾರ್ಯಕಾರಣ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಶಂಕರ ಕಾಪಾಡು, ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರದತ್ತ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ನಿಜ. ಶುಂಭ ನಿಶುಂಭ ಬಾಲ್ಯದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅರ್ಜುನಂತ ನಿಮ್ಮನ್ನು ಜೊತೆ ಸೇರಿಸಿಕೊಂಡು ಘನಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು ತಮ್ಮ ಅದರ ನಾವುಗಳು ಮಾಡಿದಂತ ಸಾಧನೆಯಾದರೆ ಹರಿಹರಾದಿಗಳಿಂದ ಮರಣವು ಬಾರದಂತೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಬ್ರಹ್ಮದೇವರನ್ನು ಮೆಚ್ಚಿಸಿ ಅಜೇಯವಾದ ವರಗಳು ಪಡೆದವರು ನಾವಿದ್ದೇವೆ. ಅಷ್ಟು ಮಾತ್ರವಲ್ಲ, ಎರಡು ಲೋಕವನ್ನು ನಮ್ಮದಾಗಿಸಿದ್ದೇವೆ. ಮುಂದೆ ನನ್ನ ತಮ್ಮ ಇನ್ನೊಂದು 4 ಲೋಕ ಉಳಿದೆ ನಡೆಯುವ.
ಇದರ ಕಾಳುಗಳು ಕೊಡೋದಕ್ಕಾಗಿ ಬಂದು ಸಾಮಾನ್ಯದವಲ್ಲ, ಶೋಣಿತಾಪುರದ ಅಧಿಕಾರಿ ಶುಂಭದಾನವ ಬ್ರಹ್ಮನ ವರಗಳಿಂದ ಬಂದಿದ್ದೇನೆ. 2 ಲೋಕವನ್ನೇ ನಮ್ಮದಾಗಿಸಿದ್ದೇನೆ. ಉಳಿದದ್ದು ನಾಲ್ಕಲೋಕ ಕೊಡು ಅಧಿಕಾರ. 100 ಯಾಗಗಳ ಕೈದು ದಡಿಯಲು ಮಾಡಿದವರಿದ್ದಾರೆ. ಎಲ್ಲರನ್ನು ಶ್ರೀಹರಿದಯಿಂದ ವಧಿಸಿದ್ದೇವೆ. ಈಗ ನಿನ್ನ ಸರದಿ, ನಿನ್ನ ಶಿವ ತೆಗಿತಾರೆ. ನಿಮ್ಮೆಲ್ಲರೂ ಜೈಗೋಸ್ವರ ಕೇಳುವಾಗ ಮನಸ್ಸಿಗೆ ಆನಂದವಾಯಿತು. ನಮ್ಮಲ್ಲಿ ಕಾಳುಗಳು ಕೊಟ್ಟಂತ ದೇವತೆಗಳು ಅವರೆಲ್ಲರೂ ಹೇಳಿದ್ದಾರೆ, ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಹಾಗಂತ ಓಡಿ ಹೋದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಬರಲಯ್ಯ, ಇಂದ್ರ ಮಹಾವಂತಕ ಯಾವ ಸಂದರ್ಭದಲ್ಲಿ ಕೂಡ ಏನು ಮಾಡಿಯಾನು. ಅದಕ್ಕಾಗಿ ನಮ್ಮವರು ಕಲಿಕೊಟ್ಟಿದ್ದೇವೆ. ದೇವತೆಗಳೆಲ್ಲ ಇರಲಿ, ನನ್ನ ಕಾಲ ಬುಡಕ್ಕೆ ತಂದೊಪ್ಪಿಸಿ ಎಂಬುದಾಗಿ. ಅನುಜ, 14 ಲೋಕದ ಅಧಿಕಾರಿ ಶುಂಭ, ಇನ್ನು ಮುಂದಕ್ಕೆ ನಾನು ಹೇಳಿದಾಗಿ ನಡೆಯಬೇಕು. ಅನುಜ, ಯುದ್ಧ ಮಾಡಿದ ಆಯಾಸ ನಮಗುಂಟು, ವಿಶ್ರಾಂತಿ ಅಗತ್ಯ. ಸುರೇಶನು ಪೂಜಿಸಿದನು ಮಾಯೆಯ ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜ ಮುಖಿಯನು ಕಮದ ತಂದೆಯು ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ ಕುದಿವು ಜಾತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡ ನನ್ನಿಂದ ದೈತ್ಯಗಿದು ಸುರಪಾಲ, ನಾನೇ ಒಲಿದಿದ್ದಂತಹ ಸ್ವರ್ಗಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಕಂದಿದಾನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೊಮ್ಮ. ಭಿನ್ನವಿಸುವುದೇನು ತಾಯೇ, ಕರುಣಾಂದವೇ ಜಗದಾದಿ ಮಾಯೇ, ನಿನ್ನಾಜ್ಞೆಯಲ್ಲಿ ಬಿಡು ಗಣ್ಣರೊಡನೆ ನಾಗವನ್ನಾಳೆ ಕಳರಿಂದ ಬನ್ನ ಬಡುವುದಾಯ್ತು.
ನವೀಸುವುದೇನು ತಾಯೇ ಆದಿ ಮಾಯೇ ಬಿಲ್ಲಕ್ಕೆ ಬಯಲಾಗುತ್ತಾಯಿತು ನಮ್ಮ ಪರಿಸ್ಥಿತಿ ಕಾಳ ಉಂಟು ತಾಯಿ ಶೋಣಿತದಲ್ಲಿ ಧನುಕುಮಾರಕರಾದ ಶುಂಭರೆಲ್ಲುವ ಗಾನವರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕು ಬೇಗ ಅಂತ ವರಗಳನ್ನೆಲ್ಲ ಪಡೆದು ಹರಿವಿಶ್ವರಾದ ನಮ್ಮ ಅವರ ಲೋಕದ ಮೇಲೆ ಅಭಿಯೋಗವನ್ನು ಕೈದರು ತಾಯಿ ಎದುರಿಸಬೇಕಿತ್ತು ಅವರ ವರಬಲದ ಮುಂದೆ ನಮ್ಮ ದೇಹವನ್ನು ಸಾಕಾಗದೆ ಹೋಯ್ತಮ್ಮ ಹೌದು ತಾಯಿ ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕ ಕಂಟಕರಾಗಿ ಬೆರೆಯುತ್ತಾ ಇದ್ದಾರೆ ದುರುಳನ ಬಾಧೆಯನ್ನು ತಾಳಲಾಗುತ್ತಿಲ್ಲ ನೀನೇ ರಚಿಸಬೇಕಮ್ಮ ಕರುಣಿಸಿದಳ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಹೊರಬರದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭದಾನವರಿಂದ ಕಂಗಿಟ್ಟೆಯ ಭಯಪಡದಿರು ಕಿರಿದು ದಿನದೊಳಗೆ ಮೂಢ ಸಂತತಿಯನ್ನೆಲ್ಲ ತರಿದುಕೊಳ್ಳುತ್ತೇನೆ ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ ಕಣ್ತುಂಬಿಸಿಕೊಳ್ಳಿ ಕ್ಷಣದೊಳಗೆ ಸರಿ ಸರಿ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಆಲೋಚಿಸಬೇಕಲ್ವೇ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಸರಿ ಸರಿ ತಾರಿಯೇ ದೈತ್ಯ ವೃಂದವ ತಾರಿಯೇ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಯಾವ ರೂಪ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು
ಹಾಗಾಗ ಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ಬರ್ತವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಬರಿಸಬೇಕು. ಹೇಗೆ ಬರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರು ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬೆಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ಕುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ. ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಸಂಕಲ್ಪಿಸಿದ್ದೇ ತಡ, ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ಬಿಯ್ಯಾಲೆ. ಇನ್ನೇಕೆ ಸಾವಕಾಶ, ಸೇರಿಕೊಳ್ಳುತ್ತೇನೆ ಹೊನ್ನ ಬಿಯ್ಯಾಲೆ.
ಸತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ನಾವು. ಇದು ಚಂಡಮುಂಡರು, ಅಂದುಗಲಿಗಳು, ಎಳಮೆಯಲ್ಲ ಕಾನನ ಪ್ರವೇಶ, ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು, ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ, ಆಮೇಲೆ ಅಖಂಡವಾದಂತಹ ಬ್ರಹ್ಮಚರ್ಯ. ತಮ್ಮ ಕೇಳದೆ ಕೊಟ್ಟನಲ್ಲ ಏನು ಪ್ರಯೋಜನ? ಸ್ವಾಧೀನ ಏನಾಯ್ತು? ಅಲ್ಲಿ ಶುಂಭನ ಆಳ್ವಿಕೆ, ಶುಂಭ ಹೋರಾಟವು ಸಮರಕ್ಕೆ. ಆ ಕಾಲಕ್ಕೆ ನಾರದ ಬಂದು ಸಂಧಿಯನ್ನು ಬೆಸಗಿದ. ಆ ಬಳಿಕ ಕೊಟ್ಟದ್ದೇ ಕಾಣದಂತೆ ಮಾಯ ಅರ್ಪಣ ತರ್ಪಣ ಶುಂಭಾರ್ಪಣ ಜಯ ಘೋಷಣೆ ನಮ್ಮ ಒಡೆಯನಿಗೆ ತಿರುಗಾಟ ಮಾಡಿದ ಪರಿಣಾಮ ಪರಿಹಾರ ಒಂದೇ, ತಮ್ಮವನ ಪ್ರವೇಶ
ಮೆರುತ್ತಲೇ ಮೆರುತ್ತಲೇ ಮೆರುತ್ತಲೇ. ಏ ತಮ್ಮ, ತಲೆ ಮಾಂಸದ ರುಚಿ ಹೇಗೆ? ಈಗ ಬಂತಲ್ಲ, ಇಲ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಎಲ್ಲರಿಗೊಟ್ಟು ಎಲ್ಲರಿಗೊಟ್ಟು ತನ್ನುವ ಶ್ರಮವನು ಕಳವೆವೆಂದನು ತಾದ ಕತೆ ಬೇರೆ. ಈಗ ಬರಲು ಕದಂಬವನ ಎಡೆಗೆ ಬೇಟೆ. ಇಬ್ಬರು ಒಟ್ಟಿಗೆ ಹೋದ್ರೆ ಆಗ್ಲಿಕ್ಕೆ ಇಲ್ಲ. ಪ್ರತ್ಯೇಕವಾದಂತ ಬೇಟೆ. ಇಬ್ಬರು ಬೇರೆ ಬೇರೆ ಆಗಿ ಹೋಗಿದ್ದಾರೆ. ನಾನೊಂದು ತೀರ, ನಾನು ಮತ್ತೊಂದು ತೀರ. ಇಬ್ಬರು ಮುಂದುವರಿತಿರುವಂತಹ ಸಂದರ್ಭ ಕೈಗೆ ಸಿಕ್ಕ ಪ್ರಾಣಿಗಳ ಕಿವಿಯನ್ನು ಹಿಡಿದು ಆಮೇಲೆ ಅದರ ತಲೆಯನ್ನು ಕಡಿದು ರಕ್ತ ಬೇರೆ ಮಾಂಸ ಬೇರೆ ಪ್ರತ್ಯೇಕವಾಗಿ ಎಲ್ಲವನ್ನು ಬೇರ್ಪಡಿಸಿದ್ದೇವೆ. ದೊಡ್ಡ ದೊಡ್ಡ ಮಾಂಸದ ತುಂಡು ಹೇಗಿತ್ತ? ಒಂದು ಕೈಯಲ್ಲಿ ಆಗ್ಲಿಕ್ಕಿಲ್ವಾ? ಎರಡೂ ಕೈಯಲ್ಲಿ ಹೀಗೆ ಹಿಡಿದು ಆಮೇಲೆ ಹಾಗೆ ಕುಳುಂ ಹೊರಗೆ ಬರಬಾರ್ದು. ಅಲ್ಲ, ಬರಬಾರ್ದು ಅಂತ ಏನಿದ್ರು ಒಳಗೆ ಹೋಗ್ಲಿಕ್ಕೆ. ಅಲ್ಲೇ ಹೋಗ್ಬೇಕು. ಬೇಕಾದಷ್ಟು ತಿಂದೆ ಅಣ್ಣ. ಏನು ಕೇವಲ ತಿಂದ್ರೆ ಸಾಕ, ಕುಡಿಲಿಕ್ಕೆ ಏನಾದ್ರೂ ಬೇಡುವ? ಇದು ತಿಂದು ಕುಡಿದಿದ್ರೆ ಗಂಟ್ಲಲ್ಲಿ ಸಿಕ್ಕೊಡ್ತೀವಿ. ನಮಗೆ ಅದು ಸಾಕಾದೀತ. ತಮ್ಮ ಅಣ್ಣ, ಇವರು ಕೊಟ್ಟದ್ದು ನಮಗಾಗ್ಲಿಕ್ಕಿಲ್ಲ. ನಾವು ಕುಡಿಯುವುದು ಯಾವುದು? ನಾವು ಬಿಸಿ ಬಿಸಿ ರಕ್ತ. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಕೊನೆಗೆ ಉಳಿದದ್ದು ಎಲುಬು. ಕಟ್ಟ ಕುಟ್ಟು 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 ಪಟ್ಟ ಪಟ್ಟ ಚಟ ಚಟ ಲಟ್ಟ ಟಟ. ಅಣ್ಣ, ಏನು ಅದು ಎಂತದ್ದ ಶಬ್ದ ಅದು? ಅದು ದಪ್ಪ ಪ್ರಾಣಿಯ ಮೂಳೆ ದಪ್ಪಗಾಗಿರುತ್ತೆ, ಹಾಗೆ ಕಡಿಯುವಾಗ ಅಲ್ಲ, ಅದರಲ್ಲಿ ಮೂಳೆ ಸಿಗ್ತದ? ಹೌದು, ಇರ್ತದೆ. ಆಮೇಲೆ ತೆಳುವಾದ್ದು ಮೂಳೆ ಸ್ವಲ್ಪ ಮೆದು ಇರ್ತದೆ. ಹೌದಾ? ಹಾಗಾಗಿ ಮತ್ತೆ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬಿಟ್ಟದೆ. ಅಲ್ಲ, ಇದನ್ನು ಬಿಡ್ಲೇಬೇಕಷ್ಟೇ. ಈಗ ಸಣ್ಣ ಪ್ರಾಣಿ ಏನು ರುಚಿ ಇಲ್ಲ ತಮ್ಮ. ಅದ್ಯಾಕ? ತಿನ್ನಬಾರದನ್ನೆಲ್ಲ ತಿನ್ನುವುದು. ಆರೋಗ್ಯದಲ್ಲಿ ಏನು ರುಚಿ ಇರುವುದಿಲ್ಲ, ರಕ್ತದಲ್ಲೂ ರುಚಿ ಮತ್ತೆ ಇಲ್ಲ. ಇಂಥದ್ದು ತಿಂದ್ರೆ ಎಲ್ಲಿಗೆ ಆಗುದು? ರಕ್ತ ಬರುವುದೇ ಇಲ್ಲ, ಅಣ್ಣ. ಅಂಶವೇ ಕಡಿಮೆ. ಸದ್ಯಕ್ಕೆ ಅದು ಬೇಡ. ಅಲ್ಲ, ಬೇಕು. ಯಾವಾಗ? ಒಂದು 4-5 ವರ್ಷ ಕಳಿಲಿ, ಆಮೇಲೆ ನಾವೇ ಇಲ್ಲಿಗೆ ಬಂದ್ರೆ ಪ್ರಾಣಿ ದೊಡ್ಡದಾಗ್ತದೆ, ರಕ್ತ ಮಾಂಸ ದಪ್ಪ. ಅಣ್ಣ, ಏನಾಯ್ತು ಸುರಿಯುವುದು? ಪರಿಣಾಮ ಧಾರಾಕಾರವಾಗಿ ಬೆವರು ಇಳೀತಾ ಇದೆ. ಈ ಹೊತ್ತಿನಲ್ಲಿ ಪರಿಹಾರ ಆಗಬೇಕು ಅಂತ ಇದ್ರೆ ಸ್ವಲ್ಪ ಆದ್ರೂ ಗಾಳಿ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ತುಹೀನಾದ್ರಿ. ಗಾಳಿ ಗಾಳಿ ಉತ್ತರ ಸಾಲದು. ಸಮಯದಲ್ಲಿ ಕೇಳಿದೆ ಏನದು ಇಷ್ಟೊತ್ತಲ್ಲಿ ಕೇಳಿಸ್ತಾ ಇರುವುದು? ತಳುವದ ಸಮಯದಲ್ಲಿ ಕೇಳಿದೆ ನಲವಿನು ಕುಳಿತು 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 ದೇವಿಯು ಪಾಡುದಿಯದ ಎನವನ ಆಲಿಸುತ್ತ ಯಾರು ಏನಂತ ಗೊತ್ತಾಯ್ತಾರ ತಮ್ಮ? ವಿನಯ ಬಿಡಿದಿ ವಾಣಿ ಈ ಬರೆಯಲಿ
ಗಾಳಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಸರಿಯಾಗಿ ಆಲಿಸುವಂತಾದ್ರೆ ಎಲ್ಲಿಂದ ರಾಗ ತಾಳ ಲಯಬದ್ಧವಾದಂತಹ ಗಾಯನ. ನನಗೊತ್ತಾಯ್ತು. ಎಂತದ್ದು ಸ್ವರ ಅಣ್ಣ ಇದು? ಇದು ಹಾಡುದು ಯಾರಂತ ಗೊತ್ತಾಯ್ತು. ಇದು ಹಾಡ ಹೆಣ್ಮಕ್ಕಳು. ಹೆಣ್ಮಕ್ಳ? ಇಷ್ಟು ಹೊತ್ತಿಗೆ ಹಾಡ್ಯಾರ? ಪ್ರಪಂಚದಲ್ಲಿ ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಮಕ್ಕಳಿಗೆ ಹುಟ್ಟುತ್ತಲೇ ಸ್ವರ ಆಮೇಲೆ ಸೌಂದರ್ಯ ಎರಡು ಒಟ್ಟೊಟ್ಟಿಗೆ. ಅಲ್ಲ, ಕೊಟ್ಟದ್ದೆಲ್ಲ ಹೆಚ್ಚಾಯ್ತು ಬಿಟ್ರೆ ಕಡಿಮೆ ಯಾವ್ದ್ರಲ್ಲಿಯೂ ಆಗ್ಲಿಲ್ಲ. ಅದೊಂದು ಸ್ವರ ಹೇಗುಂಟಂತ ನಮಗೆ ಅನುಭವ ಇಲ್ಲ. ಮದುವೆ ಆದವರಲ್ಲಿ ಕೇಳಿ, ಅವ್ರು ಹೇಳ್ತಾರೆ. ಅದು ಯಾವಾಗ ಸ್ವರ ಬರುವುದು? ಅಷ್ಟು ಸ್ವರ ಅಲ್ಲ, ಎಲ್ಲ ಹೊತ್ತಿನಲ್ಲಿ ಸ್ವರ ಬರುವುದಿಲ್ಲ. ಆದ್ರೆ ಅದೇ ಮದುವೆ ಆದವರ ಅನುಭವ ನಮಗಿರ್ಲಿಕ್ಕಿಲ್ಲ. ಹೌದಪ್ಪ, ಅವರಿಗೆ ಹೆಂಡತಿಯ ಸ್ವರದ ಅನುಭವ ಇರ್ತದೆ. ಹಾಗೆ ಹೌದೌದು. ಆದ್ರೆ ನಮಗೆ ಕೇಳಿ ಗೊತ್ತಷ್ಟೇ. ಈಗ ಬದಲಾವಣೆ ಆಗಿದೆ. ಅದೇ ಹೇಗ? ಮೊದಲೆಲ್ಲ ಹಿರಿಯವರಿದ್ದಾರಲ್ಲ, ಅವರಿಗೆ ತಮ್ಮ ಮಕ್ಕಳಿಗೆ ಕಲಿಸಬೇಕೆನ್ನುವಂತ ಆಸೆ ಇರಲಿಲ್ಲ. ಮತ್ತೆ ಯಾವುದು ಪ್ರತಿಭೆ ನೋಡ್ಬೇಕಂತ ಪ್ರಾಯ ಬರ್ತಾ ಇದ್ದ ಹಾಗೆ ಕುತ್ತಿಗೆ ಬಂದು ಕಟ್ಟಿದ್ರು, ಕಳಿಸುವ ಗಂಡನ ಮನೆಗೆ ಕಳಿಸಿ. ಈಗ ಹೇಗ? ಈಗ ಆಗಿದೆ. ಹೇಗೆ? ಪ್ರತಿಭೆ ಕಾಣ್ತದ? ಆಸೆ ಉಂಟು. ತಾಯಂದಿರಿಗೆ ತಂದೆಯಂದಿರಿಗೆ ತಮ್ಮ ಮಕ್ಕಳು ಕಲಿಬೇಕು, ಒಂದೊಂದು ಏನಾದ್ರೂ ಮಾಡಬೇಕು, ನೋಡ್ಬೇಕು. ಹಾಗೆ ನೋಡ್ಲಿಲ್ವಾ? ಹೌದೌದು. ನಾವು ಯುದ್ಧಕ್ಕೆ ಹೋದಾಗ ದೇವತೆಗಳೆಲ್ಲ ಬಂದ್ರೆ ಎಷ್ಟು ಮಂದಿ ಬಂದಿದ್ದಾರೆ? ಅವರಿಗೆ ಕಲಿಯಬೇಕಂತ. ಆದ್ರೆ ಏನು ಮಾಡೋಣ? ಏನು? ಅಲ್ಲಿಯೂ ಬದಲಾವಣೆ. ಅದೇ ಹೇಗ? ತಂದೆ ತಾಯಿಗೆ ಕಲಿಸಬೇಕಂತ ಮನಸ್ಸು ಮಕ್ಕಳಿಗೆ. ಅದ್ಯಾಕ? ಅವರಿಗೆ ಹುಟ್ಟುತ್ತಲೇ ಕೈಯಲ್ಲಿ ಬಂತಲ್ಲ, ಕಾಣ್ತದಲ್ಲ. ಎಲ್ಲಿಂದ ಕಲಿಯುವುದು ಅಣ್ಣ? ಎಲ್ಲಿಂದ ಕಲಿಯುವುದು? ಅದು ಇರುವವರೆಗೆ ಕಲಿಯುವುದಕ್ಕೆ ಸಾಧ್ಯವಾದೀತ? ಮತ್ತೆ ತಪ್ಪು ಮಾಡಿದ್ದು ಹಿರಿಯವರಪ್ಪ. ಅದೇ ಹೇಗ? ಮಗು ಅಳ್ತಾ ಇರುವಾಗ, ಮಗು ಹಠ ಮಾಡುವಾಗ ಇದೇ ತೆಕ್ಕೋ ಮಗ ಅಂತ ಪ್ರಾರಂಭಿಸುವುದು ಅವರೇ ಅಲ್ವ? ಅವರು ಪ್ರಾರಂಭ ಮಾಡಿದ್ರು, ಅವರಿಗೆ ಇದೆ ಈಗದು ಹೇಗಾಯ್ತು? ಅದು ಬಿಡ್ಲಿಕ್ಕಿಲ್ಲ. ಇವರು ಬಿಟ್ಟರು ಕೂಡ ಅದು ಅವರನ್ನು ಬಿಡ್ಲಿಕ್ಕೆ. ಆದ್ರೆ ಇಲ್ಲಿ ಬದಲಾವಣೆ ಆಗಿರ್ಬೋದು, ಆದ್ರೆ ಮೇಲೆ ಬದಲಾವಣೆ ಆಗ್ಲಿಲ್ಲ. ಮೇಲಂದ್ರೆ ಅಲ್ಲಿ 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 ಸತ್ಯಲೋಕ, ಅಲ್ಲಿ ಸತ್ಯಲೋಕೇಶ ಅಂದ್ರೆ ಬ್ರಹ್ಮದೇವನ ಮಡದಿಯಾದಂತಹ ಹೆಂಡತಿ ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನ ದೆಡೆಗಾಗಿ ಬಂದು ಆಮೇಲೆ ಸಾನು ರಾಗದೊಳಿಂತು ಗಾನ ಪಾಡುವಳು ಈ ಸ್ವರ ವಾಣಿಯತೆ. ಸ್ವಲ್ಪ ಸುಮ್ಮನಿರಾ. ಅದ್ಯಾಕೆ? ಬ್ರಹ್ಮನ ಸೃಷ್ಟಿಯ ಕಾರ್ಯ ಸಾಂಗವಾಗಿ ನಡೆಯಬೇಕು ಅಂತ ಇದ್ರೆ ವಾಣಿಯ ಸಹಕಾರ ಅತ್ಯಗತ್ಯ. ಮತ್ತೆ ಹೆಂಡತಿ ಇಲ್ಲದಿದ್ರೆ ಗಂಡ ಅಂತ ಮಣ್ಣಂಗಟ್ಟಿಯ ಎಲ್ಲರ ಹಾಗಲ್ಲ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು. ಎಷ್ಟು ತಮ್ಮ? 84 ಲಕ್ಷ. ಭೂಲೋಕದಲ್ಲಿದ್ದವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟದಲ್ಲಿ, ಅದು ಬೇಡ ಅಂತ ಹೇಳ್ತಾರೆ. ಹೌದೌದು, ಹಾಗಿರುತ್ತಾ? ಮತ್ತೆ ಇವನ ಸೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಇಲ್ಲ ಇಲ್ಲ. ಹಾಗಾದ್ರೆ ಸ್ವರ ಕೇಳ್ತಾರೆ. ಇಷ್ಟು ಹೊತ್ತಿಗೆ ಹಾಡುವುದಕ್ಕೆ ಹೆಂಗಸರಿಂದ ಸಾಧ್ಯವಾದೀತಾ? ಹೆಂಡತಿ ಬಿಟ್ಟು ಆಗ್ಲಿಕ್ಕೆ ಇಲ್ಲ. ಇದೆಲ್ಲ ಏನಿದ್ರು ಗಂಡಸರ ಸುಮ್ಮನಿರ. ಗಂಡಸರೆಲ್ಲ ತಿರುಗಾಡುವುದಕ್ಕಾದಿತ್ತು, ವ್ಯವಸ್ಥೆ ಮಾಡುವುದಕ್ಕಾದಿತ್ತು, ಇದಕ್ಕೆಲ್ಲ ಹಾಡಲ್ಲ. ನೀನು ಹೇಳಿದ್ದು ಸತ್ಯ. ಅದು ಎಲ್ಲವೂ ಕೂಡ ಭೂಲೋಕಕ್ಕೆ ಅನ್ವಯ ಆಯ್ತಾ? ಮತ್ತೆ ಇದು ಭೂಲೋಕದ ವಿಚಾರ ಅಲ್ಲ. ಮತ್ತೆ ಇದು ಕೂಡ ಮೇಲೆ ಮೇಲೆ ಅಂತ ಹೇಳಿದ್ರೆ ದೇವಲೋಕ. ದೇವೇಂದ್ರ ಲೋಕೇಶ. ದೇವೇಂದ್ರ ನಮ್ಮ ಸ್ವರ ಕೇಳಿದ್ರೆ ಇಲ್ಲಿ ನಿಂತಾನ. ಮತ್ಯಾರ? ಅವ ಯಾವಾಗ ಓಡಿದ್ದಾನೆ? ಅವನ ಸಭೆಯಲ್ಲಿ ಪ್ರತ್ಯೇಕವಂತಹ ವ್ಯಕ್ತಿ ಇದ್ದಾನೆ. ಉಳ್ಳಂತಹ ತುಂಬುರು. ಓ ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಯೊಳಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಅದು ಗಾಯನ ಕೇಳಿ ಆಶ್ಚರ್ಯಚಕಿತ. ಹಾಗಿದ್ರೆ ಅವ ಬರ್ಲಿಕ್ಕಿಲ್ಲ. ಮತ್ತೊಬ್ಬ ಇದ್ದಾನೆ. ನಾರದ ನೀರದವನವೇ ಶಾರದ. ಅಣ್ಣ ಎಂತದ? ನೀನು ಯಾರಿಗೆ ಬೈದದ್ದು? ಯಾರಿಗೆ? ನಿನ್ನ ಕರ್ಮ. ಯಾರು ಬೈದದ್ದು? ನೀನು ಬೈದದಲ್ವಾ? ಇವು ಒಂದು ಮಾಡುದು. ನಾನು ದೇವರ್ಷಿ. ಆಗ ಭಾಗವತೋತ್ತಮ. ನೀನು ಹೇಳಿದ್ದು ನೋಡಿದ್ರೆ ಬೈದದ್ದು ಅಂತ ಭಾವಿಸಿದಲ್ಲ. 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡು ಮಾಕಿಲೆ ಸಿಕ್ಕಿದ ಶಾಪ. ಈಗ ನಮಗೆ ಶಾಪ ಸಿಕ್ಕಿದ್ಯಾ? ಈಗ ನಿಂತಲ್ಲಿ ಇನ್ನೊಂದು ಹೊತ್ತಿರುವುದಿಲ್ಲ. ಈಗ ಇದ್ದವರು ನಾಳೆ ಎಷ್ಟು ತೆಗಿರ್ತಾರೆ. ಈಗಲೇ ಯಾರು ನಿಲ್ಲುವುದಿಲ್ಲ. ಹತ್ತಿರುತ್ತೆ. ಹಾಗಿದ್ರೆ ಇದು ಅವಳೋ ಇವನು? ಇವನು ಅವಳು. ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಸುಮ್ಮನೆ ಚರ್ಚೆ ಮಾಡುದು? ಕೇಳಿಸ್ತಾ ಇದೆಯಲ್ಲ? ಈ ತಮ್ಮನಿಗೆ ಸ್ವಲ್ಪ ಅವಸರ ಹೆಚ್ಚು. ಹಿಡಿಯುವಾಗೆಲ್ಲ ನಿಧಾನ ಮಾಡ್ಬೇಕು ತಮ್ಮ. ನಿನಗೆ ನಾನು ಹೇಳಿ ಕೊಡುವಾಗ ನೀನು ಹಿಡಿಯುವಾಗ ನಿಧಾನ. ಅನುಭವ ಹಿಡಿದ ಮೇಲೆ ಮತ್ತೆ ಮುಂದಿನ ಸ್ವರ ಬಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಒಡರಲು ಕೌತುಕವೆಂದು ಪರಿಮಳ ಬಿಡಿದು ಪರಿಮಳ ಹಿಡಿದು ಮುಂಬರಿಯೇ ಕುಚೋನ್ನತೆ ಕುಂಕುಮರಾಗ ಶೋಣ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣ ಹಸ್ತೆ ನಮಸ್ತೆ ಜಗದೇ ಗಮತ
ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯೋತ್ ಕಟಾಕ್ಷಂ ಕಲ್ಯಾಣಿ ಕದಂಬವನ ವಾಸಿನಿ ಕದಂಬ ವನವಾಸಿನಿ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮತ್ಯಾಮರರು ಯೋಗಿ ವರ್ಯರಿಗೆಲ್ಲ ನಾಗಮತ್ಯಾಮರರು ಯೋಗಿ ವರ್ಯರಿಗೆಲ್ಲ ಯೋಗುಳಗೆ ಒಂದೇ ರಾಗಲಯಗಳಿಂದ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ಕಾಣಿಗೋಡಿ ಪ್ರಕಾಶವದು ಗೋಚರಿಸಲು ಅಚ್ಚರಿಯಿಂದ ಶೋಧಿಸಿ ಶೋಧಿಸಿ ಮರುತ ಕಂಡರು ಸಣ್ಣದು ಶಾಲೆಯಲ್ಲಿ ದೇವಿಯನ್ನು ಅರರೆ ಅರರೆ ಇನ್ನಿವಳೆಂದ ಗೀತಗಾರೆ ಇನ್ನಿವಳೆಂದ ತರುಣಿ ಮಣಿಯು ವಿಮಲಾಗಾದ್ರೆ
ಆಮೇಲೆ ಆ ಗಾಯನಕ್ಕೆ ನೋಡಿ ಬರುವಾಗ ಸ್ವಲ್ಪ ಹೊತ್ತಿನಲ್ಲಿ ಮೂಗಿಗೆ ಪರಿಮಳ ಪರಿಮಳ ಮತ್ತೆ ಈಗ ಬಂದ್ರೆ ಪರಿಮಳ ಬರದೇ ಇದ್ದಿತ್ತು. ನಾವು ಬರುವಾಗಲೇ ಯಾವಾಗಲೂ ಬರುದು ಅಣ್ಣ ನಮ್ಮನ್ನು ಬಿಟ್ಟರೆ ಇಷ್ಟು ಪರಿಮಳದ್ದು ಹಾಕಿಕೊಳ್ಳಲು ಯಾರಿಲ್ಲ. ಇದು ಅಧಿಕ ವೆಚ್ಚ, ಹೆಚ್ಚಿಗೆ ಪರಿಮಳ ಬರುದು. ಅದು ನಾವೇ ನೋಡಂತೆ. ಇದು ನಮ್ಮ ಹಾಕಿಕೊಳ್ಳುವಾಗ ಎಷ್ಟು ಪರಿಮಳ ಕರ್ಮ ಇವನು. ಎಂತದ್ದು? ಹಾಕಿಕೊಳ್ಳುವಾಗ ಎಲ್ಲದೂ ಪರಿಮಳ ಬರ್ತದೆ. ಮತ್ತೆ ಈಗ ಬೆವರಿನ ಜೊತೆಯಲ್ಲಿ ಬೆವತ್ತು ವಾಸನೆ ಬರ್ತದೆ. ಮತ್ತೆ ಒಂದು ಅಂಶ ಹೆಚ್ಚಾಗಿ ಉಪ್ಪು. ಇದು ನಮ್ಮದಲ್ಲ. ಹಾಗಿದ್ರೆ ಗಾಯನ ಪರಿಮಳಕ್ಕೆ ಸಂಬಂಧ ಇರಬೇಕಂತ ಉದ್ದೇಶದಿಂದ ಹಾಗೆ ಹೀಗೆ ಹೀಗೆ ಹಾಗೆ ಹಾಗೆ ಮುಂದೆ ನೋಡಿದ್ರೆ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕೂತಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನವನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಅವಳ ನೋಡ್ತಾ ಇದ್ದ ಹಾಗೆ ಅರಳಿಂಗಿವಳಂತ ವಿಷಗಾರಿ ನೋಡೆ ಸ್ಮರಣ ಕೂರ್ಕಣೆಯಂತಿ ಹೇಳು ನೀರೆ ಆಮೇಲೆ ಶರದಿಂದು ವದನೆ ಹರಿಣ ನೇತ್ರೆ ಚಲುವ ತರುಣಿ ಮಣಿಯು ವಿಮಲ ಗಾತ್ರೆ ಆದಿಶೇಷನಿಗೂ ಹೊಗಳೋದಕ್ಕೆ ಅಸಾಧ್ಯ ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ. ಅಣ್ಣ ಬರುವುದಕ್ಕೆ ಜೊತೆಯಲ್ಲಿ ಬಂದದ್ದು ಹೌದಾ? ನೀನು ಒಬ್ಬನೇ ಕಂಡ್ರೆ ಸಾಕ? ಮತ್ತೆ ನೀನು ನೋಡ್ಬೇಕು. ಕೊಡು ಕೈ. ಆಯ್ಕೆ ಬಾ 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 ಬಾ. ಅಣ್ಣ ಇಲ್ಲಿ ಯಾಕೆ ಎಂತದ್ದು ಅದು ಅವರಿಗಿಂತ ನಾನು ಉದ್ದ ಮಾಡುವ. ಯಾಕೆ? ಅದು ಅಲ್ಲ ನೀನು ಎಷ್ಟು ಉದ್ದ ಮಾಡಿದ್ರು ಕೂಡ ನೋಡಿ ಮುಗಿಯುವುದಿಲ್ಲ. ಅವರಷ್ಟು ಆಗುದಿಲ್ಲ. ಆದ್ರೆ ಆಶ್ಚರ್ಯ ಆಗುದು ಯಾಕೆ ಹೇಳಿ? ಯಾಕೆ? ನಾವು ತಿರುಗಾಟ ಮಾಡಿದ್ದು ಕಡಿಮೆ, ಅಯ್ಯಮ್ಮ. ಲೋಕವನ್ನು ಸಂಚಾರ ಮಾಡಿದ್ದೇವೆ. ಹೆಣ್ಣು ಮಕ್ಕಳನ್ನು ಕಾಣಲಿಲ್ಲ ಅಂತ ಹೇಳುವುದಲ್ಲ, ಮತ್ತೆ ಖಂಡಿತರು ಕೂಡ ಇಂತಹ ಒಂದು ಬದಲಾವಣೆ ಇಷ್ಟರವರೆಗೆ ಆದದ್ದಿಲ್ಲ. ನಮ್ಮ ತಿರುಗಾಟ ಎಷ್ಟು ಆಗಿದ್ರೆ ಇಂಥದ್ದೊಂದು ಹೆಣ್ಣು ನಾನು ಜೀವಮಾನದಲ್ಲಿ ಕಂಡ. ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ ಒಂದೇ, ಹೇಗೆ ಅರರೇ ಎನ್ನುವ ಹಾಗೆ. ಚೆಲುವಿಕೆಯು ಚೈತನ್ಯ ಪರಿಮಳದ ಪುತ್ಥಳಿಯು ವರರಸ ಸಾಕಾರ ಸೌರಭ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ತರುಣಿಯು ಪಾಂದಳದಿ ಮೂಡಿದಂತಹ ತರುಣಿಯು ವಧುವ ತುಂಬಿರುವ ಕೈಗಳ ಬಿದು ಆ ಮನ್ಮಥನ ಸಾರದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸುತ್ತಾರೆ. ಶಾರದಾ ಮಣಿ. ಯಾವ ಶಾರದವ? ಅಲ್ಲ ಇವಳು. ಅಣ್ಣ ಒಂದೇ ಒಂದು ಪ್ರಶ್ನೆ ಮನದಲ್ಲಿ ಮೂಡುವುದು, ಹೇಗೆ? ಯಾರಿವಳು? ಇಲ್ಲಿ ಯಾಕೆ ಬಂದಿಹಳು? ಸಿಕ್ಕಿತಲ್ಲ. ಹೇಗೆ? ಪ್ರಶ್ನೆಯು ನನ್ನದೇ, ಉತ್ತರವು ನನ್ನದೇ. ನೀನು ಹೇಳು, ನಾನು ಸರಿಯಾಗಿ. ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಉಮೆ. ತಪ್ಪು. ತಪ್ಪ. ರಮೆ ಉಮೆಯರ ಮಾತ ಬಿಡು ನೀನು. ಮತ್ತೆ ಆ ಸುಮಶರ ನರ್ತಾಂಗಿ ರತಿ ರತಿ ರಮಣಿಯು ಮಿಗಿಸಿ ಮೆರೆವಳಲ್ಲ. ಆಮೇಲೆ ಆ ಕಮಲಜ ಸೃಜಿಸಿದ ಶಿವಬಲ್ಲ ಶಂಕರಬಲ್ಲ. ಹೋಗ್ತೇನೆ ಕೈಲಾಸಕ್ಕೆ. ಅಣ್ಣ ಎಲ್ಲಿಗೆ? ಕಾರ್ತಿಕನ ಅಪ್ಪನಲ್ಲಿ ಹೋಗಿ ಬರುವ. ಯಾಕೆ ಹೋಗುದು? ಯಾಕೆ? ಕೈಲಾಸಕ್ಕೆ. ಅಲ್ಲಿ ಹೋಗಿ. ಅಲ್ಲ ಅಲ್ಲಿಗೆ ಹೋದ ವ್ಯರ್ಥ ಆಗುದು ನಮಗಲ್ವಾ? ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರೆಗೆ ಈ ಹೆಣ್ಣು ಇಲ್ಲಿರ್ತಾಳ? ನಾನು ಹೋಪ ಅವಸರದಲ್ಲಿ ಇವಳ ಮುಖ ನೋಡಿದ್ದೇನೆ. ಅವಳು ಆಗಿಂದ ಆಲೋಚನೆ ಮಾಡಿ ಯಾವುದಕ್ಕೆ? ಎಷ್ಟೊತ್ತಿಗೆ ಮುಗಿತದೆ ಹೋಗುದು ಅಂತ. ಅಣ್ಣ ಮುಗಿಸುವುದಕ್ಕೆ ನಾವು ಬಿಡಬೇಡ, ಸಿಕ್ಕಿನ ಅವಕಾಶ ಬಿಡುವುದು ಬೇಡ. ಬೇಡ. ಹೇಗೂ ಸಿಕ್ಕಿದ್ದಾಳೆ, ಹೆಸರು ವಿಳಾಸ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸಾಹಿತ್ಯ. ಅಣ್ಣ ಏನು ನಿನಗೆ ತಮ್ಮ ಬೇಡ ಅಂತ ಆಯ್ತಾ? ಯಾರು ಹೇಳಿದ್ದು? ಈಗ ವಿಳಾಸ ಕೇಳಿದವರು ಯಾರಾದ್ರೂ ಸತ್ತಿದ್ದಾರೆ. ನೀನು ಬೇಕಂತಲೇ ನಾನು ಹೋಗುವಾಗ ಹಾಗೆ ಹೇಳಿದ್ದು. ಯಾಕಣ್ಣ? ಈಗ ನೀನು ಸರಿಯಾಗಿ ಆಲೋಚನೆ ಮಾಡಿ. ಯಾವುದನ್ನು? ಈಗ ಯುವ ಪ್ರಯತ್ನ ಮಾಡಿದ್ರೆ ಅವಳನ್ನು ಮದುವೆ. ಇವನಿಗೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಬೇಕಿದೆ. ಅದಲ್ಲ ಗಡಿಬಿಡಿ ಅಲ್ಲ. ಮತ್ತೆ ಅವಳು ಯುವ ಮದುವೆ ಆಗಬಹುದು. ಆದ್ರೆ ಮದುವೆ ಆದವರಿದ್ದಾರೆ, ಹೌದು. ಅವರು ಪ್ರಯತ್ನ ಮಾಡಿದ್ರೆ ಅವಳನ್ನು ಮದುವೆ ಆಗಬಹುದು. ಅವರೊಂದಿಗೆ ಇರುವವರು ಒಪ್ಪಿಗೆ ಕೊಡಬೇಕು. ಆದ್ರೆ ನಮಗೆ ಆಗುದಿಲ್ಲ. ಯಾಕಾಗುದಿಲ್ಲ? ನಾವು ಅಖಂಡ ಬ್ರಹ್ಮಚಾರಿ. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟವರ. ಸತ್ತ ಮೇಲೆ ಸುಖ ಬೇಕಾ? ದೇವ್ರ ಹಣೆ ಬೇಡ. ಹೆಣ್ಣು ಇಷ್ಟು ಚಂದ ಇದ್ದಳಿದ್ರೆ ನಮ್ಗೆ ವರನೇ ಬೇಡ. ಆದ್ರೆ ವರ ಕೊಟ್ಟಾಗಿದೆ. ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು, ಪ್ರತಿನಿತ್ಯ ನೋಡ್ಬೇಕು. ಹೋಗುವ. ಮಾಡುತ್ತಾ ಕದಂಬ ವರವನ್ನು ಸೇರಿಕೊಂಡೆವು. ಆ ಕದಂಬದ ವರದಲ್ಲಿ ಉಯ್ಯಾಲೆಯಲ್ಲಿ ಹೆಣ್ಣೊಂದನ್ನು ಕಂಡಿದ್ದೇವೆ. ಲೋಕ ಮೂರನ್ನು ಮೋಹಕಗೊಳಿಸುವಂತ ಹೆಣ್ಣು, ಮೂರು ಲೋಕದ ವಿಕ್ರಮಿಯಾದಂತ ತಾವು ಮದುವೆ ಆಗಬೇಕು. ಮನಸ್ಸಿ ಜನ ಸರಾದಿಗೆ ನರದರದಿ ಬಾಳಿ ಮನದಲೋಚನೆಯಳ ಉತ್ತರಿಸಿ ಬರಿಸುವೆನೆಂದು ಜನ ಬೇಡ ನದಿವದಿ ಪ್ರಿಯವಾಗಿದ್ದ. ಯಾರಲ್ಲಿ? ವೈದ್ಯರು ಸ್ವಲ್ಪ ಏನು ಸಮಸ್ಯೆ ಇದ್ರು ನಮ್ಮಲ್ಲಿ ಹೇಳಿ. ನೀವು ಹೇಳಂತ ಮಾತನ್ನು ಕೇಳಿದ ಅವಾಗ ಮನಸ್ಸಿನಲ್ಲಿ ಏನು ಬೇಕು ಅನ್ನಿಸ್ತಾ ಉಂಟು. ಈಗಲೇ ತಕ್ಕೊಳ್ತೀರಾ ಮತ್ತೆ? ಇದೇನಲ್ಲ, ನೀವು ಹೇಳಿದಂತ ವಿಷಯದ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು, ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ಕೆಳೆಯ ಸುಗ್ರೀವ ಬೇಳುವುದನ್ನು ಸಚಿವ ಜಾಲವಲ್ಲೊಂದು ಮಾತೆಯನು ಕೇಳಿದನು ಬೆಳೆದ ಕದಂಬವನೊಳಗೆ ಉಯ್ಯಾಲೆಯಲ್ಲಿ ಸತಿ ಬೆಳೆವಳಂತೆ. ಸುಗ್ರೀವ ಕದಂಬಾವಳದಲ್ಲಿ ಅತಿ ಚೆಲುವಾದ ನಾರಿಯವರೋಳು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ
ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಅವಳನ್ನು ಮದುವೆ ಆಗಬೇಕೆಂಬ ತೀರ್ಮಾನಿಸಿದವ ನಾನು. ಈ ವಯಸ್ಸಿನಲ್ಲಿಯೂ ಮದುವೆ? ಇದು ನನ್ನ ಆಜ್ಞೆ. ಹೋಗಿ ಶುಂಭನ ಅಜ್ಜಿಗಳೈದಿ ಬೆರೆವ ಕದಂಬವನವನೆ ಪಗುತ್ತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಶುಂಭನ ಅಜ್ಜಿಯನ್ನು ಶಿರಸ ವಹಿಸಿ ಬಂದು ಬಂದು ಸೇರಿದಲ್ಲಿಗೆ ಇದುವೇ ತಾನೇ ಕದಂಬವನ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಈ ಹಿಂದೆ ಹೇಳಿದ್ದು ಕೇಳುತ್ತೇನೆ, ಕದಂಬವನಕ್ಕೆ ಬರಬೇಕು ಅಂತ ಆದ್ರೆ ಎಟ್ಟದೆಯ ಭಟ್ಟರು ಸಹ ಒಮ್ಮೆ ಭಯ ಬೀಳುತ್ತಾರೆ. ಅಂತಹ ಕದಂಬವನದಲ್ಲಿ ಏನಿದು ವೈಶಿಷ್ಟ್ಯವನ್ನು ಕಾಣುತ್ತಾ ಇದ್ದೇನೆ. ಪರಸ್ಪರ ವೈರತ್ವವನ್ನೇ ಮೈಗೂಡಿಸಿಕೊಂಡು ಬೆಳೆಯುತ್ತಿರುವಂತಹ ಖಗ ಮೃಗಗಳೆಲ್ಲ ತನ್ನ ಒಂದೇ ತಾಯಿಯ ಮಕ್ಕಳು ಎನ್ನುವ ಹಾಗೆ ಬೆರೆಯುತ್ತಾ ಇದೆ. ಹಾಗಾದರೆ ಇದು ಸಾಮಾನ್ಯವಲ್ಲ. ಶಕ್ತಿ ಓರ್ವಳು ಇಲ್ಲಿ ನೆಲೆಸಿದ್ದಾಳೆ ಎನ್ನುವುದು ಖಚಿತವಾಗಿದೆ. ಆದ್ದರಿಂದ ಎಲ್ಲಿರುವವಳು ಹಂಬಲಿಸಿದನು ಶಿವ 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 ಸ್ಮರಣಂಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾಲಿಗೆ ಸಿಕ್ಕುವಳೆ ದಾನವಗೆ ಸಿಕ್ಕಲು ತಕ್ಕುವಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಹ ಮಾತೆ ಹಂಬಲಿಸಿದನು ಶಿವ 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 ಏನಾಗಿ ಹೋಯಿತು ಏನಾಗಿ ಹೋಯಿತು. ಹೆಣ್ಣನ್ನು ಕಾಣಬೇಕು ಎನ್ನುವ ಹಾಗೆ ಕದಂಬವನದಕ್ಕೆ ನಡೆದಂದವನು ನಾನು. ಆದರೆ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಇವಳು ಕುಳಿತುಕೊಂಡಂತಹ ಉಯ್ಯಾಲೆಯು ಎಲ್ಲಿಂದ ಬಂದಿಹುದೋ ಅರಿಯಲಾರೆನು. ಛೇ, ಈಕೆಯನ್ನು ಕಾಣುವಾಗ ಮಾತ್ರ ಭಾವನೆ ನನ್ನಲ್ಲಿ ಉದಯಿಸುತ್ತಾ ಇದೆ. ಈಕೆ ಮಾಲಿನಿಯೇ, ಇವಳನ್ನು ನಮ್ಮ ಶುಂಭ ಬಯಸಿದರೆ ಛೇ ಛೇ, ಕೆಟ್ಟನು ನಮ್ಮ ಶುಂಭನು ಕೆಟ್ಟನು. ಇವಳನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀಸೆ. ಏನು ಮಾಡೋಣ? ಶುಂಭನ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತು ತಂದವನು ನಾನಾಗಿದ್ದೇನೆ. ಆದಂತೆ ಅವಳಲ್ಲೇ ಮಾತನಾಡಿಸುತ್ತೇನೆ. ಕೇಳವ್ವ ಎನ್ನನು ಚುಂಬ ಪ್ರೀತಿಯುಂಗಾಳು ಇದೆಯೋ ಭೂತಳ ಮೂರರೋಳ್ ಆತನಿಗಿದಿರಿಲ್ಲ ಖ್ಯಾತನಾದನು ನಿಂದ ನಾತನಾಗುವನಂದೇ ಮಾತಂದಾಲಿಸಿ ಕೇಳವ್ವ ಮೊದಲಾಗಿ ತರುಣ ಪಲ್ಲವಂಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದಾರೆ. ನಾನು ಸುಗ್ರೀವ ಎನ್ನುವ ಹಾಗೆ ಮೂರು ಲೋಕದ ಒಡೆಯನ ಅಮಾತ್ಯನ ಶುಂಭದಾನವನ ಅಮಾತ್ಯನಾಗಿ ಇಲ್ಲಿಗೆ ಬಂದವನಿದ್ದೇನೆ ತಾಯಿ. ಬರುವರೆ ಕಾರಣವಿಷ್ಟೆಂಬ ಹುಂಡು ಹುಡುಗರಾದಂತಹ ಚಂಡಮುಂಡರು
ಈ ಕದಂಬವನಿಗೆ ತಿರುಗಾಟಕ್ಕೆ ಬಂದವರಿದ್ದಾರೆ. ಬಂದದ್ದು ಮಾತ್ರವಲ್ಲ, ನಿನ್ನ ರೂಪಲಾವಣ್ಯವನ್ನು ಕಂಡು ನಮ್ಮ ಒಡೆಯನಲ್ಲೇ ಎಲ್ಲವನ್ನು ಹರುಹಿದ್ದಾರೆ ತಾಯಿ. ಶರಣ ಅಂಬುದಿಗೆ ಸಿಲುಕಿದ ನಮ್ಮ ಒಡೆಯ ನಿನ್ನನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ಪಣವನ್ನು ತೊಟ್ಟಿದ್ದಾನೆ. ಅಂತೆಯೇ ಸಂಧಾನಕ್ಕೆಂದು ನಿನ್ನ ಬಳಿ ಕಳುಹಿಸಿಕೊಟ್ಟಿದ್ದಾನೆ ತಾಯಿ. ಅಮ್ಮ, ಚಿನ್ನದ ಅಂಬಾರಿಯನ್ನು ತಂದಿದ್ದೇನೆ, ನನ್ನೊಡನೆ ಬರುವೆಯ ತಾಯೇ? ನಿದ್ದೆಯಲ್ಲಿ ಮಲಗಿರುವ ದಾನವ ಎದ್ದನ ಕ್ಷಣದೊಳಗೆ ಹೊತ್ತು ತಾಗಿಯ ಬಾಲದಲ್ಲಿ ಬಿಗೆ ಬಿದ್ದು ನುಡಿದ ನದಿಯಗೊಳ್ಳದಿರನ್ನಾತರವು ಸುಂಭಾಗ್ಯದ ಮತದಂತೆ ಭಿನ್ನ ಹಾಗೈದೆ. ಮತಿ ಶೂನ್ಯನ ಮಮ ಧೃತಿ ನೀ ನಡಿವೆ ಎನ್ನೊಡೆಯಗೇನೋ ಅತ್ಯಯೋ ತಿಳುವು ನಿನ್ನ ನಗುವನ್ನು ತಡೆದುಕೊಳ್ಳುವಂತಹ ಶಕ್ತಿ ನನಗಿಲ್ಲ ತಾಯೆ. ಅಮ್ಮ, ಇಲ್ಲಿಗೆ ನಾನು ಸುಗ್ರೀವನಾಗಿ ಬರಲಿಲ್ಲ ತಾಯೆ, ಶುಂಭನ ಅಮಾತ್ಯನಾಗಿ ಇಲ್ಲಿಗೆ ಬಂದವನಿದ್ದೇನೆ. ಆದರೆ ಈಗ ನಿನ್ನ ಮಗನಾಗಿ ಕೇಳುತ್ತಾ ಇದ್ದೇನೆ, ಶುಂಭನಿಗೆ ಏನು ಉತ್ತರವನ್ನು ಕೊಡಬೇಕು? ಬೆದರದಿರೆಯ ಬೆಳುವುದನ್ನೆಲ್ಲ ಆಲಿತು ಅಧಿಕ ಶುಂಭಾಗ್ಯನೆಂದು ಶಂಭುವೇ ದರಗಿಳಿದರೂ ಕೂಡ ದರಕ್ಕಂಜಲಾರೆ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನಿನ್ನಡೆಯವರು ಸ್ವಲ್ಪ ತಡವಾಯಿತು ಎಂದಾದರೂ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಅದೇ ಅವರ ಕೊರಳಿಗೆ ಪಾಶವಾಗಿತ್ತು. ಹಾಗೆ ಹೇಳು. ಸಂತಾನವನ್ನು ಮುರಿದಾರೆ, ಸಂಗ್ರಾಮವನ್ನು ಬಾಯಾಸಿದ್ದಾರೆ.
ಮಣಿರಥವನ್ನು ಏರಿ ಸಾಕ್ತಾರೆ. ನನ್ನ ಬಳಿಗೆ ಬಂದೇ ಹೇಳಿದಂತ ಮಾತು ಕದಪಾವಡಲ್ಲಿ ಅತಿ ಕೆಲವಿದ ನಾರಿಯವರಲ್ಲಿದ್ದಾಳೆ ಎಂಬುದಾಗಿ ಒಳ್ಳೆಯದು ಪ್ರಭು. ಈ ವಿಚಾರಿಸಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನು ಕರೆಕೊಟ್ಟೆ. ಏನಂತೆ ಸಂಧಾನ? ಸಂತಾನ ಮುರಿಯಿತು, ಸಂಗ್ರಾಮ ಬದ್ಧವಾಯಿತು. ಬಯಸಿದ್ದಾಳೆ. ನೀನೇನು ಮಾಡಿದೆ? ದೊಂಬ್ರಾಕ್ತಿಯನ್ನು ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಲೆ ತರುವುದಕ್ಕಾಗಿ. ತಂದನೆ ಇಲ್ಲ, ಕೆಲವು ಹುಂಕಾರ ಮಾತ್ರದಿಂದಲೇ ದೊಂಬ್ರಾಕ್ತಿಯನ್ನು ಸುತ್ತಲಂತೆ ಕ್ಷಣ ಮರಣವಾಯ್ತು. ಹೌದು, ಆಮೇಲೆ ಚಂಡ ಮುಂದೆ ಕಳಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಅವರು ಚಂಡಮುಂಡರಳಿದರೆ ಪ್ರಭು. ಹೌದು, ಈಗ ಯಾವ ತೀರ್ಮಾನಕ್ಕೆ ಬಂದೆ? ಸಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮನಸ್ಸಿನ ಅಭೀಷ್ಟಕ್ಕೆ ಅವಕಾಶ ಇದೆ. ಕೇಳಂದ ಮಾತಾ ಕೇಳಂದ
ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಯಾತಗಿನಿ ತೂನಿ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಸರ್ವೇಶ್ವರಿಯಳು ಮೋಹ ಬೀರುವುದು ಸರಿಯೇ ಸರ್ವೇಶ್ವರಿಯಳು ಮೋಹ ಬೀರು
ಬಂದೆ. ಮಾಡಬಾರದಂತ ಅನ್ಯಾಯವನ್ನು ನಾವು ಮಾಡುತ್ತಾ ಇದ್ದೇವೆ. ಸಾಧು ಸಂತರು ಋಷಿಮುನಿಗಳು ಗೋವುಗಳು ಮಾತೆಯರೆಲ್ಲ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದಾರೆ. ಪಾತಾಳ ಭೂಲೋಕ ದೇವದಮನ ವಶವಾಗಿದೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ಅಂಬರ ಪಥದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭನಿ ಶುಂಭನಿ ಬೆರೆಯುತ್ತಾ ಇದ್ದೀವಿ. ಇದೆಲ್ಲ ಲೋಕದ ವ್ಯವಸ್ಥೆಯನ್ನು ನಾವೆಲ್ಲ ಹಾಳು ಮಾಡುವುದಕ್ಕೆ ಹೊರಟಿದ್ದೇವೆ. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ದೇವತೆಗಳ ಮೊರೆಯನ್ನು ಕೇಳಿ ಅಷ್ಟಭುಜೆಯಾಗಿ ಧರಣಿಯಲ್ಲಿ ಕಾಣಿಸಿಕೊಂಡೇ ಉಳಿತಾಳೆ. ಮೋಹಕವಾದ ತಾರೂಪವನ್ನು ಮೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವರ ತಲೆಯನ್ನೇ ಕಡಿದು ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಮಹಾಮಾತೆ ಅವಳೇ ಆದಿಮಾಯಾದೇವಿ, ಅವಳೇ ಅಗೋಚರಳಾಗಿರುವವಳು. ಬೇಡ ಪ್ರಭಾ ಬೇಡ. ಅಯ್ಯ, ನಿನ್ನ ಮಾತುಗಳನ್ನು ಕೇಳುವ ಆಶ್ಚರ್ಯ ಆಗುತ್ತಾ ಉಂಟು. ಯಾಕೆ ವಲ್ಲಯ್ಯ, ಕದಂಬಾವಳದಲ್ಲಿರುವ ತಾಯಿ ಹೆರಿನ ಬಗ್ಗೆ ಇಷ್ಟೊಂದು ನೀನು ತಿಳಿದವನಂತೆ ವರ್ತಿಸ್ತಾ ಇದ್ದಿ. ಹಾಗಂತ ನಿನ್ನ ಕೊನೆಯ ನಿರ್ಧಾರವನ್ನು ಕೇಳ್ತಾ ಇದ್ದರೆ ನೀನು ಕ್ರಮಿಸುತ್ತಿರುವಂತ ಮಾರ್ಗ ಇದೆಯಲ್ಲ, ಬಿಡು 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 ಮನದ ಮೂರ್ಖತೆಯ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ರಾತ್ರಿಯಲ್ಲಿ ಜಡದ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು. ಜಡದ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು. ಬಿಡು 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 ಮನದ ಮೂರ್ಖತೆಯ ಬಿಡುವಣದ ಮೂರ್ಖತೆಯ ಜಡದ ಪೀಠನ ವರದ ಪ್ರಭಾವ ನಮ್ಮ ಮೇಲೆ ಇರುವಾಗ ಅವಳ ಕಾರುಣ್ಯಕ್ಕೆ ಒಳಗಾಗಿ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಪ್ರಭೋ, ಇದ್ದವರನ್ನು ಉಳಿಸಿಕೊಳ್ಳುವಂತ ಯತ್ನ ನಿನ್ನಲ್ಲಿ ಉಂಟು ಅಂತಾದ್ರೆ ಇನ್ನು ಉಳಿದಂತ ದಾರಿ ಒಂದೇ. ಯಾವುದು? ಅವಳ ಕೈ ಹಿಡಿಯುವಂತ ಅಪೇಕ್ಷೆಯಿಂದ ಹೊರಡಬೇಡ. ಮತ್ತೇನ್ ಮಾಡ್ಬೇಕು? ದೈತ್ಯರ ಉದ್ಧಾರಕ್ಕೆ ಬೇಕಾಗಿ ಸುಂಬಳ ಮುಂದೆ ನೋಡಿಯ ಬೇಡ. ರಕ್ತಬೀಜ, ನಿನ್ನ ಈ ಮಾತುಗಳನ್ನು ಕೇಳುವಂತ ವ್ಯವಧಾನ ನನಗಿಲ್ಲ. ನಾನು ನಿರ್ಧರಿಸದ ಗುರಿ ಎಂಬುದುಂಟು. ಇದು ನಿನ್ನ ಛಲದಿಂದಲೇ ಮಾಡಿದ್ದೇನೆ. ಇಟ್ಟಿದ್ದೇನೆ ಮುಂದೆ ಹೆಜ್ಜೆ ತೆಗೆಯುವುದಿಲ್ಲ. ಆಗುವುದಿದ್ರೆ ಹೋಗು ಆ ಕೆರೆಯಲೆತ್ತ. ಆಗೋದಿಲ್ಲ.
ಬಾಜಿಯನ್ನಾಟ ಮಾತು ಹೇಳಬೇಡ. ವಿರೋಧಿಯೊಬ್ಬರ ಬಾಣದ ಆಘಾತವನ್ನಾದರೂ ಎದೆ ಗಂಟೆ ಸಹಿಸೇನು. ನಿನ್ನ ಕೆಡು ನುಡಿಗಳನ್ನು ಕೇಳುವಂತಹ ಸಾಮರ್ಥ್ಯ ಎನ್ನಲಿಲ್ಲ. ಇದು ಹೋರಾಟ. ಮೆರೆಯುತ್ತಿರುವ ಕದಂಬ ವನದಲ್ಲಿ ಕಂಡು ದೇವಿಯನು ಆಶ್ಚರ್ಯವಾಗಿ ಹೋಯ್ತಲ್ಲ ನನಗೆ. ಕದಂಬ ವನವನ್ನು ಸೇರಿದೆ, ಯಾಕೆ ಈ ರೀತಿಯಾದಂತಹ ಅನುಭವ? ಹಗಲು ಕತ್ತಲೆಯಾಗಿ ಕಾಣಬೇಕಾದಂತಹ ಗಾಢಾಂಧಕಾರವಾದಂತಹ ಪ್ರದೇಶ ಸುತ್ತ ಬೆಳಕೆ ಕಾಣುತ್ತಾ ಉಂಟು. ಅರ್ಥವಾಯಿತು ನನಗೆ. ಮಹಾಮಾತೆ ಈ ದಿವ್ಯ ಸಾನ್ನಿಧ್ಯದಲ್ಲಿ ನೆಲೆಯಾಗಿದ್ದಾಳಂತೆ. ಅವಳ ವಿಶೇಷವೇ ಆಗಿರಬೇಕು. ಹಾಗಿದ್ರೆ ವಿಳಂಬ ಯಾಕೆ? ಬೆಳಕಿನ ಮೂಲವನ್ನೇ ಅರಸುತ್ತೋ ಮುಂದುವರಿಯುತ್ತೇನೆ. ನೋಡಿದನು ಕಲಿರಂದ ಬೀಜಂ ನೋಡಿದನು ಕಲಿರಂದ ಬೀಜಂ ಗಾಢ ಗರ್ಭದಿ ಕುಳಿತ ಶಿವನು ಗಾಢ ಗರ್ಭದಿ ಕುಳಿತ ಶಿವನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿ ತಾಯ್ತೆ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಮಾಡಿ ಬಂದಿಯೇ ಮಾಡಲಿನ್ನೇನ ಕಟ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಮಾಡಿ ಬಂದಿಯೇ ಕೇಳು ಇವಳು ಭಕ್ತ ಕೇಳು ಇವಳು ಭಕ್ತ ಆದರೂ ನುಡಿಸಿದ ಬೆನನು ಆದರೂ ನುಡಿಸಿದ ಬೆನನು ನೋಡಿದನು ಕಲಿರಕ್ತ ಬೀಜನು ಏನಾಗಿ ಹೋಯಿತು ನನಗೆ? ಅರೆಗಳಿಗೆ ಲೋಕವನ್ನೇ ಮರೆತು ಬಿಟ್ಟನಲ್ಲ. ನಾನೀಗ ಎಲ್ಲಿದ್ದೇನೆ ಅನ್ನುವುದು ನನ್ನ ಗಮನಕ್ಕೆ ಬರಲಿಲ್ಲ. ನೋಡಿದೆ ಸರಿಯಾಗಿ ನೋಡಿದೆ. ಉಯ್ಯಾಲಿಗೆ ಬಿಗಿದಂತಹ ಸರಪಳಿಯ ತುದಿಯೋ ಅಂತ್ಯವೂ ಕಾಣುವುದಿಲ್ಲವಲ್ಲ. ಅಂಬರದಿಂದಲೇ ಧರೆಗಿಳಿದಂತ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತಿದ್ದಾಳೆ. ಹಿಂದಕ್ಕೆ ಮುಂದಕ್ಕೆ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ನನಗೆ ಒಮ್ಮೆ ಮೂರು ಲೋಕವನ್ನು ತೂಗಿದಂತ ಅನುಭವವಾಗಿ ಹೋಯಿತು. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ ಜಗನ್ಮಾತೆ. ಆದರೆ ಗಾಢ ಗರ್ವದಿ ಕುಳಿತಿದ್ದಾಳೆ. ಯಾರಲ್ಲಿ ಗರ್ವ ತೋರಿಸಬೇಕು?
ಕನ್ನಡಿಯಲ್ಲಿ ಬಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ದೈತ್ಯರು. ಈಗ ಹಾಗಲ್ಲ. ಪೃಥ್ವಿ ಮೂರರಲ್ಲಿ ನಮಗೊಂದು ಒಳ್ಳೆಯ ಸ್ಥಾನಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ಕಷ್ಟವನ್ನು ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ಆದರೆ ನಮ್ಮ ಒಡೆಯನಿಗೆ ಯಾಕೆ ಅರ್ಥವಾಗಲಿಲ್ಲ? ನಾನೊಬ್ಬ ಮುಂದುವರಿದು ಉಳಿದಂತಹ ದಾನವ ವೀರರನ್ನು ಉಳಿಸುವುದಕ್ಕೆ ಪ್ರಯತ್ನಶೀಲನಾದೆ ಎಂದಾದರೆ ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದ್ರೆ ಸಾರಿ ಹೇಳಿದ್ದಾನೆ ಸುಗ್ರೀವ, ಯುದ್ಧವೇ ಬದ್ಧ. ಎಂತೆಂಥವರಲ್ಲಿ ಹೋರಾಟವನ್ನು ಮಾಡಿ ಜಯಲಲನೆಯನ್ನು ಉಳಿಸಿಕೊಂಡವರು ನಮ್ಮೊಡೆಯ ಶುಂಭ. ಒಬ್ಬಳಾಕೆ ಹೆಣ್ಣು ನಮ್ಮ ಆಳ್ವಿಕೆಗೆ ಒಳಪಟ್ಟಂತ ಕದಂಬಕಾಂತಾರದಲ್ಲಿ ಕುಳಿತು ನಮ್ಮನ್ನೆಲ್ಲ ಯುದ್ಧಕ್ಕೆ ಕರೆಯುತ್ತಾ ಇದ್ದಾಳೆ ಎಂದಾದರೆ ಇವಳು ಹೆಣ್ಣೆ ಮಾಯಾಶಕ್ತಿ. ಮೂರು ಲೋಕದಲ್ಲಿಯೂ ಮೀರಿದ ಚೈತನ್ಯ ಅದು ಅನ್ನುವುದನ್ನು ತಿಳಿಯಲೇಬೇಕು. ಒಡೆಯನ ಉತ್ಪನ್ನವನ್ನು ಉಂಡು ಬದುಕಿದ ದೇಹ ನನ್ನದು. ಒಡೆಯನಿಗೆ ಬೇಕಾಗಿ ನಾನು ಶ್ರಮಿಸಲೇಬೇಕು. ಇವಳು ಬರ್ತಾಳೆ ಎಂದಾದರೆ ವೈಭವದಿಂದ ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯುತ್ತೇನೆ. ಕಾಳಗವೇ ನಡೆಯಿತು ಎಂದಾದರೆ ಅದು ಘೋರ ಸಂಗ್ರಾಮ ಅಲ್ಲ, ಅದು ನನಗೆ ಮಹಾನವಮಿ ಎನ್ನುವ ಹಾಗೆ ಭಾವಿಸಿ ಆ ಮೂಲಕವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ನಾನು ಮುಂದಾಗಲೇಬೇಕು. ಶಕ್ತಿ ಪ್ರದರ್ಶನ ಸಲ್ಲದು. ಅಡಿಗರಾಗಿ ಭಕ್ತಿಯಿಂದ ಇವಳನ್ನು ನುಗ್ಗಿಸ್ತೇನೆ. ನೀನೇ ನನಗೆ ಶುಂಭ ದಾನವ ಬಯಸಿದೋಡ, ಶುಂಭ ದಾನವ ಬಯಸಿದೋಡ, ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು. ಅಮ್ಮ, ನಮ್ಮೊಡೆಯ ಶುಂಭಾಸುರ ನಿನ್ನನ್ನು ಬಯಸಿದಂತಹ ವಿಚಾರವನ್ನು ಹೇಳುವುದಕ್ಕೆ ಬೇಕಾಗಿ ಅನೇಕ ಮಂದಿ ವೀರಾಧಿವೀರರು ಕದಂಬ ಕಾತಾರವನ್ನು ಸೇರಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ನೀನು ಕೊಟ್ಟೆಯಂತೆ. ನನ್ನಲ್ಲಿ ಆ ರೀತಿ ಹೇಳಬಾರದು ತಾಯಿ. ಅವನಿಗೆ ಭರವಸೆ ನುಡಿಗ ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ಹೊನ್ನಂದ ಸಿದ್ಧವಾಗಿದೆಯಮ್ಮ. ಇದರಲ್ಲಿ ನೀನು ಕುಳಿತೆ ಎಂದಾದರೆ ಶೋಣಿತಾಪುರಕ್ಕೆ ವೈಭವದಿಂದ ಸಾಗಿ ಆ ಮೂಲಕವಾಗಿ ನಾನು ಜೀವನವನ್ನು ಸಾಗಿಸ್ತೇನಮ್ಮ. ಬಾರಿಸುವಂತಹ ಮರಣ ಮೃದಂಗವನ್ನು ಬದಿಗಿರಿಸು. ಕೈಯಲ್ಲಿ ವರನ ಮಾಲಿಕೆಯನ್ನು ಧರಿಸು. ಇಳಿದು ಬಾ, ನಲಿದು ಬಾ.
ಅವನು ಹಿರಲು ಗೆಲಿದೆಯನ್ನ ಒಲಿಸುವುದ ನುಡಿದು ಪ್ರದಿ ಕುಳಿತು ತಿರುಬಲ್ಲ ಕೊಲಿಪುದೆ ಬಿಟ್ಟಿರಲಿ ನಿಜ ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಳರನ್ನೆಲ್ಲ ಕಾರಣ ಕಟ್ಟಿದ ತನ್ನ ಕೈಯಿಂದಲೇ ಕೊಲಿಸಿದ ಮನೆಯಲ್ಲಿ ಕುಳಿತಂತ ಆತನ ಬರ್ರಣ
ರಕ್ತ ಬೀಜವನ್ನು ಮದಿಸಿದ ದೇವಿಗೆ ಆರತಿ. ಸಮದಾರಿಕೆ ಮಲ್ತು ನೋಡು ಭಾಗವತರೇ ಮಾಯಗಾರ ಮಿತಬೇಕಡ ಗಂಧ ಪರಿಮಳ ಬುಟ್ಟಾಪಿ ನಿಖಲ ಹಿರಿಯ ಹಾಕಲು ನಮ್ಮೊಂದು ಬತ್ತಿಂಚು ಸತ್ಯ ಅಂಚ ನಿಖಲ ಹಿರಿಯ ಹಾಕಲ ಬೆರಿಪತ್ತದ ಆನ ತರ ಪಣ್ಣ ನೆರಿ ಪತ್ತದ ಬತ್ತೆ ಅಂಚ ಅದ್ದರ ಬದ್ದರ ಪತ್ತು ಕೂಡ ಮೊಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯನ್ನು ಅಂಚ ಪತ್ತಿಂಚು ಕಡಿಕ ಅರ್ಸದ ಬಲ್ಪು ಬುಟ್ಟ ಏನನ್ನು ಬಲ್ಪುಡ ಬಾಡ್ನಿಗೆ ಈ ಕಾಲು ಹೊಡೆದು ಬತ್ತಿ ಮೇಲ್ ಕಾಲು ಮುಟ್ಟ ದಾಳ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರುವೆ ಅಂಚ ಈ ಅಮೃತಗಳಿಗೆ ಪಾಡಿದುಂಪ ವರ್ದಂದ ಲೆಕ್ಕ ಕಡ್ತೀರೆ ಬಾಡಿನ ಲೆಕ್ಕ ಮೃತ್ಯುಪು ತಾಳಂದ ಲೆಕ್ಕ ದಸದೋಷ ಎತ್ತಲ್ಲ ಕಡಪರಾಜಗೂ ಪಾರಾದು ಕೊರ್ದು ಅಂಚ ನಿಖಲು ಪೋಯಿನೆಟ್ಟೆ ಬತ್ತಿರಡು ದುಂಬುಡು ಬೇರೆ ಒಂದು ಸಂಸಾರದ ಉಲ್ಲಾಸವನ್ನು ಪೇರೂರು ಕಾರ್ಲೆಕ್ಕ ಉರ್ಕಾಡ್ ಕೊರ್ಪೆ ಅಂಚ ಕೊರಿಂಚಿತಿ ಸೇವೆಯನ್ನು ಸಂತೋಷ ಉಡುಪ್ಯಂಡೆ ಇಡೀ ಊರಿಗೆ ಬರ್ಪಿ ತುರ್ಪನು ಮಾಯೋಡ ಪರಿಹಾರ ಮಲ್ತು ಕೊರ್ದು ನಾಲ್ಕಾರ ನಡೆ ಹಿಡಿದು ರಡ್ಡುಕಾರ ನರಮಾನಿ ಮುಟ್ಟ ಬತ್ತಿಂಚಿತ್ತಿ ಬಲಟೆ ಪತ್ತಿಂಚಿತ್ತಿ ಪಲಟು ಸುಖಮುಖದ ಸಾಧನೆ ಉಂಡು ಮಲ್ತು ಕೊರ್ಪೆ ಅಂಚ ಎನ್ನ ಮಿತ್ತ ಭಕ್ತಿ ದೀನಕ್ಲೆ ಗಪ್ಪೆ ಆದ ಸಿರಿಮಿರ ಕೊರತು ತಮ್ಮಲೆ ಆದ ಬುದ್ಧಿ ನೀತಿನ ಪಣಂದು ಅಂಚ ಈ ಊರನ್ನು ಪೂತ ಬೆತ್ತಲಕ ಕಾಪಾಡು ಕೊರ್ಪನ ಬಾರ ಎನ್ನ ಧೈರ್ಯ ಮಲ್ತು ಕೀರ್ತಿ ಬರು ಮಾಯಗು ಬರ್ಲ ತಂದು ಊರ್ಲ ಒಂದೇ ಭಕ್ತಿರು ಕೊರ್ನಂಚಿನ ಸೇವೆ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆ ದಕ್ಕಲು ಅಪ್ಪೆಗೊಂಜು ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಎಂಕುಲು ಪಾಡೊಂಡ ಅಂಚ ನನ್ನ ಮಿತ್ತಿಗೆ ಹಾಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಡು ಒವೇ ಒಂಜಿ ರೀತಿಯ ಅಡ್ಡೆ ತಡೆ ಬರ್ಪಣೆ ಇತ್ತನ್ನಲ್ಲ ಎಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತನ್ನು ತಟ್ಟುಬಾರಾದ ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾಧಿಲ್ಲ ಉಂಡು ಮಲ್ತು ಕೊರ್ಪ ಅವೆಂಚ ಪತ್ತೆಕ್ಕು ನೂದು ನೂದಕ್ಕೆ ಸಾವಿರ ಓಯ್ ಸಾವಿರ ನಡಪುಂಡೈತೆ ಸಾರನಾಡಪ್ಪ ಜತ ಮಲ್ಲೆತ್ತು ಒಂಜೇನು ಒಚ್ಚಿದೆತ್ತು ಐತೆ ಎದುರು ಮಲ್ಲ ಮಲ್ಲ ಸಂಖ್ಯೆ ದಿಂಜದ ಬಾಡ್ಲೆ ಆತ ಉತ್ಪತ್ತಿ ತೂಪಾದು ಕೊರದು ಬೆರೆಸಾಯ ಉಳ್ಳರಿಗೆ ಎಂದು ಪನ್ ಪಾದು ಕೊರ್ಪ ಕೀರ್ತಿ ಬರು ಬಾಗತ್ತರೆ ಮಾಯಗಾರ ಮೊದ್ಲೆಗಾರ್ರೆ ಚಂದೆದಾರೆ ಅವಳು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ ಈ ಊರು ಈ ದೇಶೊಡೆ ನಿಕಲ ಪುದಾರ ಮೆರೆಂಡ ಯಾರಂದು ಪರ ಊರು ಪರ ದೇಶೊಡ್ಲ ನಿಕಲ ಕೀರ್ತಿ ಬೆಳಗಾಡು ಅಂಚೆನ ಊರ್ದಲ್ಲಿ ದಿನಕ್ಕೊಂಜಿ ರಡ್ಡು ಮುಜು ಮುಜು ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ತು ಕೊರ್ಕ ತಿಕ್ಕಿದಿಂದ ಬೇಜಾರು ಮಲ್ಪುಡು ದಿಕ್ಕಿ ಇಂಚನೆ ಕಾರ್ಯಕ್ರಮ ಮಲ್ಪವನಕುಲು ಮನಸ್ಸು ಖುಷಿ ಆದು ಹೋಯ್ತಲ್ಲ ದಿಂಜದ ಕೊರ್ಪು ಲೆಕ್ಕ ಸಂತೋಷ ಎಡ್ಡೆ ಉಡಾಲ್ ದಕ್ಕಲು ಖಂಡಿತವಾದಲ್ಲ ಕೊರ್ಪೇರು ಅಂಡ ಕೆಲವು ಕೊಟ್ಟು ಕುಲೆ ಕುಲು ಪೊಗ್ಗು ಅಂತ ಅಡ್ಡ ದೀಪ ಐಕ್ಲೇನ್ ಮಾಡಿ ಎಂಕುಲ್ ತೂವನು ಅಂಚ ಅವಿಯ ರೈತೆ ಬಲಿ ಬರ್ಪು ದೇವೇಂದ್ರೆ ಹಾಗೊಂಜು ಪಾಯರ ಪುರುಷೋತಿ ತಿಕ್ಕುಜು ಬಲ್ಗಲ್ಗೆ ಬರ್ಪೆ ತೊರ ಪುಯ್ ಪೋಪೆ ಯಾವ ಬತ್ತನ ನನ್ನ ಸ್ವರ್ಗಗೆ ಹೋಯ್ತಿಲ್ಲ ಸರಿಗಾರ್ರೆ ಏಳೆರಡು ಬತ್ತದು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ ವರ್ಷದ 16 ತಿಂಗಳು ಒಂಜಿ 2 ತಿಂಗಳು ಅಲ್ಲ ಬುಡಜ್ಜೋಕುಲ ಮೋನೆ ತೂರ್ಚ 10 ತಿಂಗಳು ಬುಡಂದೆ ಕಾರ್ಯಕ್ರಮ ತಿಕ್ಕುಲೆಕ ಮಲ್ತು ಕೊರ್ಕ ಬಾಗತ್ತರೆ ಮಾಯಗಾರ ಏಳೆ ಮೀರೊಂದು ಬತ್ತಂದು ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಪೊರ್ತು ಮಾಯಡಿ ನನ್ನ ಮನೆ ಮಂಚವ ಸೇರುಗಳಿಗೆ ಓಯರ ಕೋತಲೆ ಎಂಕ ಪರ್ಪುನ ಬೈಜತ್ತ ಎಂಚಿನಯ ಅಸರಿಗೆ ಎನ್ನತ್ತು ಬೊಂಡಜ್ಜ ಬೊಂಡಾಲ ಸೇವಾ ಕರ್ತರು ಕಡ್ಪುಡಿದ್ರು ಬರ್ನುಡೆ ಕಾಯ್ಕೊಂಡು ಆವಡು ಎನ್ನ ಉಡಲ್ ಎಂಚ ತಂಪುದೀರ ಕೊರ್ನಕಲ ಉಡಲ್ನ ತಂಪುದಿದ ಅಗ್ನಿ ಬರ್ಪಂಚನ ಸರ್ವ ಕಷ್ಟನು ಪರಿಹಾರ ಮಲ್ಪೆ ಸ್ವೀಕಾರ ಮಲ್ಪೆ
ಯಶವನ್ನು ಪಡೆದು ಸುಖವನ್ನು ಪಡೆವೆನೆಂದರು ತಾನು. ಸಾಮಾನ್ಯ ನಾರಿಯನ್ನು ಹೀಗೆ ಜನ ಯುದ್ಧ ಮಾಡಿದ್ರೆ ಗೌರವಾದ ಚಂಡಿಕೆಯ ರೂಪವನ್ನ ತಾಳುತ್ತಾರಲ್ಲ, ಈ ರೀತಿಯಾಗಿ ಯುದ್ಧ ಮಾಡಿದ್ರೆ ಈ ಅರುಣಾಸುರ ಬದುಕೋದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ. ಈ ಅರುಣಾಸುರನ ಸಾಮರ್ಥ್ಯ ಏನು ಎಂಬುದನ್ನು ಒಂದೊಂದಿನ ತೋರ್ಪಡಿಸುತ್ತೇನೆ. ಅದಕ್ಕೋಸ್ಕರ ನನ್ನ ಗುರುಗಳಾದಂತಹ ನಮ್ಮನ್ನು ಕೊಂದು ಮುಗಿಸಿದೆ. ಈಗ ಬದುಕಬೇಕೆಂಬ ಆಶೆ ಉಂಟು ಅಂತಾದ್ರೆ ಇದೋ 3 ಲೋಕದ ಅಧಿಕಾರಿ ಶುಂಭ ಬಂದಿದೆ. ಶುಂಭದಿದನು ಜರ ತರಿದು ಕಂಡೆಯಾಸುರನಾಥ ದೈತ್ಯರ ತಂಡವಾದ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಹೀರ್ಮೋಹದಾನವ ಚಂದ್ರವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ
ರೂಪದಿ ಯಥಾ ಭವೇದಿನೋ ರೂಪ ತೋರುವ ಹೊರತು ಅಂಗದ ಈ ಮರಿಯಲಿ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ, ಭಯಪಡದಿರು ಭಯಪಡದಿರು. ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಖಳನ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ನಾಕ. ಮುಂದೆ ನಿಮ್ಮನ್ನು ಕಾಣುವ ಬಗೆ ಹೇಗೆ? ಆಸೆ ಎನ್ನುವುದು ಸ್ವಾಭಾವಿಕ, ಆದ್ರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣಿಸಿಕೊಳ್ಳಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರ ಪಥದಲ್ಲಿ ಗೋಚರಿಸುವವಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಮಾಡಿ ಹೋಗಿದ್ದಾನೆ ದುಷ್ಟ ಅರುಣಾಸುರ. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಿಯ ಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹಾತ್ಮೆಂದ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇನಲು ದೇಹ ಪವಿತ್ರ, ಈ ಎನಲು ವಿದ್ಯಾ ಪ್ರಾಪ್ತಿ, ಮ ಎನಲು ಮಹಾಲಕ್ಷ್ಮಿ ಮೈದೋರುವಳು, ಹ ಎನಲು ಹರಿಹರನ ಸಾಕ್ಷಾತ್ಕಾರ, ಕೇನಲು ತ್ರೈಲೋಕ ಸಿದ್ಧಿಪುದು. ಇಂತಿಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳ ಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭ ಮಂಗಳಂ. ಮಾಸದ ಕೀರ್ತಿಯ ಬಡೆಯಿರನು ಜಗದೀಶಾಗಾರಾಧಿಯ ಬೆಳಗಿದರು ಶೋಭಾನು. దళంబకాయ జయ మంగళం దళంబకాయ శుభ మంగళం మంగళాయ దాయ మంగళాద్రి దాయ దాయ చంద్రధర ప్రియ దాయ సుందరాకాశోభి దాయ శుభ మంగళం కాళిజ దళంబకాయ జయ మంగళం జయ మంగళం మంగళం జయ మంగళం జయ మంగళం. ಆಹೋಹೋ ಮಹಾರಾಜ ಶ್ರೀಗಳಾದ ಕಾಟಿಪಳ್ಳ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್. ಮಹಾರಾಜ ಶ್ರೀಗಳಂತಹ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಟ್ರಸ್ಟ್ ಮತ್ತು ಸಮಿತಿಯವರು, ಮಹಾರಾಜ ಶ್ರೀಗಳಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಟ್ರಸ್ಟ್ ಮತ್ತು ಸಮಿತಿಯವರು ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡ್ಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ವಸ್ತು ದೇವರ ರಂಗನಾಯಕ ರಾಜೀವ ಲೋಚನ
ಭಕ್ತಿಪೂರ್ವಕವಾಗಿ ಆ ಮಹಾತಾಯಿಗೆ ಹೇಳಿಕೊಂಡಂತಹ ಸೇವೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಶಿಕ್ಷಣ ಸಂಸ್ಥೆಗೂ ಸೌಖ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯನ್ನು ಪ್ರಾರ್ಥನೆ. ಅಗಜಾನನ ಪದ್ಮಾಕಂ ಗಜಾನನ ಮಹರ್ನಿ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಃ. ಅನನ್ಯ ಭಕ್ತಿದಾರ ಶಿಕ್ಷಣ ಸೇವಾ ಸಂಸ್ಥೆಗಳು ಆರ್ಥಿಕ ಅಡೆತಡೆದ ಸಂದರ್ಭ ಆ ಅಡೆತಡೆ ನಿವಾರಣೆ ಕೂಡ ಸರ್ಕಾರದಿಂದ ಸಹಾಯ ಸಂದರ್ಭ ಸಾನ್ನಿಧ್ಯ ಅಂತ ಸಾನ್ನಿಧ್ಯ ಯಶಗಳ ಕಾರ್ಯ ಮಾಹಿತಿ ಪ್ರಕಾರ ಈಗ ಶಿಕ್ಷಣ ಸಂಸ್ಥೆಯ ಪರವಾಗಿ ಸೇವಾ ಕಾರ್ಯಕ್ರಮ ಪುರಾಣ ಕಥಾಭಾಗಿ ಮಾರ್ಗದಲ್ಲಿ ಪುರಾಣ ಕಥಾಭಾಗಿ ಮಂಡಳಿ ಮುಖಾಂತರ ನಾಟಕ ಅರ್ಪಣೆ ಸೇವಾ ವ್ಯವಸ್ಥೆಯ ಲೋಕದರ್ಶನ ಸಂಘಟನೆ ಪರಿಪೂರ್ಣ ಸಾನ್ನಿಧ್ಯ ಪರಿಗ್ರಹ ಅಂದರೆ ವಿಶೇಷ ಪ್ರಸಾದ ಈ ಶಿಕ್ಷಣ ಸಂಸ್ಥೆ ಆ ಸಂಸ್ಥೆಯದು ಪದಾಧಿಕಾರಿಗಳು ಆ ಕಾರ್ಯಕ್ರಮ ಶಿಕ್ಷಣ ಸಂಸ್ಥೆ ಕಾರ್ಯಾಗಾರ ಆ ಪ್ರಾಪ್ತಿ ವಿಷಯವಾಗಿ ವ್ಯವಹಾರ ಯಾವ ಕಾರ್ಯಕ್ರಮ